ಯಾಕೆ ಇಲ್ಲಿ ನಾವು ದೇವರ ಮಕ್ಕಳು ಎನಿಸಿಕೊಂಡಿರಬೇಕಾದರೆ ಯೇಸು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಾರೆಂಬುದನ್ನು ಗಮನಿಸಿರಿ ಅಂತ ಬರೆಯೋದಲ್ವಾ ಸರಿ ಅಂತ ನಿಮಗೆ ಕ್ವಶನ್ ಕೇಳ್ಬೋದು. ನೀವು ಕೇಳಿದ್ರಿ ಅಂತ ತಪ್ಪಿಲ್ಲ. ಯಾಕಂದರೆ ಯೇಸು ಹೇಳ್ತಾರೆ, ನಾನು ಪಿತನು ಬೇರೆ ಅಲ್ಲ, ಒಂದೇ. ಆದರೆ ನಮಗೆ ಅರ್ಥ ಆಗಬೇಕು, ನಮಗೊಬ್ಬರು ತಂದೆ ಇದ್ದಾರೆ. ವಿ ಹ್ಯಾವ್ ಎ ಫಾದರ್, ವಿ ಹ್ಯಾವ್ ಎ ಗುಡ್ ಡ್ಯಾಡಿ. ನಮಗೊಂದು ಒಳ್ಳೆ ತಂದೆ ದೇವರಿದ್ದಾರೆ. ಗಾಡ್ ಈಸ್ ಅವರ್ ಫಾದರ್. ಆ ತಂದೆ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಆ ಪ್ರೀತಿಯನ್ನು ಅವರು ತೋರಿಸಿಕೊಟ್ಟಿದ್ದು ಯಾರ ಮುಖಾಂತರ ಕೇಳಿದರೆ, ಯೇಸು ಕ್ರಿಸ್ತನ ಮುಖಾಂತರ, ತನ್ನ ಏಕೈಕ ಪುತ್ರನ ಮುಖಾಂತರ. ಗಾಡ್ ಶೋಡ್ ಹಿಸ್ ಲವ್ ಥ್ರೂ ಹಿಸ್ ಸನ್ ಜೀಸಸ್ ಕ್ರೈಸ್ಟ್. ಹಾಗಾದರೆ ಯೇಸು ಯಾರು ಕೇಳಿದರೆ, ಹಿ ಈಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ದ ಲವ್ ಆಫ್ ದ ಫಾದರ್. ಜೀಸಸ್ ಮ್ಯಾನಿಫೆಸ್ಟೆಡ್, ಅಥವಾ ಗಾಡ್ಸ್ ಲವ್ ಮ್ಯಾನಿಫೆಸ್ಟೆಡ್ ಇನ್ ಕ್ರೈಸ್ಟ್ ಜೀಸಸ್. ಅದನ್ನೇ ನಿನ್ನೆ ಸೆಂಟ್ ಅಗಸ್ಟಿನ್ ಕೋಟಿಂಗ್ಸಲ್ಲಿ ನಾನು ಹೇಳಿದೆ ಅಲ್ವಾ. ಗಾಡ್ಸ್ ಲವ್, ದ ಎಕ್ಸಲೆನ್ಸಿ ಆಫ್ ಗಾಡ್ಸ್ ಲವ್, ದ ಗ್ರೇಟ್ನೆಸ್ ಆಫ್ ಗಾಡ್ಸ್ ಲವ್ ಮ್ಯಾನಿಫೆಸ್ಟೆಡ್ ಥ್ರೂ ಜೀಸಸ್ ಕ್ರೈಸ್ಟ್ ಆ್ಯಂಡ್ ಬ್ರಾಟ್ ಟು ಅಸ್ ಥ್ರೂ ದ ಹೋಲಿ ಸ್ಪಿರಿಟ್, ಬೈ ದ ಹೋಲಿ ಸ್ಪಿರಿಟ್. ತಂದೆಯಾದ ದೇವರ ಪ್ರೀತಿ ಇದೆಯಲ್ವಾ, ಅದು ಮ್ಯಾನಿಫೆಸ್ಟ್ ಆಗಿದ್ದು, ಕಾಣಲ್ಪಟ್ಟಿದ್ದು, ತಿಳಿಯಲ್ಪಟ್ಟಿದ್ದು, ಕೊಡಲ್ಪಟ್ಟಿದ್ದು ಯೇಸು ಕ್ರಿಸ್ತನ ಮುಖಾಂತರ, ಶಿಲುಬೆ ಮರಣದ ಮುಖಾಂತರ. ಇದು ಈ ಕಾರ್ಯ, ಜಸ್ಟಿಫಿಕೇಶನ್, ದಿಸ್ ವರ್ಕ್ ಆಫ್ ಜಸ್ಟಿಫಿಕೇಶನ್, ಈ ನೀತಿ ಕಾರ್ಯ. ಈ ನೀತಿ ಕಾರ್ಯ ಅಥವಾ ಸಾಲ್ವೇಷನ್, ರಕ್ಷಣೆ ಇದೆಯಲ್ವಾ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ನಿನ್ನೆ ಹೇಳಿದೆ, ಗಾಡ್ ಪ್ಲ್ಯಾನ್ಡ್ ಅವರ್ ಸಾಲ್ವೇಷನ್ ಬಿಫೋರ್ ದ ಕ್ರಿಯೇಷನ್ ಆಫ್ ದ ಯೂನಿವರ್ಸ್. ದೇವರು ನಮ್ಮ ರಕ್ಷಣೆ ಪ್ಲ್ಯಾನ್ ಮಾಡಿದ್ದು ಯಾವಾಗ ಕೇಳಿದರೆ, ಬಿಫೋರ್ ಹಿ ಕ್ರಿಯೇಟ್ಸ್ ಯೂನಿವರ್ಸ್. ಆ್ಯಡಮ್, ಈವ್, ಈಡನ್ ಗಾರ್ಡನ್, ಈ ಆದಾಮ ಹವ್ವ, ಏದೇನ್ ತೋಟ, ಇದೆಲ್ಲ ಸೃಷ್ಟಿ ಆಗೋದಕ್ಕಿಂತ ಮುಂಚಿತವಾಗಿಯೇ ದೇವರು ಮನುಷ್ಯನ ರಕ್ಷಣೆಯನ್ನು ಪ್ಲ್ಯಾನ್ ಮಾಡಿದರು. ಬ್ಲೂ ಪ್ರಿಂಟ್ ಅಂತ ಹೇಳ್ತೀವಲ್ವಾ, ದ್ಯಾಟ್ ಬ್ಲೂ ಪ್ರಿಂಟ್ ಆಫ್ ಮೈ ಸಾಲ್ವೇಷನ್ ಗಾಡ್ ಆಲ್ರೆಡಿ ಡಿಸೈನ್ಡ್ ಇನ್ ಹಿಸ್ ಮೈಂಡ್, ಬಟ್ ಇಟ್ ವಾಸ್ ನಾಟ್ ರಿವೀಲ್ಡ್. ಪ್ರಕಟ ಆಗಿಲ್ಲ. ಹೂ ರಿವೀಲ್ಡ್ ಇಟ್? ಗಾಸ್ಪಲ್. ಹೋಲಿ ಸ್ಪಿರಿಟ್ ರಿವೀಲ್ಡ್ ಇಟ್ ಥ್ರೂ ದ ಗಾಸ್ಪಲ್. ಪವಿತ್ರಾತ್ಮನ ಮುಖಾಂತರ, ಪವಿತ್ರಾತ್ಮರ ಶುಭ ಸಂದೇಶದ ಮುಖಾಂತರ ಅದನ್ನು ಪ್ರಕಟಪಡಿಸಿ ಕೊಟ್ಟಿದ್ದಾರೆ. ಈಗ ನೌ ಇಟ್ ಈಸ್ ರಿವೀಲ್ಡ್. ಅದು ನಿಮ್ಮ ಒಳಗಡೆ ರಿವೀಲ್ ಆದಾಗ ಮಾತ್ರನೇ ನೀನು ಕ್ರಿಶ್ಚಿಯನ್ ಆಗೋದು, ಅಥವಾ ನಿನಗೆ ಕ್ರಿಸ್ತನನ್ನು ಪ್ರೀತಿ ಮಾಡಲಿಕ್ಕಾಗುತ್ತೆ, ಕ್ರಿಸ್ತನಿಗಾಗಿ ಬದುಕಲಿಕ್ಕಾಗುತ್ತೆ, ಕ್ರಿಸ್ತನನ್ನು ಆರಾಧಿಸ್ಲಿಕ್ಕಾಗುತ್ತೆ. ಇದಾಗಬೇಕಾದ್ರೆ ಸಹೋದರ, ಅಥವಾ ಪಾಪವನ್ನು ಬಿಡಲಿಕ್ಕಾಗುತ್ತೆ. ಇಲ್ಲಾಂದರೆ ನಿಮಗೆ ಪಾಪ ಬಿಡಿ ಅಂತ ಯಾರು ಏನು ಬೈದರೂ ನಿಮಗೆ ಪಾಪವನ್ನು ಬಿಡಲಿಕ್ಕಾಗಲ್ಲ. ಆದರೆ ನಿನಗೆ ದೇವರ ಪ್ರೀತಿ ಮನವರಿಕೆ ಆದಾಗ, ವೆನ್ ಯು ಆರ್ ಕನ್ವಿಕ್ಟೆಡ್ ಆಫ್ ದ ಲವ್ ಆಫ್ ಕ್ರೈಸ್ಟ್, the justification in your heart, you will say goodbye to all the sin. I don't want to commit any sin. I am afraid of sin. ಅಂದರೆ ಆ ಥರ ಅಲ್ಲ, ಪಾಪ ಬೇಡ, ಅದೊಂದು ಭಯಾನಕವಾದ ಕಾರ್ಯ, ಅದು ಬೇಡಪ್ಪ, ಅಸಹ್ಯವಾದ ಕಾರ್ಯ. ಪಾಪ ಅನ್ನೋದು ನಿಮಗೆ ಅಸಹ್ಯವಾಗಿ ಅನಿಸುತ್ತೆ, ಗಲೀಜ್ ಅಂತ ಹೇಳ್ತೀವಲ್ಲ, ಗಲೀಜ್ ಥರ ಅನಿಸುತ್ತೆ. ಯಾವಾಗ ಗೊತ್ತಾ? ವೆನ್ ಯು ಹ್ಯಾವ್ ದಿಸ್ ಕನ್ವಿಕ್ಷನ್ ಆಫ್ ಫಾದರ್ಸ್ ಲವ್, ತಂದೆಯ ಪ್ರೀತಿ ನಿನ್ನ ಒಳಗಡೆ ಮನವರಿಕೆ ಆದಾಗ, ಮಗನೇ ಮಗಳೇ, ನಿನ್ನ ಜೀವನ ಇದೆಯಲ್ವಾ, ಪರಿಶುದ್ಧ ಜೀವನ ಆಗುತ್ತೆ. ಇಲ್ಲಿಂದ ಪ್ರಾರಂಭ ಆಗುತ್ತೆ. ಇದು ದೇವರು ಪ್ಲ್ಯಾನ್ ಮಾಡಿದ್ದು. ನಾವು ಆ ಜೀವನಕ್ಕೆ ಬರಬೇಕು ಅಂತ ದೇವರು ಪ್ಲ್ಯಾನ್ ಮಾಡಿದ್ದು. ಇದು ವಿವರಿಸಲಿಕ್ಕೆ ಸ್ವಲ್ಪ ಕಷ್ಟ. ಯಾಕೆ ಅಂದರೆ ಸಮಯ ತುಂಬ ಬೇಕು, ಹಂತವಾಗಿ ಬರಬೇಕು. ಎಲ್ಲಿಂದ ಬರಬೇಕು ಗೊತ್ತಾ? ಜೆನೆಸಿಸಿಂದ ಬರಬೇಕು, ಏದೇನು ತೋಟದಿಂದ ಬರಬೇಕು, ಆದಾಮನ ಸೃಷ್ಟಿಯಿಂದ ಬರಬೇಕು. ಆದಾಮನನ್ನು ದೇವರು ಸೃಷ್ಟಿ ಮಾಡಿದ್ದು ದೇವರ ಯೋಜನೆಯಲ್ಲಿ ಕ್ರಿಸ್ತನನ್ನು ಪ್ರಕಟಪಡಿಸ್ಲಿಕ್ಕೋಸ್ಕರ. ಆ್ಯಡಮ್ ವಾಸ್ ಕ್ರಿಯೇಟೆಡ್ ಟು ರಿವೀಲ್ ಕ್ರೈಸ್ಟ್. ಆದಾಮನನ್ನು ದೇವರು ಸೃಷ್ಟಿ ಮಾಡಿದ್ದು ಯಾಕೆ ಗೊತ್ತಾ? ಪಾಪ ಮಾಡಲಿಕ್ಕಲ್ಲ, ಕ್ರಿಸ್ತನನ್ನು ನಮಗೆ ಪ್ರಕಟಪಡಿಸಿಕೊಳ್ಳಿಕ್ಕೋಸ್ಕರ. ಟು ಶೋ ಹಿಸ್ ಸಾಲ್ವೇಷನ್, ಟು ಶೋ ಹಿಸ್ ಸಾಲ್ವೇಷನ್, ಆತನ ರಕ್ಷಣೆ ಕಾರ್ಯವನ್ನು ನೋಡಲಿಕ್ಕೆ. ಶಿಮೆಯೋನನು ಆ ಮಗುವನ್ನು ಎತ್ಕೊಂಡು ಹೇಳ್ತಾನೆ, ನಿನ್ನ ರಕ್ಷಣೆಯನ್ನು ನಾನು ನೋಡಿದ್ದೇನೆ, ಇನ್ನು ನಾನು ಹೊರಟೋಗ್ತೀನಿ. ಐ ಹ್ಯಾವ್ ಸೀನ್ ಯುವರ್ ಸಾಲ್ವೇಷನ್. ಯೇಸುವಿನ ಕೈಯಲ್ಲಿ ಎತ್ಕೊಂಡು ಏನು ಹೇಳ್ತಾರೆ? ಶಿಮೆಯೋನ, ಒಂದು ಪ್ರವಾದಿ ಶಿಮೆಯೋನ ಯೇಸುವನ್ನು ಕಾಣಿಕೆಯಾಗಿ ತಂದೆ ತಾಯಿ ಎಂದರು ಆ ಬಾಲಕನಾದ ಯೇಸುವನ್ನ, ಪುಟ್ಟ ಯೇಸುವನ್ನ ದೇವಾಲಯದಲ್ಲಿ ಕಾಣಿಕೆಯಾಗಿ ಅರ್ಪಿಸುವಾಗ, he is carrying that baby Jesus in his hand and praising God, saying what? Lord, now you take me because I have seen your salvation. This was in your mind, now I have seen it. ನಾನು ಅದನ್ನು ನೋಡಿದೆ. ಈ ಮಗುನ ನೋಡಿ ಹೇಳ್ತಾ ಇರೋದಲ್ಲ, ಮಗು ಕೈಯಲ್ಲಿದೆ, ಬಟ್ ಸಮಥಿಂಗ್ ರಿವೀಲ್ಡ್ ಇನ್ ಹಿಸ್ ಹಾರ್ಟ್.
ಅವನ ಒಳಗಡೆ ಏನೋ ಒಂದು ಪ್ರಕಟಣೆ ಸಿಕ್ತು. ಅದನ್ನು ನೋಡಿ ಹೇಳ್ತಾನೆ, ನಾವು ಐ ಆಮ್ ಹ್ಯಾಪಿ ಟು ಡೈ, ನಾವು ಐ ಆಮ್ ವೆರಿ ಮಚ್ ಹ್ಯಾಪಿ ಟು ಡೈ. ನಾವೆಲ್ಲ ಸಾಯಲಿಕ್ಕೆ ಸಂತೋಷ ಇಲ್ಲ, ಬದುಕಲಿಕ್ಕೆ ಖುಷಿ ಅಲ್ವಾ? ನಾವು ಪ್ರೇಯರ್ ಮಾಡೋದೇ, ದೇವರೇ ಕಾಪಾಡಿ ನನ್ನನ್ನು, ಸಾಯ್ದಂಗೆ ಕಾಪಾಡಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ಬಿಕಾಸ್ ವಿ ಹ್ಯಾವ್ ನಾಟ್ ಟೇಸ್ಟೆಡ್ ದ ಲೈಫ್, ದಟ್ ಈಸ್ ವೈ ವಿ ಆರ್ ಅಫ್ರೇಡ್ ಆಫ್ ಡೆತ್. ವಿ ಹ್ಯಾವ್ ನಾಟ್ ಟೇಸ್ಟೆಡ್ ದ ಇಟರ್ನಲ್ ಲೈಫ್, ದಟ್ ಈಸ್ ದ ರೀಸನ್ ವಿ ವಾಂಟ್ ಟು ಲೀವ್ ಇನ್ ದಿಸ್ ವರ್ಲ್ಡ್. ವಿ ಲವ್ ದಿಸ್ ಲೈಫ್. ವೈ ವಿ ಲವ್ ದಿಸ್ ಲೈಫ್ ಇಸ್ ಬಿಕಾಸ್ ವಿ ಹ್ಯಾವ್ ನಾಟ್ ಟೇಸ್ಟೆಡ್ ದ ಟ್ರೂ ಲೈಫ್, ಕ್ರೈಸ್ಟ್. ನಿಜವಾದ ಕ್ರಿಸ್ತನಾದ ಜೀವವನ್ನು ನಾವು ಅನುಭವಿಸ್ತಾ ಇರೋದ್ರಿಂದ ನಮಗೆ ಈ ಜೀವನ ತುಂಬ ಇಷ್ಟ. ವಿ ವಾಂಟ್ ಟು ಲಿವ್ ಹಿಯರ್, ಸೆಟಲ್ ಹಿಯರ್ ಅಲ್ವಾ? ನಮಗಿಲ್ಲಿ ಸೆಟ್ಲ್ ಆಗಬೇಕು ಅಂತ ನಮಗೆ ತುಂಬ ಆಸೆ. ಈ ಜೀವನ, ಈ ಶರೀರದ ಜೀವನ ನಮಗೆ ತುಂಬ ಇಷ್ಟ ಅಲ್ವಾ? ಯಾಕೆ ಗೊತ್ತಾ? ವಿ ಹ್ಯಾವ್ ನಾಟ್ ಸೀನ್ ಜೀಸಸ್. ನಾವು ಯೇಸುವನ್ನು ನೋಡಲಿಲ್ಲ. ಥ್ರೂ ಫೇತ್ ಆಸ್ ಎ ರೆವಲೇಷನ್, ಒಂದು ಪ್ರಕಟಣೆಯಾಗಿ ನಮಗೆ ಯೇಸು ಸಿಕ್ಕಿಲ್ಲ. ವಿ ಹ್ಯಾವ್ ನಾಟ್ ಟೇಸ್ಟೆಡ್ ಫಾದರ್ಸ್ ಲವ್. ತಂದೆಯ ಪ್ರೀತಿ ನಮಗಿನ್ನೂ ಮದುವೆ ಅನುಭವ ಆಗಿಲ್ಲ, ಮನವರಿಕೆ ಆಗಿಲ್ಲ. ಅದಕ್ಕೆ ಹೇಳ್ತಾರೆ, ನಾವು ದೇವರ ಮಕ್ಕಳು ಎನ್ನಿಸಿಕೊಂಡಿರಬೇಕಾದ್ರೆ ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸ್ತಾನೆ ಎಂಬುದನ್ನು ನೀವು ಗಮನಿಸಿರಿ. ಫೋಕಸ್ ಆನ್ ದ್ಯಾಟ್, ಮೆಡಿಟೇಟ್ ಆನ್ ದ್ಯಾಟ್. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ಸಿ ಮೀನ್ಸ್ ನಾಟ್ ಥ್ರೂ ದಿಸ್ ಐಸ್. ವಿತ್ ದಿಸ್ ಐಸ್ ಯು ಕಾಂಟ್ ಸಿ anything of God. Okay, you can see only God's creation, but you can't see the great work of salvation. You can see only the creation. ಸೃಷ್ಟಿ ಮಾತ್ರ ನೀವು ನೋಡ್ಬೋದು. ಸೃಷ್ಟಿ ನೋಡಿ ಏನು ಪ್ರಯೋಜನ ಇಲ್ಲ. ನೀವು ನೋಡಬೇಕಾಗಿರೋದು ಈ ಕಾರ್ಯ, ಸೃಷ್ಟಿಕರ್ತನು ಮಾಡಿದಂತಹ ಈ ರಕ್ಷಣೆಯ ಕಾರ್ಯವನ್ನು ನಾವು ನೋಡಬೇಕು. ಇದನ್ನು ನೋಡುವಾಗ ಖಂಡಿತವಾಗಲೂ ನಮಗೆ ಸಂತೋಷ ಆಗುತ್ತೆ. ಅದನ್ನು ನೋಡುವಾಗ ನಮಗೆ ಅರ್ಥ ಆಗೋದೇನು ಗೊತ್ತಾ? ದೇವರು ನನ್ನನ್ನು, ಪಿತನು ನನ್ನನ್ನು ಎಷ್ಟೊಂದು ಲವ್ ಮಾಡ್ತಾ ಇದ್ದಾರೆ. ಹೌ ಕ್ಯಾನ್ ಐ ಸೇ ದಟ್ ನೋಬಡಿ ಈಸ್ ದೇರ್ ಟು ಲವ್ ಮೀ? ಹೌ ಕ್ಯಾನ್ ಐ ಗೋ ಬಿಹೈಂಡ್ ದಟ್ ಗೈ, ದಿಸ್ ಗರ್ಲ್ ಫಾರ್ ಲವ್? ನೋ, ವಿ ಆರ್ ರನ್ನಿಂಗ್ ಬಿಹೈಂಡ್ ಪೀಪಲ್ ಆ್ಯಂಡ್ ಥಿಂಗ್ಸ್ ಫಾರ್ ಲವ್ ಬಿಕಾಸ್ ವಿ ಹ್ಯಾವ್ ನಾಟ್ ಟೇಸ್ಟೆಡ್ ದ ಟ್ರೂ ಲವ್ ಆಫ್ ದ ಅಬ್ಬಾ ಫಾದರ್. ನಿಜವಾಗ್ಲೂ ತಂದೆ ದೇವರ ಪ್ರೀತಿ ಅನುಭವ ಇಲ್ಲದೆ ಇರೋದ್ರಿಂದನೇ ನಾವು ಪ್ರೀತಿಗಾಗಿ ಹುಡುಕ್ತಾ ಇರೋದು, ಅಲ್ಲಿ ಇಲ್ಲಿ ಅಲಿತಾ ಇರೋದು. ಪ್ರೀತಿಯ ಸಹೋದರ ಸಹೋದರಿಯರೇ, ಐ ಆಮ್ ನಾಟ್ ಅಕ್ಯೂಸಿಂಗ್ ಯು, ದಟ್ ಈಸ್ ಅವರ್ ಕಂಡೀಷನ್ ವಿತೌಟ್ ಕ್ರೈಸ್ಟ್. ಕ್ರಿಸ್ತನ್ ಇಲ್ಲದೆ ಇದ್ರೆ ನಮ್ಮ ಹೀನ ಸ್ಥಿತಿ ಅದೇನೆ. ವಿ ರನ್ ಫಾರ್ ಲವ್, ವಿ ರನ್ ಫಾರ್ ಲಸ್ಟ್. ನಾವು ಇಚ್ಛೆಗಳಿಗೋಸ್ಕರ, ಪ್ರೀತಿಗೋಸ್ಕರ, ಶಾಂತಿಗೋಸ್ಕರ ಅಲಿತೀವಿ, ಬಟ್ ನೋ ಸ್ಯಾಟಿಸ್ಫ್ಯಾಕ್ಷನ್. ತೃಪ್ತಿ ಅಂತೂ ಜೀವಮಾನದಲ್ಲಿ ಸಿಗೋದಿಲ್ಲ. ಈವನ್ ಇಫ್ ಯು ಅಟೆಂಡ್ 100 ರಿಟ್ರೀಟ್ಸ್, ಯು ವಿಲ್ ನಾಟ್ ಬಿ ಸ್ಯಾಟಿಸ್ಫೈಡ್ ಅನ್ಲೆಸ್ ಅಂಡ್ ಅಂಟಿಲ್ ಕ್ರೈಸ್ಟ್ ಈಸ್ ರಿವೀಲ್ಡ್ ಇನ್ ಯೋರ್ ಹಾರ್ಟ್. ನಿನ್ನ ಹೃದಯದೊಳಗಡೆ ಕ್ರಿಸ್ತನ ಪ್ರಕಟಣೆ ಆಗದ ಹೊರತು ನೀನು ಎಷ್ಟು ಧ್ಯಾನಕೂಟಗಳಲ್ಲಿ ಭಾಗವಹಿಸಿದ್ರು ಕೂಡ, ಎಷ್ಟು ಬೈಬಲ್ ವಾಕ್ಯ ಬಾಯ್ಹಾರ್ಟ್ ಮಾಡ್ಕೊಂಡಿದ್ರು ಕೂಡ, ಎಷ್ಟು ಸುಂದರವಾದ ಹಾಡುಗಳು ಆಡಿದ್ರು ಕೂಡ, ಬೋಧನೆ ಮಾಡಿದ್ರು ಕೂಡ, ಕ್ರಿಸ್ತನ ಪ್ರಕಟಣೆ, ಈ ಜಸ್ಟಿಫಿಕೇಶನ್ ಆಫ್ ಗಾಡ್, ಇದು ನಮಗೆ ಪ್ರಕಟ ಆಗದ ಹೊರತು ನಮ್ಮ ಜೀವನ ಉದ್ಧಾರ ಆಗಲ್ಲ ಪ್ರಿಯರೇ, ಉದ್ಧಾರ ಆಗೋದಿಲ್ಲ. ಇದು ನಮಗೆ ಪ್ರಕಟಪಡಿಸಿ ಕೊಡಲಿಕ್ಕೇನೆ ದೇವರು ಧ್ಯಾನಕೂಟ ಇಟ್ಟಿರೋದು. ಐ ಬಿಲೀವ್ ದಿಸ್ ರಿಟ್ರೀಟ್ ಈಸ್ ಫಾರ್ ಮೈ ಸೇಕ್. ಗಾಡ್ ಹ್ಯಾಸ್ ಪ್ರಿಪೇರ್ಡ್, ಅರೇಂಜ್ಡ್ ದಿಸ್ ರಿಟ್ರೀಟ್ ಫಾರ್ ಮೀ ಓನ್ಲಿ. ಈ ಅರೇಂಜ್ಡ್, ಐ ಬಿಲೀವ್, ದಟ್ಸ್ ವಾಟ್ ಐ ಬಿಲೀವ್. ಐ ಆಮ್ ಫುಲ್ಲಿ ಕನ್ವಿನ್ಸ್ಡ್. ಬಿಲೀವ್ ಅನ್ನೋದಕ್ಕಿಂತ ಐ ಆಮ್ ಫುಲ್ಲಿ ಕನ್ವಿನ್ಸ್ಡ್ ದ್ಯಾಟ್ ದಿಸ್ ರಿಟ್ರೀಟ್ ಈಸ್ ಅರೇಂಜ್ಡ್ ಫಾರ್ ಮೀ, ನಾಟ್ ಫಾರ್ ಯು. ಓಕೆ, ಐ ಡೋಂಟ್ ನೋ ಅಬೌಟ್ ಯು, ಬಟ್ ಐ ಆಮ್ ಪ್ರೀಚಿಂಗ್ ನಾಟ್ ಫಾರ್ ಯು, ಫಾರ್ ಮೈ ಸೆಲ್ಫ್. ನಾನು ಪ್ರೀಚ್ ಮಾಡ್ತಿರೋದು ನನಗೋಸ್ಕರ. ಐ ನೀಡ್ ಟು ನೋ ಕ್ರೈಸ್ಟ್. ಹೌ, ಇದು ಹೇಗೆ ಅರ್ಥ ಆಗುತ್ತೆ? ಥ್ರೂ ದ ಪ್ರೀಚಿಂಗ್ ಓನ್ಲಿ ಇಟ್ ಕ್ಯಾನ್ ಹ್ಯಾಪನ್. ಸೊ ಸಮ್ಮನ್ ಶುಡ್ ಪ್ರೀಚ್. ಸೊ ಐ ಆಮ್ ಸೋ ಹ್ಯಾಪಿ ಆ್ಯಂಡ್ ಇಟ್ಸ್ ಅ ಗ್ರೇಟ್ ಪ್ರಿವಿಲೇಜ್ ದ್ಯಾಟ್ ದಿಸ್ ರಿಟ್ರೀಟ್ ಅರೇಂಜ್ಡ್, ಗಾಡ್ ಅರೇಂಜ್ಡ್ ದಿಸ್ ರಿಟ್ರೀಟ್ ಫಾರ್ ಮೀ. ದೇವರು ಈ ಧ್ಯಾನಕೂಟವನ್ನು ನನಗಾಗಿ ಏರ್ಪಡಿಸಿದ್ದಕ್ಕೋಸ್ಕರ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಯಾಕಂದರೆ ಒಂದು ವೇಳೆ ಈ ಧ್ಯಾನ ನನಗೆ ಸಿಗದೇ ಇದ್ದಿದ್ರೆ ಐ ಆಮ್ ಲಾಸ್ಟ್, ನಾನು ನಷ್ಟಪಟ್ಟು ಹೋಗ್ತಾ ಇದೆ, ಗ್ಯಾರಂಟಿ. But through this retreat, God revealed His justification, His great love with more conviction. ಇನ್ನೂ ಹೆಚ್ಚು ಆ ದೇವರ ಪ್ರೀತಿ, ಈ ಒಂದು ನೀತೀಕರಣದ ವಿಷಯದಲ್ಲಿ ದೇವರು ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಒಂದು ಅದ್ಭುತ ಒಂದು ಸಹಾಯ ನನಗೆ ಮಾಡಿದರು. ನಿಮಗೆ ಮಾಡಿದರೆ ನೀವು ಧನ್ಯರು, ನನಗೆ ಮಾಡಿ ನಾನು ಧನ್ಯನಾದೆ. ಮಾತೆ ಮರಿ ಹೇಳಿದಾಗೆ, ಧನ್ಯನೆಂದು ಹೊಗಳುವರು ಇಂದಿನಿಂದ ನನ್ನನ್ನು ಅಂತ. ನಾನು ಧನ್ಯ. ಯಾಕೆ ಅಂದರೆ ಗಾಡ್ ರಿವೀಲ್ಡ್ ಹಿಸ್ ಸಾಲ್ವೇಷನ್ ಟು ಮೀ. ದ್ಯಾಟ್ ಸಾಲ್ವೇಷನ್ ಇಸ್ ರಿವೀಲ್ಡ್ ಇನ್ ಮೀ. ನನ್ನೊಳಗಡೆ ಅದು ಪ್ರಕಟಪಡಿಸಿಕೊಟ್ರು ದೇವರು. 100% ಆಗಿಬಿಟ್ಟಿದೆ ಅಂತಲ್ಲ, ಅಟ್ಲೀಸ್ಟ್ ಜಸ್ಟ್ ಒನ್ ಪಾಯಿಂಟ್ ಆದರೂ ಏನೋ ಒಂದು ರಿವೀಲ್ ಆಗ್ತಾ ಇದೆ. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಕಂಟೆಂಟ್ ವಿತ್ ದ್ಯಾಟ್, ವಿತ್ ಕ್ರೈಸ್ಟ್, ವಾಟ್ ಈಸ್ ರಿವೀಲ್ಡ್ ಇನ್ ಮೈ ಹಾರ್ಟ್. ಸೊ ಒಂದು ವೇಳೆ ಈ ಧ್ಯಾನಕೂಟ ಇಲ್ಲದೆ ಇದ್ದಿದ್ರೆ, ನಾನು ಈ ಧ್ಯಾನಕ್ಕೆ ಬಾರದೇ ಇದ್ದಿದ್ರೆ,
ನನಗೆ ಎಷ್ಟು ದೊಡ್ಡ ನಷ್ಟ ಆಗ್ತಾಯಿತ್ತು ಅಂತ ನಾನು ಎಣಿಸ್ತಾ ಇದ್ದೀನಿ. ಐ ಆಮ್ ಥಿಂಕಿಂಗ್. ಸೊ ದೇವರು ಅಂಥ ಒಂದು ದುರಂತಕ್ಕೆ ನನ್ನನ್ನು ಬಿಟ್ಟುಕೊಡಲಿಲ್ಲ. ಗಾಡ್ ಸೇವ್ಡ್ ಮೀ, ಗಾಡ್ ರೆಸ್ಕ್ಯೂಡ್ ಮೀ, ಗಾಡ್ ಬ್ರಾಟ್ ಮೀ ಫಾರ್ ದಿಸ್ ರಿಟ್ರೀಟ್ ಟು ಹಿಯರ್ ದಿಸ್ ಗುಡ್ ನ್ಯೂಸ್. ಈ ಶುಭ ಸಂದೇಶವನ್ನು ಕೇಳಲಿಕ್ಕೆ ನೀವೆಲ್ಲ ಒಂದು ಬ್ಯಾಡ್ಜ್ ಹಾಕ್ಕೊಂಡಿರ್ಬೋದು, ಇಲ್ಲಾಂದರೆ ಆಮೇಲೆ ನಿಮಗೆ ಸಿಗ್ಬೋದು. ಐ ಹ್ಯಾವ್ ಎ ಗುಡ್ ನ್ಯೂಸ್ ಫಾರ್ ಯು ಅಂತ ಒಂದು ಬ್ಯಾಡ್ಜ್ ಹಾಕ್ಕೊಳ್ಳಿ ಆಮೇಲೆ, ಆಯಿತಾ? ಆದರೆ ಅದನ್ನು ಹಾಕ್ಕೊಂಡಾಗ ನಿಮ್ಮನ್ನು ಕೇಳ್ತಾರೆ, ವಾಟ್ ಈಸ್ ದ ಗುಡ್ ನ್ಯೂಸ್? ಯು ಮಸ್ಟ್ ನೋ ವಾಟ್ ಈಸ್ ದ ಗುಡ್ ನ್ಯೂಸ್. ಯು ಮಸ್ಟ್ ನೋ ವಾಟ್ ಈಸ್ ದ ಗುಡ್ ನ್ಯೂಸ್ ಯು ಆರ್ ಗೋಯಿಂಗ್ ಟು ಶೇರ್. ಆ ಗುಡ್ ನ್ಯೂಸ್ ಏನು ಗೊತ್ತಾ? ದೇವರು ನಿನ್ನನ್ನು ಎಷ್ಟಾಗಿ ಪ್ರೀತಿ ಮಾಡಿದ್ದಾರೆ ಅಂದರೆ ನಿನಗೋಸ್ಕರ ತನ್ನೊಬ್ಬನೇ ಮಗನಾದ ಯೇಸುವನ್ನು ಬಲಿ ಕೊಟ್ಟರು, ನೀನು ನಾಶವಾಗದೇ ಇರಲಿಕ್ಕೆ, ಆತನಲ್ಲಿ ವಿಶ್ವಾಸ ಇಟ್ಟು ರಕ್ಷಣೆ ಪಡ್ಕೊಳ್ಳಿಕ್ಕೆ. ದಟ್ ಈಸ್ ದ ಗುಡ್ ನ್ಯೂಸ್. ದಟ್ ಈಸ್ ದ ಗುಡ್ ನ್ಯೂಸ್. ಆದರೆ ಈ ಗುಡ್ ನ್ಯೂಸ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಈ ಗುಡ್ ನ್ಯೂಸ್ನ ನೀವು ಎಕ್ಸ್ಪ್ಲೈನ್ ಮಾಡಬೇಕು, ಅರ್ಥ ಆಗಬೇಕಂದ್ರೆ. ಅದಕ್ಕೋಸ್ಕರನೇ ನಾವು ಕಲಿಬೇಕಾಗಿರೋದು. ವೈ ವಿ ಶುಡ್ ಲರ್ನ್, ವೈ ದ ಬೈಬಲ್ ಸ್ಟಡಿ. ಈ ಬೈಬಲ್ ಸ್ಟಡಿ ಯಾಕೆ ನಮಗೆ ಬೇಕು ಕೇಳಿದರೆ, ಈ ಗುಡ್ ನ್ಯೂಸ್ನ ನಾವು ಬೇರೆಯವರಿಗೆ ಮನವರಿಕೆ ಆಗುವ ಹಾಗೆ ಎಕ್ಸ್ಪ್ಲೈನ್ ಮಾಡಬೇಕಲ್ವಾ? ಅದಕ್ಕೆ ನಮಗೆ ವಾಕ್ಯಗಳು ಗೊತ್ತಾಗಬೇಕು. ಇದು ಯಾಕೆ ಪೌಲರು ಇದನ್ನು ಬರೆದ್ರು, ಯಾಕೆ ಇದು ನಡೀತು, ನಮ್ಗೆ ಅರ್ಥ ಆಗಬೇಕು ಫಸ್ಟ್. ನೋಡಿ, ಇಲ್ಲಿ ನಾವು ರೋಮನ್ಸಿಂದನೇ ಬರೋಣ. ಇನ್ನೂ ಅಲ್ಲಿ ತುಂಬ ಪರ್ಲ್ಸ್ ಆಫ್ ದ ಕಿಂಗ್ಡಮ್ ಆಫ್ ಗಾಡ್ ಅಲ್ಲಿದೆ. ರೋಮನ್ಸ್ ಚಾಪ್ಟರ್ 3 ವರ್ಸ್ 24 ನಾವು ನಿಲ್ಲಿಸಿದ್ವಿ ಅಲ್ವಾ? ವಿಲ್ ಕಂಟಿನ್ಯೂ ಫ್ರಮ್ ವೇರ್ ವಿ ಸ್ಟಾಪ್ಡ್. 24-25. ಆದರೆ ದೇವರು ಯೇಸು ಕ್ರಿಸ್ತರ ಮುಖಾಂತರ ಅವರಿಗೆ ಅಂದರೆ ಯಾರಿಗೆ? ಈಗ ಯಾರಿಗೋ ಬೇಡ, ಅದು ನಿನಗೆ ಅಂತ ಹೇಳಲಿಕ್ಕಾಗುತ್ತಾ? ಪಾಪಿ ಆಗಿದ್ದೆ ನಾನು ಯೇಸುವನ್ನು ನಂಬಿದ್ದೇನೆ, ನನಗೆ ಓಕೆ, ಪಾಪ ವಿಮೋಚನೆಯನ್ನು ದಯಪಾಲಿಸಿ ತಮ್ಮ ಉಚಿತಾರ್ಥ ಅನುಗ್ರಹದಿಂದ ಅವರನ್ನು ಅಂದರೆ ಯಾರನ್ನು? ನನ್ನನ್ನು ತಮ್ಮ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುತ್ತಾರೆ. ದೇ ಆರ್ ನೌ ಜಸ್ಟಿಫೈಡ್. ಐ ಆಮ್ ನೌ ಜಸ್ಟಿಫೈಡ್. ಸೇ, ಐ ಆಮ್ ನೌ ಜಸ್ಟಿಫೈಡ್ by his grace. Now I am justified by his grace as a gift through the redemption that is in Christ Jesus. ಬೇರೆ ಯಾವುದರಿಂದನೂ ಅಲ್ಲ. ಈಗ ದೇವರು ನನ್ನನ್ನು ನೀತೀಕರಿಸಿದ್ದಾರೆ ಯಾವುದರ ಮುಖಾಂತರ? ಯೇಸು ಕ್ರಿಸ್ತನ ಆ ಬಲಿಯ ಮುಖಾಂತರ ದೇವರು ನನ್ನನ್ನು ನೀತೀಕರಿಸಿದ್ದು, ಬೇರೆ ಯಾವುದರ ಮುಖಾಂತರನೂ ಅಲ್ಲ. ಆಮೇಲೆ ಹಿ ಈಸ್ ಎಕ್ಸ್ಪ್ಲೈನಿಂಗ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಸೀಕ್ರೆಟ್, ರಹಸ್ಯ ಒಂದನ್ನು ಇಲ್ಲಿ ರಿವೀಲ್ ಮಾಡ್ತಾ ಇದ್ದಾರೆ. ಪೂರ್ವಕಾಲದಲ್ಲಿ ಮಾನವನ ಪಾಪವನ್ನು ದಂಡಿಸದೆ ತಾಳ್ಮೆಯಿಂದ ಇದ್ರಂತೆ ದೇವರು. ಪೂರ್ವಕಾಲದಲ್ಲಿ ಮಾನವರ ಪಾಪವನ್ನು ದಂಡಿಸದೆ ತಾಳ್ಮೆಯಿಂದ ಇದ್ದು. ನೀವೊಂದು ಕ್ವಶನ್ ಹಾಕೋಬೇಕಲ್ಲಿಗೆ, ಯಾಕೆ ದೇವರು ಮನುಷ್ಯನ ಪಾಪವನ್ನು ದಂಡಿಸದೆ ತಾಳ್ಮೆಯಿಂದ ಇದ್ದರು? whom God put forward as a sacrifice of atonement by his blood, effective through faith. He did this to show his righteousness because in his divine forbearance. Why that divine forbearance? ದೇವರು ಯಾಕೆ ತನ್ನ ಕೋಪವನ್ನು ತಡೆ ಹಿಡಿದ್ರು? ದೇವರು ಯಾಕೆ ಪಾಪಕ್ಕೆ ಇಮಿಡಿಯೇಟ್ ಪನಿಷ್ಮೆಂಟ್ ಕೊಟ್ಟಿಲ್ಲ ಅಂತ ಯೋಚನೆ ಮಾಡಬೇಕು. ನಾವು ಯೋಚನೆ ಮಾಡಿದರೆ ನಮಗೆ ಅರ್ಥ ಆಗುತ್ತೆ. ಪೂರ್ವಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಮಾನವರ ಪಾಪವನ್ನು ದೇವರು ದಂಡಿಸಲಿಲ್ಲ, ತಾಳ್ಮೆಯಿಂದ ಇದ್ದರು. ಯಾಕೆ? ಯಾರು ಹೇಳ್ತೀರಾ? ಪಾಪಕ್ಕೆ ದಂಡನೆ ಕೊಡಲಿಕ್ಕೆ ದೇವರಿಗೆ ಆಗ್ತಿತ್ತಾ? ಆಗ್ತಿತ್ತು. ಆದರೆ ಪಾಪಕ್ಕೆ ದಂಡನೆಯನ್ನು ದೇವರು ಕೊಟ್ಟಿದ್ರೆ ಎಲ್ಲರೂ ನರಕಕ್ಕೆ ಹೋಗ್ತಾ ಇದ್ವಿ. ಅದಕ್ಕೋಸ್ಕರ ದಂಡಿಸಲಿಲ್ಲ. ವೈ ಹಿ ಡಿಡ್ ನಾಟ್ ಪನಿಷ್? ದೇವರು ನ್ಯಾಯವಾಗಿ ಪನಿಷ್ಮೆಂಟ್ ಕೊಡೋದಾದರೆ ನರಕಕ್ಕೆ ಹಾಕ್ಬೇಕು ನಮ್ಮನ್ನು. ಒಮ್ಮೆ ನರಕಕ್ಕೆ ಹೋದರೆ ಮತ್ತೆ ವಾಪಸ್ ಸ್ವರ್ಗಕ್ಕೆ ಎಂಟ್ರಿ ಇಲ್ಲ. ದಟ್ ಈಸ್ ದ ರೈಚಸ್ ಜಡ್ಜ್ಮೆಂಟ್. ದಟ್ ಇಸ್ ದ ರೈಚಸ್ ಜಡ್ಜ್ಮೆಂಟ್. ದೇವರು ಆ ನೀತಿವಂತರಾಗಿರೋದ್ರಿಂದ ದೇವರು ನ್ಯಾಯವಾಗಿಯೇ ನಮಗೆ ಶಿಕ್ಷೆ ಕೊಡಬೇಕಾಗಿತ್ತು. ಕೊಟ್ಟಿದ್ದಿದ್ದರೆ ಅದಕ್ಕೆ ಶಿಕ್ಷೆ ಏನು ಗೊತ್ತಾ? ನರಕ. ಆದರೆ ದೇವರು ಆ ಥರ ಶಿಕ್ಷೆ ಕೊಟ್ಟಿಲ್ಲ. ಟೆಂಪ್ರರಿ ಪನಿಷ್ಮೆಂಟ್ ಕೊಟ್ಟರು. ಹಿ ಯೂಸ್ಡ್ ದ ಲಾ. ಅರ್ಥ ಆಗ್ತಿದೆ ನಿಮಗೆ? ಧರ್ಮಶಾಸ್ತ್ರ ಕೊಟ್ಟರು, ಇದನ್ನು ಮೀರಿ ಮಾಡಿದ್ರೆ ನಿಮಗೆ ಶಿಕ್ಷೆ ಅಂತ ಹೇಳಿಬಿಟ್ಟು ಒಂದು ಟೆಂಪರರಿ ಲಾ ಕೊಟ್ಟರು. ಲಾ ಕೊಟ್ಟಿದ್ದು
ಗ್ರೇಸ್ಗೋಸ್ಕರನೇ. ಈ ಧರ್ಮಶಾಸ್ತ್ರ ಕೊಟ್ಟಿದ್ದು ಕೂಡ ಫಾರ್ ಸಮಥಿಂಗ್ ಗ್ರೇಟ್. ಫಾರ್ ದಿಸ್ ಸಾಲ್ವೇಷನ್ ಓನ್ಲಿ ಹಿ ಗೇವ್ ದ ಲಾ. ನಾನು ಹೇಳ್ತೀನಿ ನಿಮಗೆ, ಈಗ ನೀವು ರೋಮನ್ಸ್ ಓದಿದರೆ ಅರ್ಥ ಆಗುತ್ತೆ, ಓದದೇ ಇದ್ದರೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯು ಕ್ಯಾನಾಟ್ ರಿಜಾಯ್ಸ್ ಇನ್ ದ್ಯಾಟ್. ಓಕೆ, ಸ್ಟಾರ್ಟ್ ರೀಡಿಂಗ್ ಲೆಟರ್ಸ್, ಎಸ್ಪೆಷಲಿ ರೋಮನ್ಸ್. ನಾನು ಹೇಳಿದ್ನಲ್ಲ ಫಸ್ಟ್ ಡೇ, ರೋಮನ್ಸ್ ಎಕ್ಸ್ಪ್ಲೈನ್ಸ್ ಸಾಲ್ವೇಷನ್, ಹಿಸ್ಟ್ರಿ ಆ್ಯಂಡ್ ಮಿಸ್ಟ್ರಿ ಆಫ್ ಸಾಲ್ವೇಷನ್. ಯು ಮಸ್ಟ್ ರೀಡ್. If you want to become a Christian, you must read Romans and understand it by the help of the Holy Spirit. You can understand it. God will help you to understand. ದೇವರು ಸಹಾಯ ಮಾಡ್ತಾರೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ. ಆದರೆ ದೇವರು ಎಷ್ಟು ಪ್ಲ್ಯಾನ್ ಮಾಡಿದ್ರು ನೋಡಿ. ಸಿ ದ ಪ್ರೀ ಪ್ಲ್ಯಾನಿಂಗ್ ಆಫ್ ಗಾಡ್ ಫಾರ್ ಮೈ ಸಾಲ್ವೇಷನ್, ಮೈ ರಿಡಮ್ಷನ್. ನನ್ನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ನಿಲ್ಲಿಸಲಿಕ್ಕೆ ದಿಸ್ ಗ್ಲೋರಿಫಿಕೇಷನ್, ಆರ್ಡಿನೇಷನ್ ಅಂತ ಹೇಳ್ತೀವಲ್ವಾ, ಈ ಡೇಗೆ, ಗ್ರ್ಯಾಜುಯೇಷನ್ ಡೇಗೆ, ಆರ್ಡಿನೇಷನ್ ಡೇಗೆ, ಏನೋ ಒಂದು ಇರಲಿ, ಈ ಗ್ಲೋರಿಫಿಕೇಷನ್ಗೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ, ಡೆಸ್ಟಿನೇಷನ್ಗೆ ಕರ್ಕೊಂಡು ಹೋಗ್ಲಿಕ್ಕೆ ದೇವರು ಎಂಥ ಪ್ಲ್ಯಾನ್ ಮಾಡಿದರು ಅಂದರೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಆದಾಮನನ್ನು ಸೃಷ್ಟಿ ಮಾಡಿದ್ರು. ಫಸ್ಟ್ ಈ ಕ್ರಿಯೇಟೆಡ್ ಆಡಮ್. ಬೈಬಲ್ ಹೇಳುತ್ತೆ ರೋಮನ್ಸ್ 5:14-16 ಆಡಮ್ ಇಸ್ ಅ ಟೈಪ್ ಆಫ್ ಕ್ರೈಸ್ಟ್, ಒನ್ ಹೂ ಇಸ್ ಗೋಯಿಂಗ್ ಟು ಕಮ್. ಆದಾಮ ಸುಮ್ಮನೆ ಏನೋ ಒಬ್ಬ ಆದಾಮ ಅಲ್ಲ, ಅವನು ಯಾರು ಕೇಳಿದ್ರೆ ಇಸ್ ಅ ಟೈಪ್, ಅಥವಾ ಒಂದು ಯೇಸುವಿನ ಬದಲಿಗೆ ಅಂತ ಹೇಳ್ತೀವಲ್ಲ, ಯೇಸು ನನ್ನ ಬದಲಿ, ಈಗ ಯೇಸುವಿನ ಬದಲಿಗೆ ಆದಾಮ. ಆ ಥರ ಯೇಸುನ ತೋರಿಸ್ಕೊಡ್ಲಿಕ್ಕೆ ಆದಾಮನನ್ನು ಫಸ್ಟ್ ಕಳಿಸ್ಬೇಕಾಯ್ತೆ ಅವರು. ಯೇಸುನ ತೋರಿಸ್ಕೊಡೋದಂದರೆ ಸಾಲ್ವೇಷನ್, ರಕ್ಷಣೆ. ಈ ರಕ್ಷಣೆ ಮನುಷ್ಯ ಪಾಪ ಮಾಡಿದ ಮೇಲಲ್ಲ, ಆಯಿತಾ? ಮನುಷ್ಯನ ಸೃಷ್ಟಿ ಮಾಡಿದಾಗ ಮನುಷ್ಯ ಪಾಪ ಮಾಡ್ತಾನೆ, ಪಾಪಿ ಆಗ್ತಾನೆ. ದೇವ್ರಿಗೆ ಮೊದಲೇ ಗೊತ್ತಿತ್ತು, ನಾನು ನೀವು ಪಾಪಿ ಆಗ್ತೀವಂತನೂ ಗೊತ್ತು. ಆದ್ದರಿಂದ ನಮ್ಮನ್ನು ರಕ್ಷಿಸಲಿಕ್ಕೆ ದೇವ್ರು ಮೊದಲೇ ಪ್ಲ್ಯಾನ್ ಮಾಡಿದರು. ನೀವು ಯೋಚನೆ ಮಾಡ್ಬೋದು, ದೇವ್ರಿಗೆ ಗೊತ್ತಿರಲಿಲ್ಲ ನಾವು ಪಾಪಿ ಆಗ್ತೀವಂತ. 100% ಗೊತ್ತಿತ್ತು. ಮತ್ತೆ ಯಾಕೆ ಸೃಷ್ಟಿ ಮಾಡಿದ್ದು? ವಿಶ್ವಾಸವಿಟ್ಟು ರಕ್ಷಣೆ ಕೊಡಲಿಕ್ಕೆ, ಈ ಸಾಲ್ವೇಷನ್ಗೋಸ್ಕರ. ಇದಿಲ್ಲದೆ ಇದ್ದರೆ, ದೇವ್ರು ನಮ್ಮನ್ನು ಈ ಭೂಮಿಯಲ್ಲಿ ಸೃಷ್ಟಿ ಮಾಡದೇ ಇದ್ದರೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಯಾರೂ ಇಲ್ಲ. ಸ್ವರ್ಗಕ್ಕೆ ಹೋಗ್ಲಿಕ್ಕೆ ನಾನು ಅನ್ನೋದು ಇರೋದಿಲ್ಲ. ಐ ಕ್ಯಾನಾಟ್ ಎಂಜಾಯ್ ಹೆವೆನ್. ನನ್ನನ್ನು ಇಲ್ಲಿ ಸೃಷ್ಟಿ ಮಾಡಿದ್ರಿಂದನೇ ಅಲ್ಲಿ ಎಂಜಾಯ್ ಮಾಡಲಿಕ್ಕಾಗುತ್ತೆ, ಸ್ವರ್ಗಕ್ಕೆ ಹೋಗಲಿಕ್ಕೆ ಆಗುತ್ತೆ. ಇಲ್ಲಿ ಹೇಗಿದ್ದೀನೋ ಅಲ್ಲೂ ಹಾಗೆ ಒಂದು ಶರೀರದೊಂದ, ಒಂದು ಸ್ವರ್ಗೀಯ ಶರೀರ ತಗೊಂಡು ಅಲ್ಲಿ ಇರಲಿಕ್ಕಾಗತ್ತೆ. ಹುಟ್ಟಲೇ ಇಲ್ಲ ಅಂದರೆ ಇಲ್ಲ, ಚಾನ್ಸೇ ಇಲ್ಲ. ಅಂದರೆ ಹುಟ್ಟಿದವ್ರಿಗೆ ಎಲ್ರಿಗೂ ಚಾನ್ಸ್ ಇದೆಯಾ? ಚಾನ್ಸ್ ಇದೆ. ಚಾನ್ಸ್ ಪಡ್ಕೊಂಡವ್ರು ಭಾಗ್ಯವಂತರು. ಯಾರ ಮುಖಾಂತರ? ಯೇಸು ಕ್ರಿಸ್ತನಲ್ಲಿಟ್ಟ ವಿಶ್ವಾಸದ ಮುಖಾಂತರ ಚಾನ್ಸ್ ಕೊಟ್ಟಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ದೇವರಿಗೆ. ಎಷ್ಟು ಬಂದರೂ ಲಾಭನೇ, 5 ಬಂದರೂ ಲಾಭನೇ, 10 ಬಂದರೂ ಲಾಭನೇ, 100 ಬಂದರೂ ಲಾಭನೇ. ಎಲ್ಲರೂ ಬರ್ತಾರಾ ಗೊತ್ತಿಲ್ಲ, ಬಂದವರು ಭಾಗ್ಯವಂತರಷ್ಟೇ. ನೀನು ಬಂದರೆ ನೀನು ಭಾಗ್ಯವಂತನು. ದಟ್ ಈಸ್ ಅಪ್ ಟು ಯು. ಇಲ್ಲಿ ದೇವರು ಯಾರನ್ನೂ ಬಲಾತ್ಕಾರ ಮಾಡಿ ಹೊತ್ಕೊಂಡು ಹೋಗೋದಿಲ್ಲ. ಬಟ್ ಹಿ ಹ್ಯಾಸ್ ಓಪನ್ಡ್ ದಟ್ ಗೇಟ್ ಆಫ್ ಹೆವನ್ ಫಾರ್ ಆಲ್ ಪೀಪಲ್. ಈಸ್ ವೆಲ್ಕಮಿಂಗ್ ಆಲ್. ಪುತ್ರನ ಮುಖಾಂತರ ಯಾರು ಬಂದರೂ ಅವ್ರನ್ನ ಸ್ವಾಗತ ಮಾಡ್ತಾರೆ, ಯಾರನ್ನೂ ರಿಜೆಕ್ಟ್ ಮಾಡೋದಿಲ್ಲ. ಬಟ್ ಈ ಟೈಮ್ ಒಳಗಡೆ ಬರಬೇಕು. ಇದು ಈ ರಿಟ್ರೀಟಲ್ಲಿ ಆಗಲ್ಲ. ನೆಕ್ಸ್ಟ್ ರಿಟ್ರೀಟ್ ಐ ವಿಲ್ ಎಕ್ಸ್ಪ್ಲೈನ್. ಓಕೆ, ಆರ್ ನೆಕ್ಸ್ಟ್ ಟೈಮ್, ನೆಕ್ಸ್ಟ್ ರಿಟ್ರೀಟ್ ಆರ್ ನೆಕ್ಸ್ಟ್ ಟೈಮ್ ಗ್ರೋತ್ ರಿಟ್ರೀಟ್, ಅದು ಇದು ಇದ್ದಾಗ ಎಲ್ಲಿ ಬರುತ್ತೋ ಗೊತ್ತಿಲ್ಲ. ನೀವೆಲ್ಲ ರಿಟ್ರೀಟ್ಗೂ ಬರ್ತಾ ಇರಿ. ಇದು ಯಾವಾಗ ಬರುತ್ತೆ ನಮ್ಗೆ ಗೊತ್ತಿಲ್ಲ. ವೆನ್ ಹೋಲಿ ಸ್ಪಿರಿಟ್ ಗಿವ್ಸ್ ಐ ಕ್ಯಾನ್ ಶೇರ್ ದಿಸ್. ಓಕೆ, ನಾವು ವಾಟ್ ಎವರ್ ಈಸ್ ಗಿವಿಂಗ್ ಐ ಆಮ್ ಶೇರಿಂಗ್ ಫಾರ್ ಮೈ ಸೆಲ್ಫ್. ಎನಿವೇ, ಪೂರ್ವಕಾಲದಲ್ಲಿ ಮಾನವನ ಪಾಪವನ್ನು ದಂಡಿಸಿದೆ ತಾಳ್ಮೆಯಿಂದ ಇದ್ದ ದೇವರು ವಿಶ್ವಾಸವುಳ್ಳವರಿಗೆ ಪಾಪಕ್ಷಮೆಯನ್ನು ತರುವ ಸಲುವಾಗಿ ಯೇಸು ಕ್ರಿಸ್ತರು ರಕ್ತಧಾರೆ ಎರೆಯುವಂತೆ ಮಾಡಿದರು. ಇಲ್ಲಿ ಪೂರ್ವಕಾಲದಲ್ಲಿ ಮಾನವರ ಪಾಪವನ್ನು ನಾವು ಮಾಡಿದ ಪಾಪಕ್ಕೆ ತಕ್ಕಾಗಿ ದೇವರು ದಂಡಿಸಲಿಲ್ಲ ಅಂತ ದಾವೀದನಿಗೂ ಕೂಡ ದೇವರು ಪ್ರಕಟಣೆ ಕೊಟ್ಟು ಅವನ ಬಾಯಲ್ಲೂ ಹೇಳಿಸಿದರು. ಕೀರ್ತನಕಾರ ಹೇಳ್ತಾನೆ, Psalm 103:9, ಅಲ್ಲೇನು ಹೇಳ್ತಾರೆ ಗೊತ್ತಾ? ನಮ್ಮ ಪಾಪಕ್ಕೆ ತಕ್ಕ ಹಾಗೆ ದೇವರು ನಮ್ಮನ್ನು, 103:9 ಅನಿಸುತ್ತೆ, ನಾವು ಪಾಪಿಗಳು. ಓಕೆ, ಆದರೆ ದೇವರು ನಮ್ಮನ್ನು ಪನಿಷ್ ಮಾಡಿಲ್ಲ ನಮ್ಮ ಪಾಪಕ್ಕೆ ತಕ್ಕ ಹಾಗೆ ಅಂತ ಹೇಳ್ತಾರೆ. ಹಿ ಡಿಡ್ ನಾಟ್ ಪನಿಷ್ ಅಸ್ ಅಕಾರ್ಡಿಂಗ್ ಟು ಅವರ್ ಟ್ರಾನ್ಸ್ಗ್ರೆಷನ್ಸ್. ಪನಿಷ್ ಮಾಡಿದರೆ ನಾವು ಯಾರೂ ಇಲ್ಲ. ಸಿ 10ನೇ ವಾಕ್ಯ, ವರ್ಸ್ ನಂಬರ್ 10. Yes, he does not deal with us according to our sins. See, he does not deal with us according to our sins, nor repay us according to our iniquities. ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ. ನೆಕ್ಸ್ಟ್ ವರ್ಸ್ ಏನಿದೆ?
ನಮ್ಮ ಪಾಪ ಅಪರಾಧಗಳಿಗೆ ತಕ್ಕ ಹಾಗೆ ಆತನು ಮಾಡಲಿಲ್ಲ. ದೇವರ ಕರುಣೆ ಅಷ್ಟು ಉನ್ನತವಾದದ್ದು ಅಂತಿದೆ. ಆಕಾಶ ಮಂಡಲವು ಭೂಮಿಯಿಂದ ಎಷ್ಟೋ ಉನ್ನತ, ದೈವ ಭಯವುಳ್ಳವನಿಗೆ ಆತನ ಕೃಪೆ ಅಷ್ಟೇ ಸಣ್ಣುತ್ತ ಅಲ್ವಾ. ಸೊ ದಾವೀದನ ಮುಖಾಂತರ ದೇವರು ಹೇಳಿಸಿದರು ನಮಗೋಸ್ಕರ, ನೋಡಿ ನಿಮ್ಮ ಪಾಪಗಳಿಗೆ ತಕ್ಕ ಹಾಗೆ ನಾನು ನಿಮ್ಮನ್ನು ದಂಡಿಸಿಲ್ಲ. ಏನೋ ಕೊಲೆ ಮಾಡಬೇಡ ಅಂತ ಒಂದು ಲಾ ಕೊಟ್ಟೆ, ಕೊಲೆ ಮಾಡಿದಾಗ ನಾನು ನಿನಗೆ ಕೊಲೆ ಮಾಡಿದೆ, ಕೊಲೆಗೆ ಕೊಲೆ, ಕಣ್ಣಿಗೆ ಕಣ್ಣು, ಇದೆಲ್ಲ ನಾನು ಮಾಡಿಸ್ದೆ, ನಾನೇ ಮಾಡಿಸಿದ್ದಾಯ್ತಾ. ಆದರೆ ನಿನ್ನ ಪಾಪಕ್ಕೆ ತಕ್ಕಾಗೆ ದಂಡನೆ, ಕೊಲೆಗೆ ಕೊಲೆ ಅಲ್ಲ, ಕೊಲೆಗೆ ಒಲೆ. ಒಲೆ ಅಂದರೆ ಬೆಂಕಿ, ನರಕ. ನೀನು ಮಾಡಿದ ಪಾಪಕ್ಕೆ ನಿನ್ನನ್ನು ಎಲ್ಲಿಗೆ ಹಾಕಬೇಕಾಗಿತ್ತು? ನರಕಕ್ಕೆ ಹಾಕಬೇಕಾಗಿತ್ತು. ಆದರೆ ನಾನೇನು ಮಾಡಿದೆ? ತಕ್ಕ ಹಾಗೆ ದಂಡಿಸಲಿಲ್ಲ, ಆದರೆ ಅಪ್ಪನಾಗಿ ಮೈಲ್ಡಾಗಿ ನಿನಗೊಂದು ಟಚ್ ಕೊಟ್ಟೆ ಅಷ್ಟೇ. ನೀನು ತಪ್ಪು ತಿದ್ಕೊಳ್ಳಿ ಅಂತ ಕೊಟ್ಟೆ, ಆದರೆ ನೀನು ತಿದ್ಕೊಳ್ಳಿಕ್ಕೆ ಆಗಿಲ್ಲ ಅಂತಲೂ ನನಗೆ ಗೊತ್ತು. ಒಂದು ವೇಳೆ ನಮ್ಮ ಪಾಪಕ್ಕೆ ತಕ್ಕ ಹಾಗೆ ದೇವರು ದಂಡಿಸೋದಾಗಿದ್ದರೆ ದಂಡನೆಯ ತೀರ್ಪಿಗೆ ಒಳಗಾಗಿ ನಾಶ ಆಗಿ ನಿತ್ಯ ನಾಶಕ್ಕೆ ಹೋಗ್ತಾ ಇದ್ವಿ. ಆ ದೇವರಿಗಿದು ಗೊತ್ತು. ಆದ್ದರಿಂದ ದೇವರೇನು ಮಾಡಿದರು? ತಡೆ ಹಿಡಿದರು ತಮ್ಮ ಕೋಪವನ್ನು. ದೇವರು ತಮ್ಮ ಕೋಪವನ್ನು ತಡೆ ಹಿಡಿದರು. ಈಗ ಬೇಡ, ಫೋರ್ಬೇರೆನ್ಸ್, ಇನ್ ಇಸ್ ಫೋರ್ಬೇರೆನ್ಸ್, ತಡೆ ಹಿಡಿದರು. ವಾಸ್ ವೆರಿ ಮಚ್ ಪೇಷಂಟ್ ಅಬೌಟ್ ಮೈ ಸಿನ್, ಬಿಕಾಸ್ ದಿಸ್ ವಾಸ್ ಇನ್ ಇಸ್ ಮೈಂಡ್. ಜೀಸಸ್ ವಾಸ್ ಇನ್ ಇಸ್ ಮೈಂಡ್. ರಕ್ಷಣೆ ಇತ್ತು ಅವ್ರ ಮೈಂಡಲ್ಲಿ. ಇದು ಇದ್ದಿದ್ದರಿಂದ ದೇವರೇನು ಮಾಡಿದರು? ಬೇಡ 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 ಬೇಡ. See the heart of God, see the love of the Father. ಅದನ್ನೇ ಜಾನ್ ಹೇಳ್ತಾರಲ್ವಾ, see how much Father loves us. ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸ್ತಾರೆ ನೋಡಿ, ಗಮನಿಸಿ ನೋಡಿ. ಏದೇನು ತೋಟದಲ್ಲಿ ಆದಾಮನನ್ನು ಕಳಿಸಿದ್ರ? ಆದಾಮನನ್ನು ಕಳಿಸಿದ್ರು. ಆದಾಮ ಪಾಪ ಮಾಡ್ದ. ಆದಾಮ ಪಾಪ ಮಾಡಿದ್ದು ಎಷ್ಟು ಪಾಪಕ್ಕೆ ಪನಿಷ್ಮೆಂಟ್ ಬಂತು? ಆದಾಮ ಮಾಡಿದ ಎಷ್ಟು ಪಾಪಕ್ಕೆ ನಮಗೆಲ್ಲರಿಗೂ ಪಾಪದ ಪನಿಷ್ಮೆಂಟ್ ಸಿಕ್ತು? ಹೌ ಮೆನಿ ಸಿನ್ಸ್ ಹಿ ಕಮಿಟೆಡ್? ಎಷ್ಟು ಪಾಪ ಮಾಡಿದ? 5. ಹೌ ಮೆನಿ ಸಿನ್ಸ್ ಹಿ ಕಮಿಟೆಡ್? 1. ಒಂದು ಪಾಪಕ್ಕೆ ದೇವರು ಯಾಕೆ ಇಷ್ಟು ಶಿಕ್ಷೆ ಕೊಡಬೇಕಾಯ್ತು? ಬಿಕಾಸ್ ದಿಸ್ ವಾಸ್ ಇನ್ ಗಾಡ್ಸ್ ಮೈಂಡ್, ಸಾಲ್ವೇಷನ್. ಐ ವಿಲ್ ಎಕ್ಸ್ಪ್ಲೈನ್. ಒಂದು ಪಾಪಕ್ಕೆ ಇಷ್ಟೊಂದು ಪನಿಷ್ಮೆಂಟ್, ಅದನ್ನು ಹಾಗೇನೆ ಬರೆದಿದ್ದಾರೆ ಪವಿತ್ರಾತ್ಮರು. ರೋಮನ್ಸ್ ಚಾಪ್ಟರ್ 5 ವರ್ಸ್ 14 ನೋಡಿ, 14, 15, 16 ಅನಿಸುತ್ತೆ. 16ನೇ ವಾಕ್ಯದಲ್ಲಿದೆ, ದೇವರ ಉಚಿತಾರ್ಥ ವರಕ್ಕೂ ಒಬ್ಬ ಮನುಷ್ಯನ ಪಾಪದ ಪರಿಣಾಮಕ್ಕೂ ಎಷ್ಟೋ ವ್ಯತ್ಯಾಸವಿದೆ. ಅದಾದಮೇಲೆ ಹೇಳ್ತಾರೆ, ಆ ಒಂದು ಪಾಪದ ಪರಿಣಾಮವಾಗಿ ಮನುಷ್ಯನನ್ನು ಅಪರಾಧಿ ಎಂದು ನಿರ್ಣಯಿಸಲ್ಪಟ್ಟನು. ನೋಡಿ, ಫಾರ್ ದ ಜಡ್ಜ್ಮೆಂಟ್ ಫಾಲೋಯಿಂಗ್ ಒನ್ ಟ್ರಾಸ್ಪಾಸ್ ಬ್ರಾಟ್ ಕಂಡೆಮ್ನೇಷನ್. ಒಂದು ಪಾಪ. ಯಾಕೆ ಹೋಲಿ ಸ್ಪಿರಿಟ್ ಒಂದು ಪಾಪ ಅಂತ ಬರೆದ್ರು? ಮತ್ತೆ ನಮ್ಮನ್ನೆಲ್ಲ ದೇವರು ಜಡ್ಜ್ ಮಾಡೋದು ಒಂದು ಪಾಪದಿಂದ. ನಮ್ಮ ಪಾಪದಿಂದ ನಮ್ಮನ್ನು ಜಡ್ಜ್ ಮಾಡ್ತಾ ಇಲ್ಲ ದೇವರು. ನಮ್ಮ ಪಾಪದಿಂದ ನಮ್ಮನ್ನು ಜಡ್ಜ್ ಮಾಡಿದರೆ ಪ್ರಾಬ್ಲಮ್ ಇದೆ, ನಾವೆಲ್ಲರೂ ನರಕಕ್ಕೆ ಹೋಗ್ತೀವಿ. ಬೇಸ್ಡ್ ಆನ್ ಅವರ್ ಸಿನ್, ಇಫ್ ಗಾಡ್ ಇಸ್ ಜಡ್ಜಿಂಗ್ ಅಸ್, ಆಲ್ ಆಫ್ ಅಸ್ ವಿಲ್ ಗೋ ಟು ಹೆಲ್, ಕಂಡೆಮ್ ಟು ಡೆತ್, ಇಟರ್ನಲ್ ಡ್ಯಾಮಿನೇಷನ್. ಮತ್ತು ಯಾಕೆ ದೇವರು ನಮ್ಮ ಪುಣ್ಯ ಕಾರ್ಯ ತೆಗೆದುಕೊಳ್ಳಿಲ್ಲ ಅಂದರೆ, ನಮ್ಮ ಪುಣ್ಯ ಕಾರ್ಯ, ಒಬ್ಬನ ಪಾಪ ಮಾಡ್ದ, ಅವನೇನೋ ಒಂದು ಪುಣ್ಯ ಕಾರ್ಯ ಮಾಡ್ದ, ಅದರಿಂದ ದೇವರು ಅವನಿಗೆ ಪಾಪ ಪರಿಹಾರ ಮಾಡೋದಾಗಿದ್ದರೆ ಖಂಡಿತವಾಗಲೂ ಮನುಷ್ಯನ ಪಾಪ ಯಾವತ್ತೂ ಕೂಡ ಪರಿಹಾರ ಆಗ್ತಾ ಇರಲಿಲ್ಲ. ಯಾಕೆ ಅಂದರೆ ಈ ಪುಣ್ಯ ಕಾರ್ಯ ಅನ್ನೋದು ಬರೋದು ಎಲ್ಲಿಂದ? ಈ ಸ್ಪಿರಿಟಿಂದ. ಯಾವ ಸ್ಪಿರಿಟಿಂದ? ಪಾಪಾತ್ಮ. ಪಾಪಾತ್ಮನಿಂದ ಬಂದ ಪುಣ್ಯ ಕಾರ್ಯ ಪಾಪವಾಗಿರ್ತದೆ. ಅರ್ಥ ಆಗ್ತಿದೆಯಾ? ವೈ ಗಾಡ್ ಸೆಡ್ ಆಲ್ ಅವರ್ ರೈಚಸ್ನೆಸ್ ಆರ್ ಫಿಲ್ತಿ ರ್ಯಾಗ್.
ನಮ್ಮ ನೀತಿ ಕಾರ್ಯಗಳು ಯಾಕೆ ನೀತಿ ಅಲ್ಲ, ದೇವರ ಮುಂದೆ ಹೋಗುವಾಗ ಅದು ನೀತಿ ಆಗೋದಿಲ್ಲ. ಯಾಕೆ ಕೇಳಿದರೆ, ದಿಸ್ ಇಸ್ ಕಮ್ ಔಟ್ ಆಫ್ ದಿಸ್, ಸತ್ತ ಆತ್ಮದಿಂದ ಬರುವಂಥದ್ದು, ಪಾಪ ತುಂಬಿದಂಥ ಆತ್ಮದಿಂದ ಬರುವಂಥ ಒಳ್ಳೆ ಕಾರ್ಯ ಆಗಿದ್ದರಿಂದ ಅದು ದೇವರ ಸನ್ನಿಧಿಯಲ್ಲಿ ಒಳ್ಳೆಯದಾಗಿ ಪರಿಣಮಿಸೋದಿಲ್ಲ. ಅದರಿಂದನೇ ಯಾವ ಪುಣ್ಯ ಕಾರ್ಯ ಮಾಡಿದರೂ ಮನುಷ್ಯನಿಗೆ ಪರಿಹಾರ ಆಗ್ತಾ ಇರಲಿಲ್ಲ. ನೋ ರೈಚಸ್ ಡೀಡ್ಸ್ ಕ್ಯಾನ್ ಸೇವ್ ಅಸ್ ಬಿಕಾಸ್ ವಿ ಆರ್ ಅನ್ರೈಚಸ್, ವಿ ಆರ್ ಸಿನ್ನರ್ಸ್ ಇನ್ಸೈಡ್. ದೇವರು ಅದನ್ನು ಕ್ಯಾನ್ಸಲ್ ಮಾಡಿದರು, ಅದು ಆ ಸಿಸ್ಟಮ್ಮು ಇಟ್ಟಿಲ್ಲ. ಆದರೆ ಇಲ್ಲಿ ನಮಗೆ ಬೇಕಾಗಿರೋದು ಆ ಒಂದು ಪಾಪದ ಪರಿಣಾಮವಾಗಿ, ಎಷ್ಟು ಪಾಪ? ಒನ್ ಸಿನ್. ಎಷ್ಟು ಸಿನ್? ಓನ್ಲಿ ಒನ್ ಸಿನ್. ಒಂದು ಪಾಪದ ಪರಿಣಾಮವಾಗಿ ದೇವರು ಮನುಷ್ಯನನ್ನು ಏನಂತ ಮಾಡಿದರು? ಅಪರಾಧಿ, ವಿಕ್ಟಿಮ್, ಸಿನ್ನರ್. ಯು ಆರ್ ಕಂಡೆಮ್ಡ್, ಯು ಆರ್ ಅಂಡರ್ ದ ರಾತ್ ಆಫ್ ಗಾಡ್. ನಿನ್ನ ದೇವರ ಕೋಪಕ್ಕೆ ಒಳಗಾದವನು. ಯು ಆರ್ ಕರ್ಸ್ಡ್, ಶಾಪಗ್ರಸ್ತನು. ಯು ಆರ್ ಅನ್ರೈಚಿಯಸ್, ಅನೀತಿವಂತನು, ಪಾಪಿ, ದೈವದ್ರೋಹಿ, ದೇವರ ಶತ್ರು. ಇದೆಲ್ಲ ನನ್ನ ಮೇಲಿತ್ತು. ಐ ವಾಸ್ ದಿಸ್ ಬಿಕಾಸ್ ಆಫ್ ಒನ್ ಮ್ಯಾನ್ಸ್ ಸಿನ್, ಒಬ್ಬ ಮನುಷ್ಯನ ಪಾಪ. ಇದರಲ್ಲಿ 12ನೇ ವಾಕ್ಯ ಹೇಳುತ್ತಲ್ವ, ಏನು ಹೇಳುತ್ತೆ? ಒಬ್ಬ ಮನುಷ್ಯನಿಂದಲೇ ಪಾಪ, ಪಾಪದಿಂದ ಮರಣ ಲೋಕವನ್ನು ಅಂದರೆ ನನ್ನನ್ನು ಪ್ರವೇಶಿಸ್ತು. ಒಬ್ಬ ಮನುಷ್ಯನಿಂದಲೇ ಪಾಪ, ಪಾಪದಿಂದ ಮರಣ ಲೋಕವನ್ನು ಪ್ರವೇಶಿಸ್ತು. ಆಮೇಲೆ ಎಲ್ಲರೂ ಪಾಪ ಮಾಡಿದ್ರಿಂದ ಏನಾಯಿತು? ಮರಣ ಎಲ್ರಿಗೂ ಪ್ರಾಪ್ತ ಆಯಿತು. ದಿಸ್ ಶೋಸ್ ದ ಗುಡ್ನೆಸ್ ಆಫ್ ಗಾಡ್. ದಿಸ್ ಆಲ್ಸೋ ಶೋಸ್ ದ ಗುಡ್ನೆಸ್ ಆಫ್ ಗಾಡ್. ಒಬ್ಬ ಮನುಷ್ಯ ಪಾಪ ಮಾಡಿದ್ರಿಂದ ಏನಾಯಿತು? ಪಾಪದಿಂದ ಏನು ಸಿಕ್ತು? ಮರಣ ಸಿಕ್ತು. ದ್ಯಾಟ್ ಆಲ್ಸೋ ಶೋಸ್ ದ ಗುಡ್ನೆಸ್ ಆಫ್ ಗಾಡ್. ಅದು ದೇವರ ಒಳ್ಳಿತನ ನಮಗೆ ಕಾಣಿಸ್ಕೊಡುತ್ತೆ. ಅಲ್ಲಿ ಮನುಷ್ಯ ಪಾಪ ಮಾಡಿದಾಗ ಏನು ಸಿಕ್ತು? ಮನುಷ್ಯನಿಗೆ ಮರಣ ಸಿಕ್ತು. ಮತ್ತು ನಾವು ಪಾಪ ಮಾಡಿದ್ರಿಂದ, ನಮ್ಮೊಳಗಡೆ ಪಾಪ ಇದ್ದಿದ್ದರಿಂದ ನಾವು ಪಾಪ ಮಾಡಿದ್ವಿ. ಪಾಪ ಮಾಡಿದ್ರಿಂದ ಏನು ಸಿಕ್ತು? ನಮಗೆ ಮರಣ ಸಿಕ್ತು. ಕರೆಕ್ಟಾ? ಇದೆಯಾ? Therefore, just as sin came into the world, into you and me, through one man, and death came through sin, and so death spread to all, because all have sinned. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಸುಮ್ಮನೆ ಒಂದು ವಾಕ್ಯ ಅಲ್ಲ. ಇದರಲ್ಲಿ ನಿಮ್ಮ ರಕ್ಷಣೆ ಇದೆ. ಇದರಲ್ಲಿ ಏನಿದೆ? ನಮ್ಮ ರಕ್ಷಣೆ ಇದೆ. ಅವರ್ ಸಾಲ್ವೇಷನ್ ಇಸ್ ದೇರ್. ಯಾಕೆ ದೇವ್ರಿಗೆ ಒಬ್ಬರನ್ನೇ ಹಿಡ್ಕೊಂಡ್ರು? ಯಾಕೆ ಅಂದರೆ ಇಬ್ಬರನ್ನ ಹಿಡ್ಕೊಬಿಟ್ಟಿದ್ರೆ, 3 ಜನ ಹಿಡ್ಕೊಬಿಟ್ಟಿದ್ರೆ ಕೆಲಸ ಆಗ್ತಾ ಇರಲಿಲ್ಲ. ಯಾಕೆ ಅಂದರೆ ಒಬ್ಬನ ಮುಖಾಂತರ ರಕ್ಷಣೆ ಕೊಡಬೇಕಾಗಿತ್ತು. ಅದಕ್ಕೆ ಒಬ್ಬನ್ನೇ ಹಿಡ್ಕೊಂಡ್ರು ದೇವರು. ಅರ್ಥ ಆಗ್ತಿದೆಯಾ? ಸೊ ರಕ್ಷಣೆ ನನ್ನಿಂದ, ನಿಮ್ಮಿಂದ, ಅವರಿಂದ, ಇವರಿಂದ ಆಗೋದಿಲ್ಲ. ಇನ್ ಹಿಸ್ ಪ್ಲ್ಯಾನ್, ಪ್ರೀ ಪ್ಲ್ಯಾನ್, ಹಿಡನ್ ಪ್ಲ್ಯಾನ್, ಗುಪ್ತವಾಗಿದ್ದ ಅವರ ಈ ಒಂದು ಯೋಜನೆಯಲ್ಲಿ, ದೇವರ ಗುಪ್ತ ಯೋಜನೆ ಅಂತಿದೆಯಲ್ಲ, ಹಿಸ್ ಸೀಕ್ರೆಟ್ ಪ್ಲ್ಯಾನ್, ಸೀಕ್ರೆಟ್ ಮಿಸ್ಟ್ರಿ. ಓಕೆ, ಸೊ ಅಕಾರ್ಡಿಂಗ್ ಟು ದ್ಯಾಟ್ ದ ಸ್ಯಾಲ್ವೇಷನ್ ಇಸ್, ರಕ್ಷಣೆ ಅಂತಕ್ಕಂಥದ್ದು ಒಬ್ಬನಲ್ಲಿ ಇಟ್ಟಿದ್ರು, ಅದು ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿದ್ರು. ಅದು ನಮಗೆ ಸಿಗಬೇಕಾದ್ರೆ ಈಗ ಒಬ್ಬನನ್ನು ಯೂಸ್ ಮಾಡಿದ್ರು ದೇವರು. ಆದಾಮನನ್ನು ಯೂಸ್ ಮಾಡಿದ್ರು ದೇವರು. ಆದಾಮನನ್ನು ಫಸ್ಟ್ ಕ್ರಿಯೇಟ್ ಮಾಡಿದರು. ನಾವು ಆದಾಮನಿಗೆ ಬೈತೀವಿ, ಆದಾಮನಲ್ಲಿ ಪವಿತ್ರಾತ್ಮ ಇದ್ದರು, ಪಾಪ ಮಾಡ್ದ, ಅದು ಮಾಡ್ದ, ಇದು ಮಾಡ್ದ, ಅದು ಇದೆಲ್ಲ ಹೇಳ್ತೀವಿ. ಓಕೆ, ಹೇಳ್ಕೊಳ್ಳಿ, ಪಾಪ, ತೊಂದರೆ ಇಲ್ಲ. ಆದರೆ ಯಾಕೆ ಮಾಡಿದರು ಆದಾಮನನ್ನು ಅನ್ನೋದು ನಮಗೆ ಅರ್ಥ ಆಗಬೇಕು. ಒಬ್ಬನ ಅಪರಾಧದಿಂದ, 18ನೇ ವಾಕ್ಯ, ಒಬ್ಬನ ಅಪರಾಧದಿಂದ ನೋಡಿ, ಅಲ್ಲೂ ಒಬ್ಬ. ದೇರ್ಫಾರ್ ಜಸ್ಟ್ ಆಸ್ ಒನ್ ಮ್ಯಾನ್, ಒನ್ ಸಿನ್. ಇದೆಲ್ಲ ಇಂಪಾರ್ಟೆಂಟ್ ಆಯಿತಾ? ಒನ್ ಮ್ಯಾನ್, ಒನ್ ಸಿನ್, ಒನ್ ಆ್ಯಕ್ಟ್ ಆಫ್ ಡಿಸೊಬೀಡಿಯನ್ಸ್, ಒಂದು ಅವಿಧೇಯತೆ, ಒಂದು ಪಾಪ, ಒಬ್ಬ ಮನುಷ್ಯ. ಥಿಂಕ್ ಮಾಡಿ, ಒನ್. ವೈ ಒನ್ ಪರ್ಸನ್? ವೈ ಗಾಡ್ ಟುಕ್ ದಟ್ ಒನ್? ಹಾಗಾದರೆ ಆದಾಮನು ಪಾಪ ಮಾಡಿದ್ಕಿಂತ ದೊಡ್ಡ ಪಾಪ ಯಾರು ಮಾಡಿಲ್ವಾ? ಮಾಡಿದ್ದೀವಿ. ಬಟ್ ಗಾಡ್ ಕನ್ಸಿಡರ್ ದಟ್ ಒನ್. ಒಬ್ಬನ ಅಪರಾಧದಿಂದ ಎಲ್ಲ ಮಾನವರು ದಂಡನೆಯ ತೀರ್ಪಿಗೆ ಗುರಿಯಾಗುತ್ತಾರೆ. ದೇರ್ಫೋರ್ ಜಸ್ಟ್ ಆಸ್ ಒನ್ ಮ್ಯಾನ್ಸ್ ಟ್ರೆಸ್ಪಾಸ್ ಲೆಡ್ ಟು ಕಂಡೆಮ್ನೇಷನ್ ಫಾರ್ ಆಲ್. ಒಬ್ಬನ ಅಪರಾಧದಿಂದ
ಎಲ್ಲರೂ ಏನು ಮಾಡಿದರು? ಅಪರಾಧಿ ಎಂದು. ಯಾರು ಜಡ್ಜ್ ಮಾಡ್ತಾರೆ? ಹೂ ಇಸ್ ದ ಜಡ್ಜ್ ಆಫ್ ಯೂನಿವರ್ಸ್? ಈ ವಿಶ್ವಕ್ಕೆ ನ್ಯಾಯಾಧಿಪತಿ ಯಾರು? ದೇವರು ಅಲ್ವಾ? ಯೇಸು ಕ್ರಿಸ್ತರು ದೇವರು, ಅವರೇ ನ್ಯಾಯಾಧಿಪತಿ. ಅಕಾರ್ಡಿಂಗ್ ಟು ಹಿಸ್ ಜಡ್ಜ್ಮೆಂಟ್ ಅವ್ರು ಜಡ್ಜ್ ಮಾಡುತ್ತೆ. ಈ ಥರ ಒಬ್ಬ ಪಾಪ ಮಾಡ್ದ, ಆದ್ದರಿಂದ ಅದರ ಪರಿಣಾಮವಾಗಿ ಐ ವಿಲ್ ಕನ್ಸಿಡರ್, ಬಿಕಾಸ್ ಆಫ್ ದ್ಯಾಟ್ ಒನ್ ಪರ್ಸನ್ಸ್ ಒನ್ ಆ್ಯಕ್ಟ್ ಆಫ್ ಸಿನ್, ಐ ವಿಲ್ ಕನ್ಸಿಡರ್ ಆಲ್ ಆರ್ ಸಿನ್ನರ್ಸ್. ಯಾಕೆ ಗೊತ್ತಾ ಆ ಥರ ಮಾಡಿದ್ದು? ಮುಂದೊಂದು ದಿನ, ಈಗ ಹೇಳೋದಾದರೆ 2026 ಇಯರ್ಸ್ ಬ್ಯಾಕ್, 2026 ವರ್ಷಗಳ ಹಿಂದೆ, ದೇವರು ತಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರನ್ನು ಈ ಭೂಮಿಗೆ ಮನುಷ್ಯನಾಗಿ ನನ್ನಂತೆ ಕಳಿಸಿಕೊಡುವ ಯೋಜನೆ ಆವತ್ತು ದೇವರ ಮೈಂಡಲ್ಲಿ ಇದ್ದಿದ್ದರಿಂದ, ಆ ಒಬ್ಬನ ಮುಖಾಂತರವಾಗಿ, ಒಂದು ವಿಧೇಯತೆಯ ಮುಖಾಂತರವಾಗಿ, ಒಂದು ಸತ್ಕಾರ್ಯದ ಮುಖಾಂತರವಾಗಿ ನನ್ನನ್ನು ರಕ್ಷಣೆ ಮಾಡಲಿಕ್ಕೋಸ್ಕರನೇ ಆ ಒಂದನ್ನು ತೆಗೆದುಕೊಂಡಿದ್ದು. ಅರ್ಥ ಆಗ್ತಿದೆಯಾ ನಿಮಗೆ? ಸ್ವಲ್ಪ ಸ್ವಲ್ಪ ಏನಾದರೂ ಅರ್ಥ ಆಗ್ತಿದೆಯಾ? ಒಂದು ವೇಳೆ ದೇವರು ಏನಾದರೂ ನಂದು ನಿಮ್ಮದು ಎಲ್ಲ ತಗೊಬಿಟ್ಟಿದ್ರೆ ನರಕಕ್ಕೆ ಹೋಗ್ತಾ ಇದ್ವಿ ನಾವು. ಯಾಕೆಂದರೆ ನಾವು ಯಾವತ್ತು ಎಷ್ಟು ನೀತಿ ಕಾರ್ಯ ಮಾಡಿದರೂ ನೀತಿವಂತರಾಗೋದಿಲ್ಲ. ನೀತಿವಂತರಾಗಲಿಕ್ಕೆ ಬೇಕಾದ ಒಂದು ಕ್ವಾಲಿಟಿ, ಪವರ್ ಒಳಗಡೆ ಇಲ್ಲವೇ ಇಲ್ಲ. ಬಿಕಾಸ್ ದ ಸ್ಪಿರಿಟ್ ಈಸ್ ಡೆಡ್. ಆತ್ಮ ಸತ್ತ ಅವಸ್ಥೆಯಲ್ಲಿ ಇದ್ದಿದ್ದರಿಂದ ನೀವು ಎಷ್ಟೇ ಪುಣ್ಯ ಕಾರ್ಯ ಮಾಡಿದ್ರು, ಒಳ್ಳೆ ಕಾರ್ಯ ಮಾಡಿದ್ರು, ನಿಮಗೆ ಇಲ್ಲಿ ಸನ್ಮಾನ ಸಿಗ್ತಾ ಇತ್ತು, ಇಲ್ಲಿ ಕೆಲವೊಂದು ಬ್ಲೆಸ್ಸಿಂಗ್ ಎಲ್ಲ ಸಿಗ್ತಾ ಇತ್ತು, ಓಕೆ. ಆದರೆ ಇಲ್ಲಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಗ್ಲೋರಿಫಿಕೇಶನ್ ಇಲ್ಲ. ತಂದೆಯ ಬಳಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ದೇವರನ್ನ ಅಪ್ಪ ಎಂದು ಕರೆಯುವ ಅರ್ಹತೆ, ಯೋಗ್ಯತೆ ನಮಗೆ ಸಿಗ್ತಾ ಇರಲಿಲ್ಲ. ಈ ಪುಣ್ಯ ಕಾರ್ಯಗಳು ಎಷ್ಟು ಮಾಡಿದರೂ ಕೂಡ. ಬಟ್ ದೇವರಿಗೆ ಇದು ಗೊತ್ತಿತ್ತು, ಏನೇ ಮನುಷ್ಯ ಮಾಡಿದರೂ ಮನುಷ್ಯ ಒಳಗಡೆ ಪಾಪಿನೇ. ಇನ್ಸೈಡ್ ಹಿ ಈಸ್ ಸಿನ್ನರ್. ಅವನನ್ನು ಯಾವತ್ತೂ ನಾನು ಕೈಯಲ್ಲಿ ಎತ್ಕೊಳ್ಳಿಕ್ಕೆ ಆಗೋದಿಲ್ಲ, ಮಗ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಆದರೆ ದೇವ್ರ ಈ ಪ್ಲ್ಯಾನ್ ಯಾವಾಗ, ಈಗ ನಾನು ಹೇಳ್ತಾ ಇರೋದು ದೇವ್ರು ಮಾಡಿದ ಪ್ಲ್ಯಾನ್ ಬಗ್ಗೆ. ಬೈಬಲ್ ಬಂದಿಲ್ಲ ಇನ್ನೂ, ಆಯಿತಾ? ಅದಕ್ಕಿಂತ ಹಿಂದೆ ದೇವ್ರು ಮಾಡಿದ ಪ್ಲ್ಯಾನ್ ಇದು. ಆದಾಮನ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ, ಸಿ ಹೌ ಮಚ್ ಕನ್ಸರ್ನ್ ಗಾಡ್ ಹ್ಯಾಸ್ ಫಾರ್ ಮೀ. ಇಸ್ ಸಾಲ್ವೇಷನ್ ಈಸ್ ಫಾರ್ ಹೂಮ್? ದಿಸ್ ಈಸ್ ನಾಟ್ ಫಾರ್ ಜೀಸಸ್. ಈ ರಕ್ಷಣೆ ಯೇಸುಗೋಸ್ಕರ ಅಲ್ಲ ಪ್ರಿಯರೇ. ದಿಸ್ ಈಸ್ ನಾಟ್ ಓನ್ಲಿ ಫಾರ್ ಮದರ್ ಮೇರಿ. ದಿಸ್ ಈಸ್ ನಾಟ್ ಓನ್ಲಿ ಫಾರ್ ಏಂಜಲ್ಸ್. ದಿಸ್ ಈಸ್ ಫಾರ್ ಎ ಸಿನ್ನರ್ ಲೈಕ್ ಮೀ. ನಾನು ಪಾಪಿ ಆಗ್ತೀನಿ ಅಂತ ದೇವರಿಗೆ ಸೃಷ್ಟಿ ಮಾಡೋದಕ್ಕಿಂತ ಮೊದಲೇ ಗೊತ್ತಿತ್ತು. ಹಿ ನ್ಯೂ ದಟ್ ಐ ವಿಲ್ ಬಿ ಎ ಸಿನ್ನರ್ ಆನ್ ದಿಸ್ ಅರ್ತ್. ಆದ್ದರಿಂದ ಫಾರ್ ಮೈ ಸೇಕ್ ಹಿ ಪ್ಲ್ಯಾನ್ ದಿಸ್. ನನಗೋಸ್ಕರ ಅವರು ಇದನ್ನು ಪ್ಲ್ಯಾನ್ ಮಾಡಿದ್ದು ತಂದೆ ದೇವರು. ಸಿ ಹೌ ಮಚ್ ಫಾದರ್ ಲವ್ಸ್ ಮೀ, ಹೌ ಗ್ರೇಟ್ ಈಸ್ ಹಿಸ್ ಲವ್. ಆತನ ಆ ಪ್ರೀತಿ, ಶ್ರೇಷ್ಠವಾದ ಪ್ರೀತಿ, ಎಷ್ಟು ಶ್ರೇಷ್ಠವಾದ ಬೆಲೆ ಉಳ್ಳದ್ದು ನೀವು ನೋಡಿ ಅಂತ ಹೇಳ್ತಾರೆ ಅಲ್ವಾ? ಸೊ ನೀವು ನೋಡಬೇಕೀಗ. ಹೇಗೆ ನೋಡ್ತೀರಾ? ಥ್ರೂ ದ ವರ್ಡ್, ಬೈ ಫೇತ್. ವಾಕ್ಯದ ಮುಖಾಂತರ ವಿಶ್ವಾಸ ಇಟ್ಟು ನೀವು ನೋಡ್ತೀರಿ. ನೋಡ್ತಾ ಇದ್ದೀರಾ? ವರ್ಡ್ ಆಫ್ ಗಾಡ್, ವಾಕ್ಯ ಕೇಳಿಸ್ಕೊಳ್ತಾ ಅದ್ರ ಮುಖಾಂತರ ನಿಮಗೆ ನೋಡ್ಲಿಕ್ಕೆ ಆಗ್ತಾ ಇದೆಯಾ? ದೇವ್ರ ಮೈಂಡಲ್ಲಿದ್ದಂಥ ರಕ್ಷಣೆ ನಿಮಗೆ ನೋಡ್ಲಿಕ್ಕೆ ಆಗ್ತಾ ಇದೆಯಾ? ಕ್ಯಾನ್ ಯು ಸಿ ದ ಪ್ಲ್ಯಾನ್ ಆಫ್ ಸಾಲ್ವೇಷನ್ ಇನ್ ಗಾಡ್ಸ್ ಮೈಂಡ್ ಥ್ರೂ ದ ಗಾಸ್ಪಲ್? ಶುಭ ಸಂದೇಶದ ಮುಖಾಂತರ ನಿಮಗೆ ಅಲ್ಲಿಗೆ ಕನೆಕ್ಟ್ ಆಗ್ಲಿಕ್ಕೆ ಆಗ್ತಾ ಇದೆಯಾ? Gospel will connect not only to the cross, not only to the creation. Before creation also it connects. It connects to God's heart. Gospel connects you directly to God's mind and heart. ಶುಭ ಸಂದೇಶ ನಮ್ಮನ್ನು ಎಲ್ಲಿ ಕನೆಕ್ಟ್ ಮಾಡುತ್ತೆ? ದೇವರ ಹೃದಯಕ್ಕೆ, ದೇವರ ಮೈಂಡಿಗೆ ಕನೆಕ್ಟ್ ಮಾಡುತ್ತೆ. ವಾಟ್ ಈಸ್ ಇನ್ ಗಾಡ್ಸ್ ಮೈಂಡ್, ಇಟ್ ವಿಲ್ ಕಮ್ ಟು ಯು ಆಸ್ ಎ ರೆವಲೇಷನ್ ಥ್ರೂ ದ ಗಾಸ್ಪಲ್. ಶುಭ ಸಂದೇಶದ ಮುಖಾಂತರ ದೇವರ ಹೃದಯದಲ್ಲಿ, ಮೈಂಡಲ್ಲಿ ಏನೆಲ್ಲ ಇತ್ತೋ ಅದು ನಿನ್ನ ಒಳಗಡೆ ಒಂದು ಬೆಳಕಾಗಿ ಒಂದು ಪ್ರಕಟಣೆಯಾಗಿ ನಿನ್ನ ಒಳಗಡೆ ಬರುತ್ತೆ. ಇನ್ ಹಿಮ್ ವಾಸ್ ಲೈಫ್ ಆ್ಯಂಡ್ ಲೈಟ್. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯದಲ್ಲಿ ಏನಿತ್ತು, ಆ ವಾಕ್ಯ ಬೆಳಕಾಗಿತ್ತು. ಇನ್ ಹಿಮ್ ವಾಸ್ ಲೈಟ್ ಆ್ಯಂಡ್ ದಟ್ ಲೈಟ್ ವಾಸ್ ದ ಲೈಫ್. ಸಿ, ಲೈಟ್ ಅಂದರೆ ರೆವಲೇಷನ್, ಆ ಪ್ರಕಟಣೆ. ಆ ಪ್ರಕಟಣೆಯಲ್ಲಿ ಏನಿದೆ ಕೇಳಿದರೆ ಯೇಸು ಜೀವ. ಆ ಜೀವ ನಿನ್ನೊಳಗಡೆ ಬಂದಾಗ ಏನಾಗ್ತೀಯ? ನೀನು ಜೀವ ಉಳ್ಳವನಾಗ್ತೀಯ, ನೀನು ಬೆಳಕಾಗ್ತೀಯ, ನೀನು ಕೂಡ ದೇವರ ಮಗನಾಗ್ತೀಯ. ಸೊ ಅದನ್ನೇ ಜಾನ್ ಬರೆಯೋದು. ಜಾನ್ ಗಾಸ್ಪಲ್ 1 ಅವರು ಬರೀತಾರೆ. ನಮಗದು ಓದುವಾಗ ಏನೋ ಲೈಟು ಲೈಫು ಅಂತ ಏನೇನೋ ಅನಿಸುತ್ತೆ. ಬಟ್ ಇಟ್ ಇಸ್ ಸಮಥಿಂಗ್ ಬಿಯಾಂಡ್ ಯುವರ್ ಕಾಂಪ್ರಿಹೆನ್ಷನ್ ಆಫ್ ಲೈಟ್ ಆ್ಯಂಡ್ ಲೈಫ್. ನಮ್ಮ ಲೆಕ್ಕಾಚಾರದಲ್ಲಿ ಲೈಟ್ ಲೈಫ್ ಅಲ್ಲ ಇದು. ಈ ಸಾಲ್ವೇಷನ್ ಬಗ್ಗೆ ಬರೆದಿರೋದು.
ಈ ಲೈಟ್ ಲೈಫ್ ಅಂತೆಲ್ಲ ಏನು ಯೂಸ್ ಮಾಡಿದಾರೋ, ಗಾಸ್ಪೆಲ್ ಆಫ್ ಜಾನ್ ಚಾಪ್ಟರ್ 1 ವರ್ಸ್ 3, 4, 5, 6 ಅಂಡ್ ಎಲ್ಲ, ಅದೆಲ್ಲ ಎವ್ರಿಥಿಂಗ್ ಇಸ್ ಅಬೌಟ್ ಕ್ರೈಸ್ಟ್. ಕ್ರೈಸ್ಟ್ ರಿವೀಲ್ಡ್ ಇನ್ ಅವರ್ ಹಾರ್ಟ್ಸ್. ನಮ್ಮ ಹೃದಯದಲ್ಲಿ ಪ್ರಕಟವಾಗುವ ಕ್ರಿಸ್ತನ ಕುರಿತಾಗಿ ಅಥವಾ ರಕ್ಷಣೆ ಕುರಿತಾಗಿ ಬರೆದಂಥದ್ದು ಅದೆಲ್ಲ, ಬೇರೆ ಏನೂ ಅಲ್ಲ. ಅದಕ್ಕೆ ನಾನು ಫಸ್ಟ್ ಡೇ ಹೇಳಿದ್ದು, ಬೈಬಲ್ ಇಸ್ ಓನ್ಲಿ ಅಬೌಟ್ ಸಾಲ್ವೇಷನ್. ಬೈಬಲಲ್ಲಿ ನೀವು ಏನು ಲೈಟು ಅಂತ ಓದಿದ್ರು, ಏನು ಓದಿದ್ರು, ಆದಾಮನ ಓದಿದ್ರು, ಆದಾಮನ ಒಂದು ಪಾಪ ಅಂತ ಓದಿದ್ರು, ಒಬ್ಬನ ಅಪರಾಧ ಅಂತ ಓದಿದ್ರು, ಎವ್ರಿಥಿಂಗ್ ಇಸ್ ಅಬೌಟ್ ಸಾಲ್ವೇಷನ್. ಎಲ್ಲ ರಕ್ಷಣೆಗೆ ಸಂಬಂಧಪಟ್ಟಿದ್ದೆ. ಎವ್ರಿಥಿಂಗ್ ಇಸ್ ಅಬೌಟ್ ಮೈ ಸಾಲ್ವೇಷನ್. ಇಲ್ಲಿಗೆ ಕರ್ಕೊಂಡು ಹೋಗ್ಬೇಕು ದೇವರು ನಮ್ಮನ್ನು. ದೇವರ ಜೊತೆಯಲ್ಲಿ ನಿತ್ಯಕ್ಕೂ ಜೀವಿಸಬೇಕು. ಜೀವಿಸಬೇಕಂದ್ರೆ ಮಕ್ಕಳು ಬೇಕಲ್ವಾ? ಈಗ ಮನುಷ್ಯರಿದ್ದಾರೆ, ಮನುಷ್ಯರನ್ನ ಕರ್ಕೊಂಡೋಗಿ ಇಲ್ಲಿ ಇರಿಸೋಕ್ಕಾಗಲ್ಲ. ಯಾಕಂದರೆ ಮಾನವರೆಲ್ಲರೂ ಪಾಪಿಗಳೇ. ಆಲ್ ಆರ್ ಸಿನ್ನರ್ಸ್, ನೋ ಒನ್ ಇಸ್ ರೈಚಸ್. ಇಲ್ಲಿ ತಗೊಂಡೋಗಿ ಸ್ವರ್ಗದಲ್ಲಿ ಪರಿಶುದ್ಧವಾದ ಸ್ಥಳದಲ್ಲಿ ದೇವರ ಸಾನ್ನಿಧ್ಯದಲ್ಲಿ ಅವ್ರ ಮುಂದೆ ನಿಲ್ಲಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಈಗೇನು ಮಾಡಿದರು? ಮನುಷ್ಯನನ್ನು ದೇವರನ್ನಾಗಿ ದೇವರು ಮಾಡಿದ್ರು. ಮನುಷ್ಯನ ದೇವರಾಗಿ ಮಾಡಿದ್ದು ಹೇಗೆ? ಆತ್ಮ ಕೊಟ್ಟು, ದೇವರ ಆತ್ಮ ಕೊಟ್ಟು. ದೇವರು ಅಂದರೆ ದೇವರ ಮಕ್ಕಳನ್ನಾಗಿ ದೇವರು ಮಾಡಿದ್ರು. ಒಂದು ಚಾನ್ಸ್ ಕೊಟ್ಟರು. ಈಗ ಯಾರು ಹೋಗ್ತಾರೆ ಸ್ವರ್ಗಕ್ಕೆ ಕೇಳಿದ್ರೆ ಮಕ್ಕಳೆಲ್ಲರೂ ಹೋಗ್ತಾರೆ. ಸ್ವರ್ಗ ಯಾರಿಗೆ? ನೆನ್ನೆ ಹೇಳಿದ್ನಲ್ಲ, ಹೆವನ್ ಈಸ್ ಫಾರ್ ಚಿಲ್ಡ್ರನ್. ಹೆವನ್ ಈಸ್ ಫಾರ್ ಚಿಲ್ಡ್ರನ್, ನಾಟ್ ಫಾರ್ ಕ್ರಿಶ್ಚಿಯನ್ಸ್. ಓಕೆ, ಹೆವನ್ ಈಸ್ ನಾಟ್ ಫಾರ್ ಕ್ಯಾಥಲಿಕ್ಸ್, ನಾರ್ ಪ್ರೊಟೆಸ್ಟೆಂಟ್ಸ್, ನಾರ್ ಪೆಂಟೆಕಾಸ್ಟ್, ನಾರ್ ಕರಿಸ್ಮ್ಯಾಟಿಕ್ಸ್, ನಾರ್ ABCD. ಹೆವನ್ ಈಸ್ ಫಾರ್ ಆಲ್ ಚಿಲ್ಡ್ರನ್ ಆಫ್ ಗಾಡ್. ಸ್ವರ್ಗ ಇರೋದು ಎಲ್ಲ ದೇವರ ಮಕ್ಕಳಿಗೆ, ದೇವರಿಂದ ಹುಟ್ಟಿದ ಯೇಸು ಕ್ರಿಸ್ತನಲ್ಲಿ ವಿಶ್ವಾಸ ಇಡುವುದರ ಮುಖಾಂತರ ಹೊಸ ಜನ್ಮವನ್ನು ಹೊಂದಿಕೊಂಡ ದೇವರ ಮಕ್ಕಳಿಗೆ. ಇಲ್ಲಿಗೆ ನಿಮ್ಗೆ ಆ ಪ್ರಿವಿಲೇಜ್ ಸಿಕ್ಕಿದ್ರೆ ಯು ಆರ್ ಪಾಸ್. ನಿಮ್ಗೆ ಈ ಸೌಭಾಗ್ಯ ಸಿಕ್ಬಿಟ್ರೆ ನೀವು ಪಾಸ್. ಮತ್ತು ನಿಮಗೇನು ಬೇಕಾಗಿಲ್ಲ ಈ ಪ್ರಪಂಚದಲ್ಲಿ. ಇದು ಸಿಕ್ಕಿಲ್ಲ ಅಂದರೆ ಅವಕಾಶ ಇದೆ ಸಾಯೋದ್ರೊಳಗಡೆ. ಸತ್ತ ಮೇಲೆ ಅವಕಾಶ ಇಲ್ಲ. ಸತ್ತ ಮೇಲೆ ನಿಮಗೋಸ್ಕರ ಯಾರೋ ಪ್ರಾರ್ಥನೆ ಮಾಡ್ತಾರಂತ ಹೇಳಿದರೆ ಮಾಡ್ಬೋದು, ಮಾಡಿದರೂ ನಿಮಗೆ ರಕ್ಷಣೆಗೆ ಹೋಗೋಕ್ಕಾಗಲ್ಲ. ಮಾಡೋದಿಲ್ಲ ಅಂತ ಹೇಳೋದಿಲ್ಲ, ಯಾಕಂದ್ರೆ ನೀವು ಸತ್ತವರಿಗೋಸ್ಕರ ಮಾಡ್ತೀವ್ರಲ್ವ. ನಿಮ್ಮ ಥರನೇ ಕೆಲವರು ನೀವು ಸತ್ತೋದ್ಮೇಲೆ ನಿಮಗೋಸ್ಕರ ಕೆಲವರು ಮಾಡ್ಬೋದು ಪ್ರಾರ್ಥನೆ. ಜಸ್ಟ್ ಬಿಕಾಸ್ ದೇ ಆರ್ ಪ್ರೇಯಿಂಗ್ ಮೀನ್ಸ್ ಯು ಮೇ ನಾಟ್ ಗೋ ಹಿಯರ್. ಪ್ರಾರ್ಥನೆ ಮಾಡ್ಬೋದು, ಯು ಪ್ರೇ, ನೋ ಪ್ರಾಬ್ಲಮ್. ಸತ್ತವರಿಗೋಸ್ಕರ ಪ್ರಾರ್ಥನೆ ಇದೆಯಾ ಕೇಳಿದ್ರೆ ಇದೆ, ಮಾಡ್ತಾ ಇದ್ದಾರೆ ಮಾಡಿ. ಆದರೆ ಸಾಲ್ವೇಷನ್ ನೀನು ಪ್ರಾರ್ಥನೆ ಮಾಡಿದ್ರಿಂದ ಸಿಗೋದಲ್ಲ. ಜೀವಂತವಾಗಿ ನೀನಿದ್ದಾಗ, ಶುಭ ಸಂದೇಶ ಕೇಳಿ ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸ ಇಟ್ಟಾಗ ನಿನಗೊಂದು ಗಿಫ್ಟಾಗಿ ಸಿಗುವಂಥದ್ದು ಸಾಲ್ವೇಷನ್. ಪ್ರಾರ್ಥನೆಯಿಂದೆಲ್ಲ ಸಿಗುವಂಥ ಸಿಸ್ಟಮ್ಮೇ ಅಲ್ಲ. ಹಾಗಾದರೆ ಪ್ರಾರ್ಥನೆ ಮಾಡಬಾರ್ದಾ? ನೀವು ಯಾರಿಗೋಸ್ಕರನಾದರೂ ಪ್ರಾರ್ಥನೆ ಮಾಡಿ, ದ್ಯಾಟ್ ಈಸ್ ಅಪ್ ಟು ಯು. ಬಟ್ ಡೋಂಟ್ ಥಿಂಕ್ ದ್ಯಾಟ್ ಈವನ್ ಇಫ್ ಐ ಡೈ ಆಲ್ಸೋ ಮೈ ಪೇರೆಂಟ್ಸ್ ವಿಲ್ ಪ್ರೇ ಫಾರ್ ಮೀ, ಐ ವಿಲ್ ಗೋ ಟು ಹೆವೆನ್. ನೋ. ಒಂದೇ ಒಂದು ವಾಕ್ಯ ಆ ಥರ ತೋರಿಸಿ ನಾನು ಒಪ್ಕೊಳ್ತೀನಿ. ಆ ಥರ ವಾಕ್ಯ ಇಲ್ಲ, ತೋರಿಸ್ಲಿಕ್ಕಿಲ್ಲ. ನೀವು ಹುಡ್ಕೋದು ಬೇಡ, ವಾಕ್ಯನೂ ಇಲ್ಲ. ಆಯಿತಾ? ಸೊ ವಾಪಸ್ ಬರೋಣ. ಒಬ್ಬನ ಅಪರಾಧದಿಂದ ಎಲ್ಲರೂ ಏನಾದರೂ ದಂಡನೆಯ ತೀರ್ಪಿಗೆ ಒಳಗಾದರು. ಈ ದಂಡನೆಯ ತೀರ್ಪಿಗೆ ಒಳಪಡಿಸಿದ ಯಾರು? ಸೈತಾನನ, ಯೇಸುನ? ದೇವರೇ. ಪ್ರತಿಯೊಬ್ಬರನ್ನ ಈಗ ನಿಮ್ಮನ್ನು ಅಪರಾಧಿ ಅಂತ ತೀರ್ಪು ಕೊಟ್ಟಿದ್ದು ಯಾರು? ಹೂ ಜಡ್ಜ್ಡ್ ಯು? ಹೂ ಗೇವ್ ಯು ದ ಜಡ್ಜ್ಮೆಂಟ್? ಗಾಡ್. ಅಕಾರ್ಡಿಂಗ್ ಟು ಗಾಡ್ಸ್ ಜಡ್ಜ್ಮೆಂಟ್, ಹೂ ಆರ್ ಯು ನಾವು? ದೇವರ ಜಡ್ಜ್ಮೆಂಟ್ ಪ್ರಕಾರ ನಾವು ಯಾರು? ಪಾಪಿಗಳು ಅಲ್ವಾ? ವಿ ಆಲ್ ಆರ್ ಸಿನ್ನರ್ಸ್, ಅನ್ರೈಚಿಯಸ್, ಅನೀತಿವಂತರು, ಪಾಪಿಗಳು. ಈಗ ದೇವರು ಜಡ್ಜ್ ಮಾಡಿದ್ದು ಅಂಡರ್ ದ ಬೇಸಿಸ್ ಆಫ್ ವಾಟ್? ಯಾವ ಆಧಾರದಲ್ಲಿ ನಿಮ್ಮನ್ನು ಪಾಪಿ ಅಂತ ದೇವರು ಕರೆದ್ರು? ನೀವು ಕೇಳ್ತೀರಲ್ವಾ, ಇವ್ರು ಒಂದು ಪಾಪ ಮಾಡಿಲ್ಲ, ಇವನು ಹೇಗೆ ಪಾಪಿ ಅಲ್ವಾ? ಹೌ? ದೇವರೊಬ್ಬನ ಪಾಪಿ ಅಂತ ಕರೆದಿದ್ದು ಅವನ ಪಾಪದ ಆಧಾರದ ಮೇಲೆ ಅಲ್ಲ. ನೆನ್ಪಿಟ್ಕೊಳ್ಳಿ, ನೀವೊಬ್ಬನ ಪಾಪಿ ಅಂತ ಕರೆಯೋದು ಅವನ ಪಾಪದ ಆಧಾರದ ಮೇಲೆ. ದೇವರೊಬ್ಬನ ಪಾಪಿ ಅಂತ ಕನ್ಸಿಡರ್ ಮಾಡಿದ್ದು ಅವನ ಪಾಪದ ಆಧಾರದ ಮೇಲೆ ಅಲ್ವೇ ಅಲ್ಲ. ಮತ್ತು ಯಾವುದ ಆಧಾರದ ಮೇಲೆ? ಒಬ್ಬನ ಪಾಪದ ಆಧಾರದ ಮೇಲೆ, ಒಂದು ಪಾಪದ ಆಧಾರದ ಮೇಲೆ. ಗಾಡ್ ಜಡ್ಜ್ಡ್ ಯು ಆಸ್ ಎ ಸಿನ್ನರ್ ಬೇಸ್ಡ್ ಆನ್ ಒನ್ ಪರ್ಸನ್ಸ್ ಒನ್ ಸಿನ್. ಒಬ್ಬ ಮನುಷ್ಯನ ಒಂದು ಅಪರಾಧದ ಆಧಾರದಲ್ಲಿ ದೇವರು ನಿನ್ನನ್ನು ಪಾಪಿ ಎಂದು ಜಡ್ಜ್ ಮಾಡಿದ್ದು. ನೀನು ಪಾಪ ಮಾಡಿದ್ರಿಂದ ನಿನ್ನನ್ನು ಜಡ್ಜ್ ಮಾಡಿಲ್ಲ. ಒಂದು ವೇಳೆ ನೀನು ಪಾಪ ಮಾಡಿದ್ದಕ್ಕೆ ನಿನ್ನನ್ನು ಪಾಪಿ ಅಂತ ದೇವರು ಜಡ್ಜ್ ಮಾಡಿದ್ದಿದ್ದರೆ, ನೀನೇನಾದರೂ ಪುಣ್ಯ ಕಾರ್ಯ ಮಾಡುವಾಗಲೂ ದೇವರು ನಿನ್ನನ್ನು ನೀತಿವಂತ ಅಂತ ತೀರ್ಪು ಕೊಡಬೇಕಾಗಿತ್ತು.
ಹಾಗೆ ತೀರ್ಪು ಕೊಡ್ಲಿಕ್ಕೆ ಆಗ್ತಾನೂ ಇರಲಿಲ್ಲ. ಯಾಕೆ ಅಂದರೆ ಇಲ್ಲಿ ಜೀವ ಇಲ್ಲ, ಜೀವ ಕಳ್ಕೊಂಡು ಬಿಟ್ಟಿದ್ದೀವಿ, ಆಲ್ರೆಡಿ ಕಳ್ಕೊಂಡು ಬಿಟ್ಟಿದ್ದೀವಿ. ವಿ ಆರ್ ಇನ್ ಡೇಂಜರ್. ನೀವೆಷ್ಟು ಪುಣ್ಯ ಕಾರ್ಯ ಮಾಡಿದರೂ ಏನು ಪ್ರಯೋಜನ ಆಗ್ತಾ ಇರಲಿಲ್ಲ. ತುಂಬ ಡೇಂಜರಸ್ ಕಂಡೀಷನ್. ಈ ಡೇಂಜರಲ್ಲಿ ಸಿಕ್ಕಾಕ್ಸಿದ್ಯಾರು ನಮ್ಮನ್ನು? ದೇವರೇನೆ. ಎಲ್ಲ ಮಾನವರು ದೇವರ ಕರುಣೆಯನ್ನು ಸವಿಯುವಂತೆ ದೇವರು ನಮ್ಮನ್ನು ಅವಿಧೇಯತೆ ಎಂಬ ಬಂಧನಕ್ಕೆ ಒಳಪಡಿಸ್ತಾರೆ ಅಂತ ರೋಮನ್ಸಲ್ಲಿ ಹೇಳ್ತಾರಲ್ವಾ. ಸೊ ದೇವರು ನಮ್ಮನ್ನು ತಗಲಾಕ್ಬಿಟ್ರಿ. ಇಲ್ಲಿ ಯಾಕೆ ತಗಲಾಕ್ಬಿಟ್ರು ಅಂದರೆ ಫಾರ್ ದಿಸ್ ಸಾಲ್ವೇಷನ್, ಈ ರಕ್ಷಣೆಗೋಸ್ಕರ. ಯಾವುದು? ಯೇಸು ಕ್ರಿಸ್ತನ ಮುಖಾಂತರ. ಮುಂದೆ ದೇವ್ರ ಪ್ಲ್ಯಾನಲ್ಲಿ ಇತ್ತಲ್ವಾ, ಈ ಡೇಟಲ್ಲಿ 2000 years ಬ್ಯಾಕ್ ದೇವರು ಈ ಭೂಮಿಗೆ ಮನುಷ್ಯನಾಗಿ ಬರುವ ಪ್ಲ್ಯಾನ್ ಇತ್ತಲ್ಲ, ಆ ಪ್ಲ್ಯಾನ್ ಪ್ರಕಾರ ದೇವರು ಒಬ್ಬ ಮನುಷ್ಯ, ಒಂದು ವಿಧೇಯತೆ, ಒನ್ ಆ್ಯಕ್ಟ್ ಆಫ್ ಒಬೀಡಿಯನ್ಸ್, ಅದನ್ನೇ ಇಲ್ಲಿ ನಾವು ನೋಡ್ತೀವಿ. ದೇರ್ ಫಾರ್ ಜಸ್ಟ್ ಆಸ್ ಒನ್ ಮ್ಯಾನ್ಸ್ ಟ್ರಾಸ್ಪಸ್ ಲೆಡ್ ಟು ಕಂಡೆಮ್ನೇಷನ್ ಫಾರ್ ಆಲ್, ಸೋ ಒನ್ ಮ್ಯಾನ್ಸ್ ಆ್ಯಕ್ಟ್ ಆಫ್ ರೈಚಸ್ನೆಸ್ ಆರ್ ಒಬೀಡಿಯನ್ಸ್ ಲೀಡ್ಸ್ ಟು ಜಸ್ಟಿಫಿಕೇಶನ್ ಆ್ಯಂಡ್ ಲೈಫ್ ಫಾರ್ ಆಲ್. ಎಷ್ಟು ಚೆನ್ನಾಗಿದೆ ದೇವ್ರ ಪ್ಲ್ಯಾನ್ ಅಲ್ವಾ? ಒಬ್ಬನ ಅಪರಾಧ ಎತ್ಕೊಂಡು ದೇವರು ನಮ್ಮನ್ನು ಅನೀತಿವಂತರು ಅಂತ ತೀರ್ಪು ಕೊಟ್ಟಿದ್ದು ದೇವರ ಕರುಣೆ. ದಟ್ ಈಸ್ ಗಾಡ್ಸ್ ಗ್ರೇಟ್ ಮರ್ಸಿ ಆ್ಯಂಡ್ ಗಾಡ್ಸ್ ಲವ್. ಗಾಡ್ಸ್ ಹಿಡನ್ ಮರ್ಸಿ ಆ್ಯಂಡ್ ಲವ್ ಈಸ್ ದೇರ್. ನೀವು ಕೇಳ್ಬೋದು, ಕ್ವಶನ್ ಕೇಳ್ಬೋದು, ದೇವರೇ ಆದಮ ಮಾಡಿದ ಪಾಪ ಅಲ್ವಾ, ನನ್ನನ್ನು ನೀನು ಯಾಕೆ ಪಾಪಿ ಅಂತ ಹೇಳ್ತಾ ಇದೆಯಾ? ವೆಯ್ಟ್, ಯಾಕೆ ಅಂತ ಹೇಳ್ತೀನಿ ಇರು ಅಂತಾರೆ ದೇವರು. ಇನ್ ಇಸ್ ಫೋರ್ಬೇರೆನ್ಸ್ ಈ ಕಂಟ್ರೋಲ್ಡ್ ಎವ್ರಿಥಿಂಗ್. ಸಾಯಿಸಬೇಕಾಗಿತ್ತು ಆದರೆ ಕಂಟ್ರೋಲ್ ಮಾಡಿದರು. ಯಾಕೆ ಗೊತ್ತಾ? ಇದಕ್ಕೋಸ್ಕರ ಮುಂದೊಂದು ದಿನ ದೇವರು ತಮ್ಮ ಮಹಾ ಕರುಣೆಯನ್ನು ಪ್ರಕಟಪಡಿಸಬೇಕಾಗಿತ್ತು ಯೇಸು ಕ್ರಿಸ್ತನ ಮುಖಾಂತರ. ಆತನಲ್ಲಿ ವಿಶ್ವಾಸ ಇಡುವವರಿಗೆ ರಕ್ಷಣೆ ಸಿಗಲಿಕ್ಕೋಸ್ಕರ ದೇವರು ಒಬ್ಬನನ್ನು ಆರಿಸ್ಕೊಂಡ್ರು, ಒಂದು ಕಾರ್ಯವನ್ನು ಆರಿಸ್ಕೊಂಡ್ರು. 10 ಕಾರ್ಯವನ್ನು ಆರಿಸ್ಕೊಳ್ಳಿಲ್ಲ, ಒಬ್ಬನ ಒಂದು ಕಾರ್ಯವನ್ನು ಆರಿಸ್ಕೊಂಡ್ರು. ಯಾವುದ್ರ ಮುಖಾಂತರ ನಮ್ಮನ್ನು ಪನಿಷ್ ಮಾಡಿದ್ರು, ಅದೇ ರೀತಿ ಇನ್ನೊಂದು ಒಳ್ಳೆಯ ಕಾರ್ಯದ ಮುಖಾಂತರ ರಿವರ್ಸ್ ಮಾಡಿದರು, ನಮ್ಮನ್ನು ರಕ್ಷಣೆ ಮಾಡಿದರು. ಅರ್ಥ ಆಗ್ತಿದೆಯಾ ನಿಮಗೆ? ಯಾವುದ್ರ ರೀತಿ ಪನಿಷ್ಮೆಂಟ್ ಮಾಡಿದ್ರು, ಪನಿಷ್ಮೆಂಟ್ನ ರಿವರ್ಸ್ ಮಾಡಿದರು ದೇವರೀಗ. ನಾವು ಕೇಳ್ಬೋದು, ದೇವರೇ ಈಗ ಒಬ್ಬ ಮನುಷ್ಯನಿಂದ ನೀವು ನನ್ನನ್ನು ಅಪರಾಧಿ ಅಂತ ಹೇಳಿದ್ರಿ, ಹೆದರ್ಕೋಬೇಡ, ಒಬ್ಬ ಮನುಷ್ಯನಲ್ಲಿ ನೀನು ನಂಬಿಕೆ ಇಡು, ನಿರಪರಾಧಿ ಆಗ್ತೀಯಾ? ಅಷ್ಟು ಈಸಿನಾ? ಎಸ್, ನಿನಗೆ ಈಸಿ ಮಾಡಿಕೊಟ್ಟಿದ್ದೀನಿ ನಾನು. ಸಪೋಸ್ ನಿನ್ನ ಪಾಪಕ್ಕೆ ನಿನ್ನನ್ನು ಪನಿಷ್ಮೆಂಟ್ ಕೊಡೋದಾದ್ರೆ ನರಕಕ್ಕೆ ಹಾಕ್ಬೇಕೀಗ. ಏನು ಮಾಡಲಿ ಹೇಳೀಗ? ನಿನ್ನ ಪಾಪಕ್ಕೆ ನಿನಗೆ ಪನಿಷ್ಮೆಂಟ್ ನಾನು ಕೊಡೋದಾದರೆ ನ್ಯಾಯವಾದ ಪನಿಷ್ಮೆಂಟ್ ನರಕ. ಆದರೆ ಪಾಪಕ್ಕೆ ಪನಿಷ್ಮೆಂಟ್ ಕೊಟ್ಟಿಲ್ಲ ಅಂತಲ್ಲ, ಕೊಟ್ಟಿದ್ದೀನಿ. ಕೊಡ್ಲಿಕ್ಕೋಸ್ಕರನೇ ರೆಡಿ ಮಾಡಿ ಒಬ್ಬನ ಕಳಿಸ್ಕೊಟ್ಟಿದ್ದೀನಿ ನಾನು, ಈ ಪನಿಷ್ಮೆಂಟ್ ಕೊಡಲಿಕ್ಕೇನೆ. ಬಿಕಾಸ್ ಐ ಆಮ್ ಎ ಜಸ್ಟ್ ಗಾಡ್, ನಾನು ನ್ಯಾಯವಂತ ದೇವರು. ಅದನ್ನೇ ರೋಮನ್ಸ್ 3 ನಾವು ಓದ್ತೀವಿ. ದೇವರು ನ್ಯಾಯವಂತರು ಅಂತ ತೋರಿಸ್ಕೊಡ್ಬೇಕು. ಸುಮ್ಮನೆ ದೇವರು ಪ್ರೀತಿ ಸ್ವರೂಪಿ ಅಂತ ತೋರಿಸಿದರೆ ಪ್ರಯೋಜನ ಇಲ್ಲ. ಹಿ ವಾಂಟ್ ಟು ಪ್ರೂವ್ ದಟ್ ಹಿ ಈಸ್ ಎ ಜಸ್ಟ್ ಗಾಡ್. 25ನೇ ವಾಕ್ಯ ಅಲ್ವಾ? ದೇವರು ರೋಮನ್ಸ್ 3:25. ಪೂರ್ವಕಾಲದಲ್ಲಿ ಮಾನವರ ಪಾಪವನ್ನು ದಂಡಿಸದೆ ತಾಳ್ಮೆಯಿಂದ ಇದ್ದ ದೇವರು ವಿಶ್ವಾಸ ಉಳ್ಳವರಿಗೆ ಪಾಪ ಕ್ಷಮೆಯನ್ನು ತರುವ ಸಲುವಾಗಿ ಯೇಸು ಕ್ರಿಸ್ತರು ರಕ್ತಧಾರೆ ಎರೆಯುವಂತೆ ಮಾಡಿದರು. ತಾವು ನೀತಿ ಸ್ವರೂಪರೆಂದು ತೋರಿಸಿಕೊಳ್ಳುವುದಕ್ಕಾಗಿ ಹೀಗೆ ಮಾಡಿದರು. ತಾವು ನೀತಿ ಸ್ವರೂಪರು. ದೇವರು ಯಾವತ್ತೂ ರೈಚಸ್ಸೇ, ಅವರು ಅನ್ಯಾಯ ಮಾಡೋದಿಲ್ಲ. ಅವರು ಅನ್ಯಾಯ ಮಾಡೋದಿಲ್ಲ. ಒಂದು ವೇಳೆ ಆದಾಮನು ಮಾಡಿದ ಪಾಪದಿಂದ ನನಗೆ ದೇವರು ನರಕ ಕೊಡೋದಾದರೆ ನ್ಯಾಯನ ಅನ್ಯಾಯನ? ನೀವು ಹೇಳಿ. ಆದಾಮನು ಮಾಡಿದ ಪಾಪದಿಂದ ದೇವರು ನನಗೆ ನರಕ ಶಿಕ್ಷೆ ಕೊಡೋದಾದರೆ ನ್ಯಾಯನ ಅನ್ಯಾಯನ? ಹಲೋ, ನ್ಯಾಯನ? ಅನ್ಯಾಯ. ನೀವೇ ಕೇಳು ಇರ್ಬೋದು ಎಷ್ಟೋ ಸರಿ ನಿಮ್ಮ ಮನಸ್ಸಿಗೆ, ಹೌದು ಒಬ್ಬ ಮನುಷ್ಯನ ಅಪರಾಧದಿಂದ ಎಲ್ಲರೂ ಪಾಪಿಗಳು, ನಾವು ಪಾಪ ಮಾಡಿಲ್ವಲ್ಲ. ಈಗ ಹೋಗಲಿ, ಈಗ ನಾವು ಪಾಪ ಮಾಡಿದ್ದು ಯಾಕೆ ಅಂತಲೂ ವಾಕ್ಯನೇ ಹೇಳುತ್ತಲ್ವಾ? ಒಬ್ಬ ಮನುಷ್ಯನಿಂದ ನಾವು ಪಾಪಿಗಳಾದ್ವಿ, ಪಾಪ ನಮ್ಮಲ್ಲಿ ಇದ್ದಿದ್ದರಿಂದ ನಾವು ಪಾಪ ಮಾಡಿದ್ವಿ ಅಲ್ವಾ? ಸೊ ನ್ಯಾಯ ಹೆಂಗಾಗುತ್ತೆ? ದೇವರು ನನ್ನನ್ನು ಆದಾಮನ ಥರನೇ ಸೃಷ್ಟಿ ಮಾಡ್ಬೋದಾಗಿತ್ತಲ್ವ ಅವಾಗ? ಆಗ ನೀನು ಮತ್ತೆ ಪಾಪ ಮಾಡ್ತಾಯಿದ್ದೆ, ಅವಾಗ ನಿನಗೆ ಮತ್ತೆ ಶಿಕ್ಷೆ ಕೊಡಬೇಕಾಗಿತ್ತು. ಹೀಗೆ ಹೇಗೆ ಮಾಡಿದರೂ ನಮಗೆ ಶಿಕ್ಷೆ ತಪ್ತಾ ಇರಲಿಲ್ಲ, ರಕ್ಷಣೆ ಒಬ್ಬನಿಗೂ ಸಿಗ್ತಾ ಇರಲಿಲ್ಲ. ಅದಕ್ಕೆ ದೇವರು ನೋಡಿ ಎಂಥ ಒಂದು ಪ್ಲ್ಯಾನ್ ಮಾಡಿದರು ನೋಡಿ, ಶ್ರೇಷ್ಠ ಪ್ಲ್ಯಾನ್, ಗ್ರೇಟ್ ಪ್ಲ್ಯಾನ್ ಆಫ್ ಗಾಡ್. ಎಂಥ ಐಡಿಯಾ ಅಲ್ಲ ದೇವ್ರದ್ದು. ಒಬ್ಬನ್ನ ಹಿಡ್ಕೊಂಡ್ರು ದೇವರು.
ಈಗ ಸೈತಾನ ಬರ್ತಾನೆ, ಅಕ್ಯೂಸರ್ ಆಫ್ ದ ಬ್ರದರ್. ಅವನು ಬಂದು ಹೇಳ್ತಾನೆ, ಸೈತಾನ ಬಂದು ನಿಂತ್ಕೊಂಡು ದೇವ್ರ ಹತ್ರ ಹೇಳ್ತಾನೆ, ದೇವರೇ, ಒಬ್ಬನು ಮಾಡಿದ ಅಪರಾಧಕ್ಕೆ ನೀನು ಇವನಿಗೆ ಶಿಕ್ಷೆ ಕೊಟ್ಟೆ ಅಂತ. ಆಗ ಯೇಸು ಹೇಳ್ತಾರೆ, ಹೌದು ನಾನು ಕೊಟ್ಟೆ, ಅದೇ ರೀತಿ ಒಬ್ಬನು ಮಾಡಿದ ಪುಣ್ಯ ಕಾರ್ಯಕ್ಕೆ ಅವನಿಗೆ ರಕ್ಷಣೆಯನ್ನು ಕೊಟ್ಟೆ, ಹೋಗು ಅಂತಾನೆ. ಮಾತಾಡಲಿಕ್ಕೆ ಇಲ್ಲ. ಸೈತಾನನ ಬಾಯಿ ಕ್ಲೋಸ್ ಮಾಡಿಬಿಟ್ರು ದೇವರು. ಇವನು ಮಾಡಿದ ಪಾಪಕ್ಕೆ ಇವನಿಗೆ ಶಿಕ್ಷೆ, ಇವನು ಮಾಡಿದ ಪಾಪಕ್ಕೆ ಇವಳಿಗೆ ಶಿಕ್ಷೆ, ಅದು ಶಿಕ್ಷೆ ಇವ್ರ ಅವ್ರವ್ರು ಮಾಡಿದ್ದಕ್ಕೆ ಅವ್ರವ್ರಿಗೆ ಕೊಟ್ಟಿದ್ದಾಗಿದ್ರೆ ಅವ್ರವ್ರು ಮಾಡೋ ಪುಣ್ಯ ಕಾರ್ಯದ ಪ್ರಕಾರ ನೀನು ಕರ್ಕೋಬೇಕು ಅಂತ ಇತ್ತು. ಹಾಗಾದರೆ ದೇವರು ಮೊದಲೇ ತೀರ್ಮಾನ ಮಾಡಿದ್ರು ಯಾರು ಪುಣ್ಯ ಕಾರ್ಯನೂ ಯೋಗ್ಯವಾದದ್ದಲ್ಲ ಅಂತ, ಯಾವ ಬಲಿನೂ ಯೋಗ್ಯ ಅಲ್ಲ ಅಂತ. ಸೈತಾನಿಗೆ ಜಯ ಸಿಗ್ತಾ ಇತ್ತು. ಆದರೆ ಸೈತಾನ ಈ ರೀತಿ ಕ್ವಶನ್ ಕೇಳ್ತಾನಂತನೂ ದೇವ್ರಿಗೆ ಮೊದಲೇ ಗೊತ್ತಿತ್ತಲ್ವ. ಅದಕ್ಕೆ ಅವನಿಗೆ ಕ್ವಶನ್ನೇ ಕೇಳ್ತಿದ್ದಾಗ ಮಾಡಿಬಿಟ್ರು. ಆದರೂ ನಾವು ಕ್ವಶನ್ ಕೇಳ್ತೀವಿ ಕೆಲವು ಟೈಮ್, ತಿಳ್ಕೊಳ್ಳಿಕ್ಕೋಸ್ಕರ ಕೇಳಿದ್ರೆ ಪರವಾಗಿಲ್ಲ. ಅಂದರೆ ದೇವ್ರನ್ನೇ ಖಂಡಿಸಲಿಕ್ಕೆ, ದೇವರೇ ರಾಂಗ್ ಅಂತ ಪ್ರೂವ್ ಮಾಡಲಿಕ್ಕೆ ಕ್ವಶನ್ ಕೇಳೋದಾದರೆ ದಟ್ ಈಸ್ ಫೂಲಿಶ್ನೆಸ್, ಮೂರ್ಖತನವಾಗಿ ಹೋಗುತ್ತಷ್ಟೇ, ಬಿಟ್ಟರೆ ಬುದ್ಧಿವಂತಿಕೆ ಅಲ್ಲ. ಟು ನೋ ಹಿಮ್ ಯು ಕ್ಯಾನ್ ಆಸ್ಕ್ ಎನಿ ಕ್ವಶನ್, ಟು ನೋ ಥಿಂಗ್ಸ್ ಆಫ್ ಗಾಡ್. ದೇವರನ್ನ ತಿಳ್ಕೊಳ್ಳಿಕ್ಕೆ, ಸ್ವರ್ಗ ಸಾಮ್ರಾಜ್ಯದ ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ನೀವು ಕೇಳೋ ತಪ್ಪಲ್ಲ. ಆದರೆ ದೇವರೇ ತಪ್ಪಿತಸ್ಥರು ಅಂತ ಹೇಳಲಿಕ್ಕೆ ಕ್ವಶನ್ ಕೇಳೋದಾದರೆ ದಟ್ ಈಸ್ ಫೂಲಿಶ್ನೆಸ್, ಅದೊಂದು ಮೂರ್ಖತನ. ಓಕೆ, ಓದೋಣ. ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವವರನ್ನು ತಮ್ಮೊಡನೆ ಸತ್ಸಂಬಂಧದಲ್ಲಿ ಇರಿಸಿಕೊಳ್ಳುವುದಕ್ಕಾಗಿಯೂ ತಾವು ಸತ್ಯವಂತರು ಮತ್ತು ನ್ಯಾಯವಂತರು ಎಂದು ವ್ಯಕ್ತಪಡಿಸುವ ಸಲುವಾಗಿಯೂ ಪ್ರಸ್ತುತ ಕಾಲದಲ್ಲಿ, ಅಂದರೆ ಈ ಕಾಲದಲ್ಲಿ ಯೇಸು ಬಂದು ಸತ್ತ ಆ ಟೈಮಲ್ಲಿ, ಯೇಸು ಸತ್ತು ಸಮಾಧಿಯಾಗಿ 3ನೇ ದಿನ ಪುನರುತ್ಥಾನರಾಗಿ ಸ್ವರ್ಗಕ್ಕೇರಿ ಹೋಗಿ ಪವಿತ್ರಾತ್ಮನ ಕಳಿಸಿಕೊಟ್ಟ ಆ ಕಾಲದಲ್ಲಿ, ಆ ಟೈಮ್ ಟೋಟಲ್. ಓಕೆ, ಪ್ರಸ್ತುತ ಕಾಲದಲ್ಲಿ ದೇವರು ಈ ರೀತಿ ಮಾಡಿದರು. ಇಟ್ ಈಸ್ ಟು ಪ್ರೂವ್ at the present time that he himself is righteous and that he justifies the one who has faith in Jesus Christ. ಒಂದು ವೇಳೆ ದೇವರು ನಮ್ಮನ್ನು, ಪಾಪಿಗಳಾದ ನಮ್ಮನ್ನು ಹಾಗೆ ಬಿಟ್ಟಿದ್ರೆ ದೇವರು ಅನೀತಿವಂತರಾಗ್ತಾ ಇದ್ರು. ಆದರೆ ದೇವರು ಏನು ಮಾಡಿದ್ರು, ನಮ್ಮ ಪಾಪಕ್ಕೋಸ್ಕರ ಏನು ಮಾಡಿದ್ರು, ಒಬ್ಬನ ಪಾಪನ ನಮ್ಮ ತಲೆ ಮೇಲೆ ಕಟ್ಟಿದ್ದ ದೇವರು. ಈಗ ಏನು ಮಾಡಬೇಕು, ನನ್ನ ಪಾಪನ ಒಬ್ಬನ ತಲೆ ಮೇಲೆ ಕಟ್ಟಲೇಬೇಕಲ್ವಾ? ಅದಕ್ಕೆ ಒಬ್ಬನನ್ನು ಕಳಿಸಿದ್ರು ದೇವರು, ಯೇಸು ಕ್ರಿಸ್ತರನ್ನು ಕಳಿಸಿದ್ರು. ದೇವರು ಮನುಷ್ಯನಾಗಿ ಬಂದಿದ್ದು ಅದಕ್ಕೋಸ್ಕರನೇ. ಯೇಸು ಕ್ರಿಸ್ತರು ಈ ಭೂಮಿಗೆ ಮನುಷ್ಯನಾಗಿ ಬಂದಿದ್ದು ಅದಕ್ಕೋಸ್ಕರನೇ. ಅವ್ರೇನು ಮಾಡಿದ್ರು, ಬಂದು ಎಲ್ಲ ಅವ್ರು ತಗೊಂಡ್ರು, ವಹಿಸಿಕೊಂಡನು. ಯೆಶಾಯ 53:6 ವಾಕ್ಯ ಹೇಳೋ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ದೇವರು ಆತನ ಮೇಲೆ ಹೊರಿಸಿದರು. ಹೊತ್ಕೋ ಎಲ್ಲರ ಪಾಪಗಳನ್ನು ನೀನು ಹೊತ್ಕೋಬೇಕು ಅಂತ ಹೇಳಿಬಿಟ್ಟು ನಮ್ಮೆಲ್ಲರ ಪಾಪಗಳನ್ನು ತೊಳಲುತ್ತಿದ್ದೆವು ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ, ಹಿಡಿಯುತ್ತಿದ್ದನು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನೇ, ನಮ್ಮೆಲ್ಲರ ದೋಷವನ್ನು ಸರ್ವೇಶ್ವರ ಹಾಕಿದ್ದ ಆತನ ಮೇಲೆ. ಸಿ, ದ ಲಾರ್ಡ್ ಹ್ಯಾಸ್ ಲೇಯ್ಡ್ ಆನ್ ಹಿಮ್ ದ ಇನಿಕ್ವಿಟಿ ಆಫ್ ಅಸ್ ಆಲ್. ನಮ್ಮೆಲ್ಲರ ಎಲ್ಲ ಮನುಷ್ಯನ ಪಾಪದ ಮೂಟೆ ಅಥವಾ ಆ ಪಾಪದ ನೊಗವನ್ನು ಯಾರ ಮೇಲೆ ಹಾಕಿದ್ರು ದೇವರು? ಯೇಸುವಿನ ಮೇಲೆ ಹಾಕಿ ಹೊರಿಸಿದ್ರು. ಒಬ್ಬ ಮನುಷ್ಯ ಎಲ್ಲರಿಗೋಸ್ಕರ ಪ್ರಾಣ ಕೊಟ್ಟನು. 2 Corinthians 5:14 ನಿನ್ನೆ ಓದಿದ್ವಿ. ಒಬ್ಬನ ಮರಣ ಎಲ್ಲರಿಗಾಗಿ, ಯೇಸು ಕ್ರಿಸ್ತನ ಮರಣ ಎಲ್ಲರಿಗಾಗಿ. ಅದು ಹೇಗೆ ಸರಿಯಾಗುತ್ತೆ ನೀವು ಕೇಳ್ಬೋದು. ಹೇಗೆ ಸರಿಯಾಗುತ್ತೆ ಕೇಳಿದರೆ, ದೇವರು ನ್ಯಾಯವಂತನು. ಒಬ್ಬನು ಪಾಪ ಎಲ್ಲರಿಗಾಗಿ ಪಾಪಿ ನಾನು ಮಾಡಿಲ್ವಾ? ಒಬ್ಬನ ಪಾಪದಿಂದ ನಿಮ್ಮನ್ನೆಲ್ಲ ನಾನು ಪಾಪಿ ಮಾಡಿಲ್ವಾ? ಮಾಡಿದ್ನೋ ಇಲ್ವೋ? ಅದು ಯಾಕೆ ಗೊತ್ತಾ? ಮುಂದೆ ಒಂದು ದಿನ ಒಬ್ಬನ ಪುಣ್ಯ ಕಾರ್ಯದಿಂದ ನಿಮ್ಮನ್ನು ನೀತಿವಂತರನ್ನಾಗಿ ಮಾಡಲಿಕ್ಕೆ. ನಿಮ್ಮನ್ನು ಪಾಪಿ ಮಾಡಿದ್ದು ನಾನು. ಯಾಕೆ ಅಂದರೆ, ಪಾಪಿ ಮಾಡಿದ್ದು ಅಂದರೆ ಜಡ್ಜ್ಮೆಂಟ್ ಮಾಡಿದ್ದು, ನೀವು ಪಾಪಿ ಅಂತ ತೀರ್ಪು ಕೊಟ್ಟಿದ್ದು. ಒನ್ ಡೇ ಐ ವಾಂಟ್ ಟು ಡಿಕ್ಲೇರ್ ಯು ರೈಚಿಯಸ್. ಕೀಪಿಂಗ್ ದ್ಯಾಟ್ ಇನ್ ಮೈಂಡ್ ಐ ಡಿಕ್ಲೇರ್ಡ್ ಯು ಸಿನ್ನರ್. ಎಷ್ಟು ಒಳ್ಳೆ ದೇವರಲ್ಲ? ಒಳ್ಳೆ ದೇವರ? ಇದು ಅರ್ಥ ಆದರೆ ದೇವರು ಎಷ್ಟು ಒಳ್ಳೆಯವರಪ್ಪ, ನೀನೆಷ್ಟು ಒಳ್ಳೆಯವನಪ್ಪ ಅಂತ ಹೇಳಲಿಕ್ಕಾಗತ್ತೆ. ಇಲ್ಲಾಂದರೆ ಪರೀಕ್ಷೆಯಲ್ಲಿ ಪಾಸಾದರೂ ಮಾತ್ರ ಹಾಡ್ತೀರಿ, ಅಥವಾ ಏನಾದರೂ ನಾವು ಇಷ್ಟಪಟ್ಟು ಸಿಕ್ಕಿದಾಗ ಹೇಳ್ತೀವಿ ನೀನೆಷ್ಟು ಒಳ್ಳೆಯವನಪ್ಪ ಅಂತ. ಅದು ಹಾಡಿ ಅದಲ್ಲ ದೇವರು ನಿಜವಾದ ಒಳ್ಳೆತನ ಅನ್ನೋದು, ಅದಲ್ಲ. ದ ಟ್ರೂ ಗುಡ್ನೆಸ್ ಆಫ್ ಗಾಡ್ ಈಸ್ ರಿವೀಲ್ಡ್ ಇನ್ ಕ್ರೈಸ್ಟ್ ಜೀಸಸ್ ಇನ್ ದ ಆ್ಯಕ್ಟ್ ಆಫ್ ಜಸ್ಟಿಫಿಕೇಶನ್.
ನಿಜವಾದ ದೇವರ ಒಳ್ಳೆತನ ಅನ್ನೋದು ಯೇಸು ಕ್ರಿಸ್ತನ ಮುಖಾಂತರ ಈ ನೀತೀಕರಣದಲ್ಲಿ ವ್ಯಕ್ತವಾದಂತಹ ಈ ಕಾರ್ಯವೇ ದೇವರ ನಿಜವಾದ ಒಳ್ಳೆತನ. ಇದು ಅರ್ಥ ಮಾಡ್ಕೊಂಡು ನೀವು ಹಾಡೋದಾದರೆ ಯು ಆರ್ ಸಿಂಗಿಂಗ್ ಮೀನಿಂಗ್ಫುಲ್ ಸಾಂಗ್, ಅದರ್ವೈಸ್ ಯು ಆರ್ ಸಿಂಗಿಂಗ್ ಯೂಸ್ಲೆಸ್ ಸಾಂಗ್. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ ಅಂತ ನೀವು ಹಾಡೋದು ಏನೋ ಒಂದು ಕಾಯಿಲೆ ವಾಸಿ ಆಗಿದ್ದಕ್ಕೋ, ಮದುವೆ ಆಗಿದ್ದಕ್ಕೋ, ಮಕ್ಕಳಾಗಿದ್ದಕ್ಕೋ, ಕೆಲಸ ಸಿಕ್ಕಿದ್ದಕ್ಕೋ ನಿಮಗೆ ಖುಷಿಯಾಗಿ ಹಾಡು ನೀವೆಷ್ಟು ಒಳ್ಳೆಯವರಪ್ಪ ಅಂತ ಹಾಡೋದಾದರೆ ಯು ಆರ್ ಸಿಂಗಿಂಗ್ ಸಮಥಿಂಗ್ ನಾನ್ ಸೆನ್ಸ್. ಇಟ್ ಸೌಂಡ್ಸ್ ಗುಡ್ ಬಟ್ ಯೂಸ್ಲೆಸ್. ಬಟ್ ನಿನಗೆ ಈ ನೀತಿ ಪ್ರಕಟವಾಗಿ ಯೇಸು ಕ್ರಿಸ್ತನ ಮುಖಾಂತರ ನನಗೆ ಸಿಕ್ಕಿದಂಥ ರಕ್ಷಣೆ ಅರ್ಥ ಆಗಿ ನೀನು ಹಾಡೋದಾದರೆ ನೀನೆಷ್ಟು ಒಳ್ಳೆಯವನಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ ಅಂತ ಹೇಳೋದಾದರೆ ಯು ಆರ್ ಸಿಂಗಿಂಗ್ ಎ ಮೀನಿಂಗ್ಫುಲ್ ಸಾಂಗ್, ಯೂಸ್ಫುಲ್ ಸಾಂಗ್, ಹೋಲಿ ಸಾಂಗ್, ಸ್ಪಿರಿಚುವಲ್ ಸಾಂಗ್, ಸ್ಪಿರಿಟ್ ಲೆಡ್ ಸಾಂಗ್. ಅದರಿಂದ ಸುಮ್ಮನೆ ಹಾಡು ಹೇಳೋದಲ್ಲ, ನೀವು ಯಾಕೆ ಹಾಡ್ತಾ ಇದ್ದೀರಿ ಅನ್ನೋದು ಗೊತ್ತಿರಬೇಕು. ಈ ಶ್ರೇಷ್ಠವಾದ ಪ್ರೀತಿಯನ್ನು ನಾವು ಹೊಗಳಬೇಕು, ಹಾಡಬೇಕು, ಸ್ತುತಿಸಬೇಕು, ಘನಪಡಿಸಬೇಕು, ಬೇರೆ ಯಾವುದೂ ಅಲ್ಲ. ನಾವು ಕೆಲ ಟೈಮ್ ಮಾಡ್ತೀವಿ, ಊಟ ಕೊಟ್ಟ ದೇವರೇ ಸ್ತೋತ್ರ, ಬಟ್ಟೆ ಕೊಟ್ಟ ದೇವರೇ ಸ್ತೋತ್ರ, ಕಣ್ಣು ಕೊಟ್ಟ ದೇವರೇ ಸ್ತೋತ್ರ. ಕಣ್ಣು ಬೆಕ್ಕಿಗೂ ಕೊಟ್ಟಿದ್ದಾರೆ, ಊಟ ಬೆಕ್ಕಿಗೂ ಕೊಡ್ತಾರೆ. ಅದಕ್ಕೆ ಸ್ತೋತ್ರ ಹೇಳಬಾರ್ದು ಅಂತಲ್ಲ, ಹೇಳಿ ಆಯಿತಾ. ಆದರೆ ಕ್ರೈಸ್ತ ವಿಶ್ವಾಸಿಗಳಾದ ನಾವು ಸ್ತೋತ್ರ ಹೇಳಬೇಕು ದೇವರಿಗೆ. ಯಾಕೆ ಅಂದರೆ ವರ್ಣಿಸಲು ಅಸಾಧ್ಯಕರವಾದ ಈ ಕೃಪಾವರಗಳಿಗಾಗಿ ದೇವರಿಗೆ ನಾವು ಸ್ತುತಿ ಸಲ್ಲಿಸೋಣ. ಇದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು, ಇದಕ್ಕಾಗಿ ಮಾತ್ರನೇ ಹೇಳಬೇಕು ಕ್ರೈಸ್ತರಾದ ನಾವು. ಬಾಕಿ ಎಲ್ಲ ಹೇಳಬಾರ್ದಾ? ಕೃತಜ್ಞತೆ ಉಳ್ಳವರಾಗಿರಿ, ಏನು ಹೇಳಬೇಕಾಗಿಲ್ಲ. ಅದು ದೇವರು ನೀನು ಹೇಳಿದ್ರು ಕೊಡ್ತಾರೆ, ಹೇಳಿದ್ರು ಕೊಡ್ತಾರೆ. ಅಂದರೆ ಇದು ಮಾತ್ರ ಪ್ರೀತಿಯ ಸಹೋದರ ಸಹೋದರಿಯರೇ ದೊಡ್ಡ ಆಶೀರ್ವಾದ, ನಾಶವಾಗದ ಆಶೀರ್ವಾದ, ಲಯವಾಗದ ಸಂಪತ್ತು. ಯಾವುದು ಇದು? ಯಾವುದು? ವರ್ಡ್ ಮರಿಬೇಡಿ ಆಯಿತಾ. ನೀತೀಕರಣ, ಸತ್ಸಂಬಂಧ, ಜಸ್ಟಿಫಿಕೇಶನ್. ಹೇಳಿ ನೋಡೋಣ. ಜಸ್ಟಿಫಿಕೇಶನ್, ಸತ್ಸಂಬಂಧ, ನೀತೀಕರಣ. ಇನ್ನು ನೀವು ಕೊಂಕಣಿಯಲ್ಲಿ, ಹಿಂದಿಯಲ್ಲಿ, ತಮಿಳಲ್ಲಿ, ತೆಲುಗಲ್ಲಿ ಏನೆಲ್ಲ ಇದೆಯೋ ನೀವು ಓದಿ, ನನಗೆ ಗೊತ್ತಿಲ್ಲ. ಬಟ್ ಇದರ ಅರ್ಥ ಒಂದೇ. ಏನು ಓದಿದ್ರು ಇದೇ ಅರ್ಥ ಬರಬೇಕು. ನೀರು, ವಾಟರ್, ಪಾನಿ, ತಣ್ಣಿ, ವೆಳ್ಳಂ ಎಲ್ಲ ನೀರಿಗೆ ಹೇಳೋದು. ಅರ್ಥ ಎಲ್ಲ ಒಂದೇ ತೋರಿಸುತ್ತೆ, ನೀರನ್ನೇ ತೋರಿಸುತ್ತೆ. ದೇವರು ಅಂದಮೇಲೆ ದೇವರು ಒಬ್ಬರನ್ನೇ ತೋರಿಸ್ಬೇಕು, ಅದು ಕರೆಕ್ಟು. ದೇವರು, ಗಾಡ್, ಭಗವಾನ್, ಅದು ಒಂದೇ ಫೋಕಸ್ ಆದರೂ ಓಕೆ. ಬೇರೆ ಬೇರೆ ಫೋಕಸ್ ಆದರೆ ಸಮಥಿಂಗ್ ಎಲ್ಸ್ ರಾಂಗ್. ಟೈಟಲ್ ದೇವ್ರದ್ದು ಕೊಟ್ಟ ತಕ್ಷಣ ದೇವರಾಗಲ್ಲ, ದೇವ್ರು ಮಾತ್ರನೇ ದೇವರಾಗೋದು. ತಣ್ಣಿ ಅಂತ ಹೇಳಿಬಿಟ್ಟು ಫೋನ್ ಕೊಟ್ಟರೆ ತಣ್ಣಿ ಕುಡಿ ಅಂದರೆ, ಡ್ರಿಂಕ್ ವಾಟರ್ ಅಂತ ಹೇಳಿದರೆ ಆಗೋದಿಲ್ಲ. ಯು ಹ್ಯಾವ್ ಟು ಗಿವ್ ವಾಟರ್ ಓನ್ಲಿ, ವಾಟರ್ ಓನ್ಲಿ ವಾಟರ್, ಗಾಡ್ ಓನ್ಲಿ ಗಾಡ್. ಜಸ್ಟ್ ಬಿಕಾಸ್ ಯು ಆರ್ ಕಾಲಿಂಗ್ ಸಮಥಿಂಗ್ ಗಾಡ್, ಇಟ್ ಕೆನಾಟ್ ಬಿ ಗಾಡ್. ಗಾಡ್ ಅಲೋನ್ ಈಸ್ ಗಾಡ್. ಅರ್ಥ ಆಗ್ತಿದೆಯಾ ನಿಮಗೆ? ಕಲ್ಲು ಕೊಟ್ಬಿಟ್ಟು ನೀರು ಕುಡಿ ಅಂದರೆ ನೀರು ಕಲ್ಲಾಗಲ್ಲ, ಕಲ್ಲು ನೀರಾಗಲ್ಲ. ಓಕೆ, ಕಲ್ಲು ಕಲ್ಲೇ, ನೀರು ನೀರೇ. ಆದ್ದರಿಂದ ದೇವ್ರು ಮಾತ್ರನೇ ದೇವರು, ಎಲ್ಲ ದೇವರು ಅಂತ ಇಲ್ಲ. ಯಾರು ಯಾವ ಭಾಷೆಯಲ್ಲಿ ದೇವರು ಅಂತ ಕರೆದ್ರು ದೇವರೇನೇ ದೇವರು. ನೆನ್ಪಿಟ್ಕೊಳ್ಳಿ. ಜೀಸಸ್ನ ನೀವು ಯಾವ ಭಾಷೆನಲ್ಲೇ ಕರೀರಿ, ಜೀಸಸ್ಸೇ ಜೀಸಸ್. ಅವ್ರು ಚೇಂಜ್ ಆಗಲ್ಲ. ನಿಮ್ಮ ಭಾಷೆ ಚೇಂಜ್ ಆಗ್ಬೋದು, ಲ್ಯಾಂಗ್ವೇಜ್ ಚೇಂಜ್ ಆಗ್ಬೋದು. ಲ್ಯಾಂಗ್ವೇಜ್ ಚೇಂಜ್ ಆಯಿತು ಅಂತ ಹೇಳಿಬಿಟ್ಟು ಪರ್ಸನ್ ಚೇಂಜ್ ಆಗೋದಿಲ್ಲ. ಡೋಂಟ್ ವರಿ ಅಬೌಟ್ ಲ್ಯಾಂಗ್ವೇಜ್. ಲ್ಯಾಂಗ್ವೇಜ್ ಈಸ್ ಓನ್ಲಿ ಫಾರ್ ಕಮ್ಯುನಿಕೇಷನ್, ನಾಟ್ ಫಾರ್ ಎನಿ ಅದರ್ ಬಿಸ್ನೆಸ್. ಬಟ್ ಸೈಟನ್ ವಿಲ್ ಯೂಸ್ ದ ಲ್ಯಾಂಗ್ವೇಜ್ ಫಾರ್ ಸಮ್ ಅದರ್ ಬಿಸ್ನೆಸ್. ಓಕೆ, ಸೊ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಬೇಡ ನಮಗೆ. ಚರ್ಚ್ ಒಳಗಡೆ ತಗೊಂಡು ಬಿಟ್ಬಿಟ್ಟಿದ್ದಾನೆ ಸೈತಾನ ಲ್ಯಾಂಗ್ವೇಜ್ ಪ್ರಾಬ್ಲಮ್. ಅದು ಸೈತಾನನ ಕಾರ್ಯ. ಒದ್ದು ಓಡಿಸ್ಬೇಕು ಸೈತಾನನ ಕಾರ್ಯವನ್ನು. ಹೇಗೆ? ಪ್ರಾರ್ಥನೆಯಿಂದ, ಸತ್ಯದ ಅರಿವಿನಿಂದ. ಸೊ ಲ್ಯಾಂಗ್ವೇಜ್ ಹೆಸರಲ್ಲಿ ಕಚ್ಚಾಡೋದು ಒಂದು ರೀತಿ ಶ್ವಾನಗಳಿಗೆ ಸಮಾನ ಅಂತ ಪೌಲ್ರು ಹೇಳ್ತಾರಲ್ವ, ಅದು ಆಗಬಾರ್ದು. ಅದು ನಡೀತಾ ಇದೆ. ಯಾಕೆ ನಡೀತಾ ಇದೆ ಕೇಳಿದರೆ, ದೇರ್ ಇಸ್ ನೋ ಟ್ರೂ ಗಾಸ್ಪಲ್. ನಿಜವಾದ ಶುಭ ಸಂದೇಶ ಇಲ್ಲದೇ ಇರೋದ್ರಿಂದ. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಜಸ್ಟಿಫಿಕೇಷನ್ ಇಸ್ ಜಸ್ಟಿಫಿಕೇಷನ್. ನೀವು ಅದನ್ನು ನೀತೀಕರಣ ಅಂತ ಏನಾದರೂ ಹೇಳಿ, ಅಥವಾ ಸತ್ಸಂಬಂಧ ಅಂತ ಏನಾದರೂ ಹೇಳಿ, ಅಥವಾ ಬೇರೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಏನು ಹೇಳ್ತಿರೋ, ಬಟ್ ಇಟ್ ಶುಡ್ ಬಿ ದಿಸ್ ಓನ್ಲಿ. ದೇವರು ಪಾಪಿಯನ್ನು ನೀತಿವಂತ ಎಂದು ಡಿಕ್ಲೇರ್ ಮಾಡಿದ ಆ ಮಹಾ ಕಾರ್ಯವೇ ಇದು. ನಿಮ್ಮ ಲ್ಯಾಂಗ್ವೇಜಲ್ಲಿ ನೀವೇನಾದರೂ ಹೇಳ್ಕೊಳ್ಳಿ ಅದಕ್ಕೆ. ದಟ್ ಈಸ್ ಕಾಲ್ಡ್ ಇಂಗ್ಲೀಷಲ್ಲಿ ಜಸ್ಟಿಫಿಕೇಷನ್, ಆಂಗ್ಲ ಭಾಷೆಯಲ್ಲಿ ಜಸ್ಟಿಫಿಕೇಷನ್ ಅಂತ ಕರೀತಾರೆ, ನೀತೀಕರಣ. ಇದು ನಿಮ್ಮಲ್ಲಿ ಸಂಭವಿಸೋದಿದೆಯಲ್ಲ, ದೊಡ್ಡ ಅದ್ಭುತ. ಇದರಲ್ಲಿ ನೀವು ಹೊಸದಾಗಿ ಹುಟ್ಟುತ್ತೀರಿ, ಹೊಸ ಜನ್ಮ ಪಡ್ಕೊಳ್ತೀರಿ, ಕ್ರಿಸ್ತನ ಆತ್ಮವನ್ನು ಪಡ್ಕೊಳ್ತೀರಿ, ದೇವರ ಮಕ್ಕಳಾಗ್ತೀರಿ, ಸ್ವರ್ಗ ಸಾಮ್ರಾಜ್ಯದ ಪ್ರಜೆ ಆಗ್ತೀರಿ, ದೇವರ ಆಲಯವಾಗ್ತೀರಿ. ಎಲ್ಲಿ? ಈ ನೀತೀಕರಣದಲ್ಲಿ ಸಂಭವಿಸೋದು ಇದೆಲ್ಲ. ಇದು ಯಾರ ಕಾರ್ಯ?
ದಿಸ್ ಇಸ್ ಕಂಪ್ಲೀಟ್ಲಿ ಗಾಡ್ಸ್ ವರ್ಕ್. ಇದು ಪೂರ್ತಿಯಾಗಿ ಯಾರ ಕಾರ್ಯ? ದೇವರ ಕಾರ್ಯ. ಇದು ಮನುಷ್ಯನ ಕಾರ್ಯ ಎಂದೆಂದಿಗೂ ಅಲ್ಲ, ಎಂದೆಂದಿಗೂ ಅಲ್ಲ. ಅದಕ್ಕೇನೆ 2 Corinthians 5:17-18 ನಾವು ಓದ್ತೀವಿ, ಯಾರಾದರೂ ವಿಶ್ವಾಸದ ಮುಖಾಂತರ, ಬೇರೆ ದಾರಿ ಇಲ್ಲ, ವಿಶ್ವಾಸದ ಮುಖಾಂತರ ಯೇಸು ಕ್ರಿಸ್ತನಲ್ಲಿ ಒಂದಾದರೆ ಅವನೇನಾಗ್ತಾನೆ? ಹೊಸ ಸೃಷ್ಟಿಯಾಗ್ತಾನೆ. ಹಳೇದಂದ್ರೆ ಯಾವುದು? ಆದಾಮನಿಂದ ಬಂದಂಥ ಪಾಪ, ಶಾಪ ಮತ್ತು ಈ ಮರಣ ಇದೆಯಲ್ವಾ, ಪಾಪ, ಶಾಪ, ಮರಣ, ಪೈಶಾಚಿಕ ಬಂಧನ, ಈ ಸ್ಪಿರಿಚುವಲ್ ಡೆತ್, ಸಿನ್, ಕರ್ಸ್, ಇದೆಲ್ಲ ಹೋಯಿತು, ಕ್ಯಾನ್ಸಲ್ ಆಯಿತು. ಯಾವಾಗ ಕ್ಯಾನ್ಸಲ್ ಆಯಿತು? ನಿಮಗೆ ಯಾವಾಗ ಇದು ಸಿಗುತ್ತೆ? ಯಾವಾಗ ಸಿಗುತ್ತೆ ಕೇಳಿದರೆ, ಯೇಸು ಕ್ರಿಸ್ತನಲ್ಲಿ ನೀನು ನಂಬಿಕೆ ಇಟ್ಟಾಗ. ವೆನ್ ಯು ಬಿಲೀವ್ ಇನ್ ಕ್ರೈಸ್ಟ್ ದ್ಯಾಟ್ ಹೀ ಈಸ್ ಮೈ ಸಬ್ಸ್ಟಿಟ್ಯೂಟ್, ಯೇಸು ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತಿದ್ದಾರೆ, ನನ್ನ ಪಾಪಗಳ ಪರಿಹಾರಕ್ಕೋಸ್ಕರ ಆತನು ನೀತಿ ಕಾರ್ಯವನ್ನು ಮಾಡಿದ್ದಾನೆ. ಶಿಲುಬೆ ಮರಣ. ಶಿಲುಬೆ ಮರಣ ಏನು? ದಟ್ ಈಸ್ ದ ರೈಚಿಯಸ್ ಆ್ಯಕ್ಟ್, ಒನ್ ಆ್ಯಕ್ಟ್ ಆಫ್ ರೈಚಿಯಸ್ನೆಸ್. ಶಿಲುಬೆ ಮರಣ ಏನು? ಬೈಬಲ್ ಹೇಳೋ ಪ್ರಕಾರ ರೋಮನ್ಸ್ 5 ಹೇಳ್ತಾರಲ್ವಾ, ಒನ್ ಆ್ಯಕ್ಟ್ ಆಫ್ ರೈಚಿಯಸ್ನೆಸ್ ಅಥವಾ ಒನ್ ಆ್ಯಕ್ಟ್ ಆಫ್ ಒಬೀಡಿಯನ್ಸ್. ಯೇಸುವಿನ ವಿಧೇಯತೆ, ಯೇಸುವಿನ ಆ ಒಂದು ವಿಧೇಯತೆ ಶಿಲುಬೆಯ ಮರಣಕ್ಕೆ ಎಸ್ ಹೇಳಿದ್ದು. ಈಗೋ ಸಿದ್ಧನಿದ್ದೇನೆ ಅಂತ ಹೇಳಿದ್ದಿದೆಯಲ್ವಾ, ಐ ಆಮ್ ರೆಡಿ ಟು ಡೈ. ದ್ಯಾಟ್ ಒನ್ ಆ್ಯಕ್ಟ್ ಆಫ್ ಎಸ್ ಆ್ಯಂಡ್ ಡೆತ್ ಆನ್ ದ ಕ್ರಾಸ್. ಅದು ಸಾಧಾರಣ ಮರಣ ಅಲ್ಲ, ಪಾಪದ ಮರಣ. ವೇಜಸ್ ಆಫ್ ಸಿನ್, ಸಾಧಾರಣ ಮರಣ ಅಲ್ಲ. ಇಟ್ ವಾಸ್ ನಾಟ್ ಈಸಿ ಫಾರ್ ಜೀಸಸ್. ಯೇಸುಗಷ್ಟು ಈಸಿ ಅಲ್ಲ, ಆಗಿರಲಿಲ್ಲ. ಅದಕ್ಕೆ ಅವರು ಪ್ರಾರ್ಥಿಸುವಾಗ ಹೇಳಿದರು, ಸಾಧ್ಯವಾದರೆ ದೇವರೇ ಈ ಕಷ್ಟದ ಕೂಡ ತೆಗೆದುಬಿಡಿ. ಯಾವ ಕಷ್ಟದ ಕೂಡ? ಚಾಟಿ ಏಟಲ್ಲ ಅಥವಾ ಬೇರೆ ನೋವಲ್ಲ, ಕಷ್ಟ. ಯಾವ ಕಷ್ಟ? ನಾನೀಗ ನಿನ್ನನ್ನು ಕಳ್ಕೊಳ್ಳುವಂಥ ಈ ಪರಿಸ್ಥಿತಿಗೆ ಬರ್ತಾ ಇದ್ದೇನೆ. ಇವನನ್ನು ಕಾಪಾಡಲಿಕ್ಕೆ, ಇವಳನ್ನು ಕಾಪಾಡಲಿಕ್ಕೆ, ನಿತ್ಯ ದಂಡನೆಯಿಂದ ಇವ್ರನ್ನ ಕಾಪಾಡಲಿಕ್ಕೆ ನಾನು ನಿನ್ನನ್ನು ಕಳ್ಕೊಳ್ಳಬೇಕಪ್ಪ. ಕ್ಷಣ ಮಾತ್ರ ಮುಖ ಮರೆಸಿಕೊಳ್ಳುವ ಆ ಕ್ಷಣಕ್ಕೆ ನನ್ನನ್ನು ಹೋಗದಂತೆ ದೇವರೇ ನನ್ನನ್ನು ಕಾಪಾಡಿ, ಸಾಧ್ಯವಾದರೆ ಈ ಕಷ್ಟದ ಕೂಡ ತೆಗೆದು ಬಿಡಿ. ಬಿಟ್ಟಿದ್ದೇನು ನಿನ್ನನ್ನು ಕ್ಷಣ ಮಾತ್ರ, ಬೇಡ, ನನಗೆ ನಿನ್ನ ಬಿಡೋಕ್ಕಾಗೋದಿಲ್ಲ. ನಾನು ಪಾಪ ಸ್ವರೂಪಿ, ಆದರೆ ನಿನ್ನ ನೋಡೋಕ್ಕಾಗೋದಿಲ್ಲ. ಸೊ ನನಗೋಸ್ಕರ ಯೇಸು ಪೂರ್ತಿ ಮನುಷ್ಯರಾದರು, ಪರಿಪೂರ್ಣ ಮನುಷ್ಯನಾಗಿ ಪಾಪ ಸ್ವರೂಪಿಯಾಗಿ ಆ ಶಿಲುಬೆ ಮೇಲೆ ಅವರು ಏನಾದರು? ಪಾಪವಾದರು. ಆ ಒಂದು ಕ್ಷಣ ದೇವರು ಯೇಸು ಕಡೆಯಿಂದ ತಿರುಗಿದರು ನನಗೋಸ್ಕರ. ನೋಡಿ, ಒಂದು 3 ಜನ ಬರ್ತೀರಾ ಈ ಕಡೆ, ತೋರಿಸೋಣ ಬೇಕಾದರೆ. 3 people. ಬೇಗ 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 ಬನ್ನಿ. ಹಾಂ, ಈಗ ಇಲ್ಲಿ ಮಧ್ಯದಲ್ಲಿ ತಂದೆ ದೇವರು, ಇಲ್ಲಿ ಯೇಸು, ಅಲ್ಲಿ ನಾನು ಅಥವಾ ನೀವು. ಹೀಗೆ ನಿಂತ್ಕೊಳ್ಳಿ. ಓಕೆ, ಇದು ನಾನು ಅಥವಾ ನೀವು, ಇದು ತಂದೆಯಾದ ದೇವರು, ಇದು ಯೇಸು. ಈ ಯೇಸು ಮತ್ತು ತಂದೆ ದೇವರು ಈ ರೀತಿಯಲ್ಲಿರ್ತಾರೆ. ಓಕೆ, ಫೆಲೋಶಿಪ್ಪಲ್ಲಿರ್ತಾರೆ. ಆದರೆ ನಾನೇನಾಗಿದ್ದೆ? ನಾನು ಈ ಕಡೆ ತಿರುಗಿದ್ರು ಆ ಕಡೆ ತಿರುಗಿದ್ರು, ದೇವರು ಮಾತ್ರ ನನ್ನ ಕಡೆಗೆ ತಿರುಗಿಲ್ಲ. ನಾನು ಯಾವ ಕಡೆಗೆ ತಿರುಗಿದ್ದೆ? ದೇವರಿಗೆ ಬೆನ್ನು ಮಾಡಿ ಆ ಕಡೆಗೆ ತಿರುಗಿದ್ದೆ. ಆದರೆ ಇಲ್ಲಿ ಏನಾಯಿತು? ಯೇಸು ಕ್ರಿಸ್ತರು ನನ್ನ ಪಾಪವನ್ನು ತಗೊಂಡ್ರು. ಹಾಕಿದ್ಯಾರು? ತಂದೆ ದೇವರು. ಹೀಗೆ ತಗೊಂಡಾಗ ತಂದೆ ದೇವರು ಏನು ಮಾಡಿದರು? ಈ ಕನೆಕ್ಷನ್ ಆ ಶಿಲುಬೆ ಮೇಲೆ ಕ್ಷಣ ಮಾತ್ರದಲ್ಲಿ ಬಿಟ್ಟರು. ಕ್ಷಣ ಮಾತ್ರದಲ್ಲಿ ಬಿಟ್ಟಾಗ ಏನಾಯಿತು? ರೀಪ್ಲೇಸ್ ಆಯಿತು. ಇದು ಈ ಕಡೆ ಹೋಯಿತು, ಇದು ಈ ಕಡೆ ಹೋಗಿ ಇದು ಈ ಕಡೆ ಬಂತು. ಇದು ಈ ಕಡೆ ಬಂದ ಈ ಪರಿಸ್ಥಿತಿ ಯೇಸು ನೆನೆಸ್ಕೊಂಡು ಹೇಳಿದ್ದು, ಸಾಧ್ಯವಾದರೆ ಈ ಕಷ್ಟದ ಕೂಡ ನನ್ನಿಂದ ತೆಗೆದುಬಿಡಿ ಅಂತ. ಅವರು ಆ ಕಡೆ ಹೋಗಿದ್ದಕ್ಕೆ ಇವನು ಈ ಕಡೆ ಬಂದ, ಈ ಫೆಲೋಶಿಪ್ ಸಿಕ್ತು. ಯಾರು ಮಾಡಿದ್ದು ಈ ಕೆಲಸ? ಯೇಸು ಕ್ರಿಸ್ತರು. ಇದು ಅಷ್ಟು ಈಸಿ ಅಲ್ಲ, ನಾವು ಇದು ತೋರಿಸೋದು ಸುಲಭ. ಥ್ಯಾಂಕ್ ಯು. ಯೇಸು ಕ್ರಿಸ್ತರಿಗೆ ತುಂಬ ಕಷ್ಟವಾಗಿದ್ದ ಕಾರ್ಯ ಅದು. ಯಾಕೆಂದರೆ ಈಗ ದೇವರಿಗೆ ಬೆನ್ನು ಮಾಡಿ ಆ ಕಡೆಗೆ ಹೋಗಬೇಕು, ಆಗ ಮಾತ್ರ ಆ ಕಡೆಗೆ ಬೆನ್ನು ಮಾಡಿ ನಿಂತ್ಕೊಂಡವನ್ನ ಈ ಕಡೆಗೆ ತಂದು ಸೇರಿಸ್ಲಿಕ್ಕಾಗುತ್ತೆ.
ನನ್ನನ್ನು ದೇವರ ಜೊತೆ ಸೇರಿಸಲಿಕ್ಕೆ, ಹೊಸ ಸೃಷ್ಟಿಯನ್ನಾಗಿ ಮಾಡಲಿಕ್ಕೋಸ್ಕರ, ನನ್ನಲ್ಲಿದ್ದದ್ದನ್ನೆಲ್ಲ ಅಳಿಸಿ ಹಾಕ್ಲಿಕ್ಕೋಸ್ಕರ ಅವರು ಅದನ್ನೆಲ್ಲ ತೆಗೆದುಕೊಂಡ್ರು ತಮ್ಮ ಮೇಲೆ. ಅದನ್ನೇ ವಾಕ್ಯ ಹೇಳಿದೆ, ಯಾರಾದರೂ ಯೇಸು ಕ್ರಿಸ್ತೊಡನೆ ಈ ರೀತಿ ಒಂದಾದರೆ ವಿಶ್ವಾಸದ ಮುಖಾಂತರ ಅವನೇನಾಗ್ತಾನೆ? ನೂತನ ಸೃಷ್ಟಿ ಆಗುತ್ತಾನೆ. ಹಳೇದೆಲ್ಲ ಅಂದರೆ ಆದಾಮನಿಂದ ಬಂದಂಥ ಪಾಪ, ಶಾಪ ಮತ್ತು ಏನೆಲ್ಲ ಇದೆಯೋ ಪಾಪಕ್ಕೆ ಸಂಬಂಧಪಟ್ಟಿದ್ದು ಎಲ್ಲವೂ ಅಳಿದು ಹೋಯಿತು, ಹೊಸದು ಜನ್ಮ ತಾಳಿದೆ. ಎವ್ರಿಥಿಂಗ್ ಹ್ಯಾಸ್ ಬಿಕಮ್ ನ್ಯೂ, ಎವ್ರಿಥಿಂಗ್ ಬಿಕಮ್ ನ್ಯೂ. ಅದಾದಮೇಲೆ ನೆಕ್ಸ್ಟ್ ವರ್ಸ್ ಹೇಳುತ್ತೆ, ಇದೆಲ್ಲವೂ ಮನುಷ್ಯನ ಕಾರ್ಯ ಅಲ್ಲ, ಇದೆಲ್ಲವೂ ನಿನ್ನ ಕಾರ್ಯ ಅಲ್ಲ, ಇದೆಲ್ಲವೂ ಆದದ್ದು ಯಾರಿಂದ? ವೆರ್ ಇಸ್ ನೆಕ್ಸ್ಟ್ ವರ್ಸ್? ವರ್ಸ್ ನಂಬರ್ 18. ಇದೆಲ್ಲವೂ ಯಾರ ಕಾರ್ಯ? ಇದೆಲ್ಲ ಆಗುವುದು ದೇವರಿಂದ. ಆಲ್ ದಿಸ್ ಈಸ್ ಫ್ರಮ್ God who reconciled us to himself through Christ and has given us the ministry of reconciliation. See, ಇದೆಲ್ಲ ಆದದ್ದು ನಮ್ಮನ್ನು ತಮ್ಮೊಡನೆ ಸಂಧಾನಗೊಳಿಸುವ ಆ ಯೇಸು ಕ್ರಿಸ್ತನ ಮುಖಾಂತರ ಆದಂಥ ಕಾರ್ಯ ಇದು. ಇದು ಮನುಷ್ಯ ಮಾಡಿದ ಕಾರ್ಯ ಅಲ್ಲ. ನಮ್ಮನ್ನು ದೇವರ ಜೊತೆಗೆ ಸಂಧಾನ ಮಾಡಿಸಿದ್ದು ಮನುಷ್ಯ ಅಲ್ಲ. ಯಾರು ಮಾಡಿದ್ದು? ಯೇಸು ಕ್ರಿಸ್ತರು ಸಂಧಾನ ಮಾಡಿದ್ದು. ಅರ್ಥ ಆಗ್ತಿದೆಯಾ? ಈ ಸಂಧಾನ ಆಯ್ತಲ್ವಾ? ಈ ಸಂಧಾನ ಆದಾಗ ದೇವರಿಗೇನಾಯ್ತು? ಈಗ ನನ್ನ ಮೇಲಿದ್ದ ಕೋಪ ಹೋಯಿತು, ಜಡ್ಜ್ಮೆಂಟ್ ತೆಗೆದುಹಾಕಿದ್ರು. ಅದಕ್ಕೆ ಹೇಳಿದ್ದು, ಈಗ ಯೇಸು ಕ್ರಿಸ್ತರಲ್ಲಿ ನೀನು ವಿಶ್ವಾಸ ಇಟ್ಟಾಗ ನೀನೀಗ ನೂತನ ಸೃಷ್ಟಿ ಆಗಿದೆಯಾ. ರೋಮನ್ಸ್ 8:1 says, therefore there is no condemnation for those who are now in Christ Jesus. ಆದ್ದರಿಂದ ಈಗ ಕ್ರಿಸ್ತ ಯೇಸುವಿನಲ್ಲಿ ಯಾರು ವಿಶ್ವಾಸ ಇಟ್ಟಿದ್ದೀರೋ, ಯು ಆರ್ ಇನ್ ಕ್ರೈಸ್ಟ್ ನೌ, ದರ್ ಇಸ್ ನೋ ಕಂಡೆಮ್ನೇಷನ್. ಆದುದರಿಂದ ಈಗ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಏನಿಲ್ಲ. ಆದಾಮನ ಮುಖಾಂತರ ಒಬ್ಬ ಮನುಷ್ಯನ ಒಂದು ಅಪರಾಧದಿಂದ ನಮಗೇನು ಬಂತು? ದಂಡನಾ ತೀರ್ಪು ಬಂತು. ಈಗ ದಂಡನಾ ತೀರ್ಪು ಯಾರಿಗಿಲ್ಲ? ಯಾರು ಕ್ರಿಸ್ತನಲ್ಲಿದ್ದಾರೋ. ಕ್ರಿಶ್ಚಿಯನ್ಸ್ ಅಲ್ಲ. ಕ್ರಿಶ್ಚಿಯನ್ಸ್ ಇವತ್ತು 90% ಔಟೇ, ದಂಡನ ತೀರ್ಪಲ್ಲೇ ಇದ್ದಾರೆ. ನಾನು ತೀರ್ಪು ಕೊಡ್ತಾ ಇಲ್ಲ. ಅಕಾರ್ಡಿಂಗ್ ಟು ದ ಬೈಬಲ್ ತೀರ್ಪು ಹೋಗಬೇಕಾದ್ರೆ ಏನು ಮಾಡಬೇಕು? ತೀರ್ಪು ತೆಗೆದು ಹಾಕಿದವನಲ್ಲಿ ನಂಬಿಕೆ ಇಡಬೇಕು. ಈ ತೀರ್ಪನ್ನು ತೆಗೆದು ಹಾಕಿದವ್ರು ಯಾರು? ದಂಡನೆಯ ತೀರ್ಪನ್ನು ರಿಮೂವ್ ಮಾಡಿದ ಯಾರು? ಒಬ್ಬರೇ ಒಬ್ಬರು, ಯೇಸು ಕ್ರಿಸ್ತರು. ವಿ ಹ್ಯಾವ್ ಟು ಬಿಲೀವ್ ಇನ್ ಕ್ರೈಸ್ಟ್ ವಾಟ್ ಹಿ ಹ್ಯಾಸ್ ಡನ್ ಫಾರ್ ಮೈ ಸೇಕ್. ನನಗೋಸ್ಕರ ಕ್ರಿಸ್ತನು ಏನು ಮಾಡಿದ ಶಿಲುಬೆ ಮೇಲೆ ಎಂಬುದನ್ನು ನಾನು ಒಪ್ಪಿಕೊಂಡಾಗ, ನಾನು ನಂಬಿದಾಗ, ನಾನು ಸ್ವೀಕಾರ ಮಾಡಿದಾಗ ಏನು ಸಿಗುತ್ತೆ? ನನಗೆ ದಂಡನ ತೀರ್ಪು ಹೋಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆದುದರಿಂದ ಈಗ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ದಂಡನ ತೀರ್ಪು ಇರುವುದಿಲ್ಲ. ದೇರ್ ಈಸ್ therefore now no condemnation for those who are in Christ Jesus. Those who are in Christ Jesus. In Christ Jesus there is no condemnation. What is there? ಯೇಸು ಕ್ರಿಸ್ತನಲ್ಲಿ ನಮಗೇನಿದೆ? We have adoption, we have redemption, we have reconciliation, we have forgiveness of sin. ಯೇಸು ಕ್ರಿಸ್ತನಲ್ಲಿ ನಮಗೆ ಕಂಡಮ್ನೇಷನ್ ಅಲ್ಲ ಇರೋದು, ಅಡಾಪ್ಷನ್, ದತ್ತು ಮಕ್ಕಳು, ಪಾಪ ಕ್ಷಮೆ, ಪಾಪ ವಿಮೋಚನೆ, ಜಸ್ಟಿಫಿಕೇಷನ್, ನೀತೀಕರಣ. ಇದು ನಮಗೆ ಯೇಸು ಕ್ರಿಸ್ತನಲ್ಲಿ ಸಿಗುವಂಥದ್ದು. ಇದಕ್ಕೆ ನಾವೇನು ಮಾಡಿಲ್ಲ, ಇದಕ್ಕೆ ನಾವು ಏನು ಮಾಡಿಲ್ಲ, ಮಾಡಿ ಪಡ್ಕೊಳ್ಳಿಕ್ಕೆ ಆಗೋದು ಇಲ್ಲ. ಆದ್ದರಿಂದನೇ ಬೈಬಲ್ ಹೇಳುತ್ತೆ, ದಿಸ್ ಈಸ್ ದ ಫ್ರೀ ಗಿಫ್ಟ್ ಆಫ್ ಗಾಡ್ ಆರ್ ದ ಗ್ರೇಸ್ ಆಫ್ ಗಾಡ್. ಇದು ದೇವರ ಉಚಿತವಾದ ಒಂದು ಕೊಡುಗೆ. ಇದು ಮನುಷ್ಯನ ಪ್ರಯತ್ನದಿಂದ ಸಿಕ್ಕಿದ್ದು ಅಲ್ಲ ಅಲ್ಲ ಅಲ್ಲ. ಯಾವುದು? ಈ ಪೋರ್ಷನ್. ಇದೆಲ್ಲ ನಾನು ಹೇಳ್ತಾ ಇರೋದು. ಈ ಟೈಮ್ ಒಳಗಡೆ ಬರುತ್ತಲ್ಲ, ಇದೆಲ್ಲ ನಾನು ಹೇಳ್ತಾ ಇರೋದು. ಇಲ್ಲಿ ಯಾವುದು ಬರುತ್ತೆ ಅಂತ ಹೇಳಿದ್ದೆ? ಜಸ್ಟಿಫಿಕೇಶನ್ ಅಲ್ವಾ? ಇಲ್ಲೇನು ಬರುತ್ತೆ? ಸಾರಿ, ಸ್ಯಾಂಕ್ಟಿಫಿಕೇಶನ್. SANCTIFICATION. ಇದು ಇದ್ರ ಒಳಗಡೆ ಬರೋದು, ಇಲ್ಲೆಲ್ಲ ಬರೋದು, ಇಲ್ಲೂ ಇಲ್ಲ. ಬಟ್ ಈ ಪೋರ್ಷನ್ ನಾನು ಹೇಳ್ತಾ ಇರೋದು. ಓಕೆ, ದಿಸ್ ಪೋರ್ಷನ್ ಐ ಆಮ್ ಸೇಯಿಂಗ್. ಇಲ್ಲಿ ಮನುಷ್ಯಂದೇನೂ ಇಲ್ಲ, ಏನೇನೂ ಇಲ್ಲ.
ಯಾಕೆ ಈ ಪೋರ್ಷನಲ್ಲಿ ಏನೇನು ಇಟ್ಟಿಲ್ಲ ಗೊತ್ತಾ? ಒಬ್ಬನ ಅಪರಾಧದಿಂದ, ಒಂದು ಪಾಪದಿಂದ ನಮ್ಮನ್ನು ದೇವರು ಅನೀತಿವಂತನನ್ನಾಗಿ ಮಾಡಿದರು. ಅದಕ್ಕೋಸ್ಕರನೇ ನಿಮ್ದು ಯಾರನ್ನೂ ಕೇಳದೇನೆ ಒಬ್ಬನ ಸತ್ಕಾರ್ಯದಿಂದ ಒಬ್ಬನ ಮುಖಾಂತರ ನೀತಿವಂತನಾಗಿ ಮಾಡುವ ಕಾರ್ಯವನ್ನು ದೇವರು ಮಾಡಿದ್ರು. ಬ್ಯೂಟಿಫುಲ್ ಅಲ್ಲ? ನಿಮ್ಮನ್ನ ದೇವರು ಪಾಪ ಮಾಡಿದಕ್ಕೆ ಪಾಪಿ ಅಂತ ಕರೆದ್ರಾ? ಇಲ್ಲ ತಾನೇ? ಮತ್ತು ಯಾಕೆ ಪಾಪಿ ಅಂತ ಕರೆದ್ರು? ಹೆಂಗೆ ಕರೆದ್ರು? ಯಾವನೋ ಮಾಡಿದ ಪಾಪ ತಾನೇ, ಕರೆಕ್ಟಾ? ಒಬ್ಬನು ಮಾಡಿದ ಪಾಪ ತಾನೇ? ಒಬ್ಬನು ಮಾಡಿದ ಪಾಪದಿಂದ ನಿಮ್ಮನ್ನು ಪಾಪಿ ಅಂತ ಕರೆದ್ರು. ಸೊ ದೇವರು ಯಾಕೆ ಅದಾದ ನಂತರ ನಾವು ಎಷ್ಟೋ ಪಾಪ ಮಾಡಿದ್ವಿ, ಅದನ್ನೇ ಯಾಕೆ ದೇವರು ಕನ್ಸಿಡರ್ ಮಾಡಿಲ್ಲ ಅವಾಗ? ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂದರೆ, ಒಂದು ವೇಳೆ ಕನ್ಸಿಡರ್ ಮಾಡಿದರೆ ದೇವರು ನಮ್ಮನ್ನು ನೀತಿವಂತ ಅಂತ ನಿರ್ಣಯಿಸಿದ ಮೇಲೆ ನಾವು ಮತ್ತೆ ಪಾಪ ಮಾಡ್ತಾ ಹೋದರೆ ಆ ಪಾಪನ ದೇವರು ಕನ್ಸಿಡರ್ ಮಾಡಿ ನಮ್ಮನ್ನು ನರಕ ಕಳಿಸ್ಬೇಕಾಗಿತ್ತು. ಅದಕ್ಕೆ ದೇವರು ಏನು ಮಾಡಿದರು? ಒಂದೇ ಪಾಪನ ಕನ್ಸಿಡರ್ ಮಾಡಿದರು. ಹಾಗಂತ ಹೇಳ್ಬಿಟ್ಟು ನಾವೀಗ ಪಾಪ ಮಾಡುತ್ತಲೇ ಬದುಕೋಣವೆ ಅಂತ ಮುಂಚೆ ಕ್ವಶನ್ ಇದೆ. ಎಂದಿಗೂ ಕೂಡದು ಅಂತಲೇ ಬೈಬಲ್ ಹೇಳುತ್ತೆ. ಇದೇ ಅಧ್ಯಾಯದಲ್ಲೇ ಕೊನೆಯಲ್ಲಿದೆ ನೋಡಿ, ಇದೇ ಅಧ್ಯಾಯದಲ್ಲಿ ಅನಿಸುತ್ತೆ, ರೋಮನ್ಸ್ 3 ಅಥವಾ 6 6 ದೇವರ ಕೃಪೆಯಿಂದ ನಮಗೆ ರಕ್ಷಣೆ ಸಿಕ್ತಲ್ವಾ? ಹಾಗಾದರೆ ನಾವು ಏನು ಹೇಳೋಣ? ದೇವರ ಅನುಗ್ರಹ ಹೆಚ್ಚಾಗುವಂತೆ ನಾವು ಪಾಪದಲ್ಲೇ ನೆಲೆಗೊಂಡು ಇರೋಣವೇ? ವಾಟ್ ದೆನ್ ಆರ್ ವಿ ಟು ಸೇ? ಶುಡ್ ವಿ ಕಂಟಿನ್ಯೂ ಇನ್ ಸಿನ್ ಇನ್ ಆರ್ಡರ್ ದಟ್ ಗ್ರೇಸ್ ಮೇ ಅಬೌಂಡ್? ಬೈ ನೋ ಮೀನ್ಸ್. ಚಾನ್ಸೇ ಇಲ್ಲ. ನಾಟ್ ಎಟ್ ಆಲ್, ನೋ ಚಾನ್ಸ್. ಥಿಂಕೇ ಮಾಡಬೇಡಿ ಆ ಥರ. ಹೌ ಕ್ಯಾನ್ ವಿ ಹೂ ಡೈ ಟು ಸಿನ್ ಗೋ ಆನ್ ಲಿವಿಂಗ್ ಇನ್ ಸಿನ್? ಪಾಪದ ಪಾಲಿಗೆ ಸತ್ತವರಾದ್ವಿ ನಾವು. ಯೇಸುವಿನ ಮರಣ, ನನ್ನ ಮರಣ ನೆನ್ಪಿಟ್ಕೊಳ್ಳಿ. ನಿನ್ನೆ ನಾನು ಹೇಳಿದ್ನಲ್ಲ, ಯೇಸು ಕ್ರಿಸ್ತನಲ್ಲಿ ನಾನು ಯೇಸು ಕ್ರಿಸ್ತನಲ್ಲಿ ಮರಣ ಹೊಂದಿದೆ. ಶಿಲುಬೆ ಮೇಲೆ ಯೇಸು ಸತ್ತಾಗ ನಾನು ಶಿಲುಬೆ ಮೇಲೆ ಸತ್ತೆ. ಸತ್ತವನು ಹೆಂಗೆ ಪಾಪ ಮಾಡ್ತೀಯ ನೀನು? ಪಾಪ ಮಾಡ್ಬೇಕಾದ್ರೆ ಜೀವ ಬೇಕೋ ಬೇಡವೋ? ಸಿಗರೇಟ್ ಸೇದಬೇಕಾದ್ರೆ ಜೀವ ಬೇಕಲ್ಲ ಶರೀರಕ್ಕೆ, ಕೈಕಾಲು ಗಟ್ಟಿ ಇರಬೇಕಲ್ಲ. ಹೆಣಕ್ಕೆ ಸಿಗರೇಟ್ ಇಟ್ಟರೆ ಸಿಗರೇಟ್ ಸೇದುತ್ತಾ? ಕೆಲವರು ಹೆಣದ ಕೈಯಲ್ಲೂ ಇಡ್ತಾರೆ ಸಿಗರೇಟ್ ಎಲ್ಲ, ಕೆಲವು ಕಡೆ ಅದು ಸೇದಲ್ಲ. ಅದೇ ರೀತಿ ನೀನು ಯೇಸು ಕ್ರಿಸ್ತನಲ್ಲಿ ಸತ್ತೆ ಎಂದು ನೀನು ನಂಬೋದಾದರೆ, ನಿನ್ನಲ್ಲಿ ಪವಿತ್ರಾತ್ಮರು ಬಂದಿದ್ದಾದರೆ ಖಂಡಿತವಾಗ್ಲೂ ನಿನ್ನ ಕೈಗೆ ಸಿಗರೇಟ್ ತಗೊಂಡು ಫ್ರೆಂಡ್ಸ್ ಫೋರ್ಸ್ ಮಾಡಿಟ್ರು ಕೂಡ ನೀನು ಎತ್ತಿ ಬಿಸಾಡ್ತೀಯ. ಯಾಕೆಂದರೆ ಯು ಕ್ಯಾನ್ ಸೇ, ಐ ಆಮ್ ಡೆಡ್ ಟು ಸಿಗರೇಟ್ಸ್, ಐ ಆಮ್ ಡೆಡ್ ಟು ಗರ್ಲ್ ಫ್ರೆಂಡ್, ಐ ಆಮ್ ಡೆಡ್ ಟು ಬಾಯ್ ಫ್ರೆಂಡ್, ಐ ಆಮ್ ಡೆಡ್ ಟು ಮೊಬೈಲ್ ಫೋನ್, ಐ ಆಮ್ ಡೆಡ್ ಟು ABCDXYZ. ಇದಾಗುತ್ತೆ. ಸೈಂಟ್ ಅಗಸ್ಟಿನ್ ಒಂದು ಗರ್ಲ್ ಫ್ರೆಂಡ್ ಇದ್ಲಂತೆ, ಭಾಳ ಕ್ಲೋಸ್ ಆಗಿದ್ರಂತೆ ಇಬ್ಬರು. ಮದುವೆ ಆಗದೇನೆ ಲಿವಿಂಗ್ ಟುಗೆದರ್, ಆಯಿತಾ? ಆದರೆ ಸೈಂಟ್ ಅಗಸ್ಟಿನ್ಗೆ ಜೀಸಸ್ ಎನ್ಕೌಂಟರ್ ಆಯಿತು, ಯೇಸು ಸಿಕ್ಕಿದ್ರು. ಹಿ ಎಕ್ಸ್ಪೀರಿಯನ್ಸ್ ದಿಸ್ ಜಸ್ಟಿಫಿಕೇಶನ್. ಅದನ್ನೇ ಅವ್ರು ಬರೆದಿದ್ದು, ಅನುಭವಿಸಿ, ಆಯಿತಾ? ಆಫ್ಟರ್ ಎಕ್ಸ್ಪೀರಿಯನ್ಸಿಂಗ್ ದಿಸ್, ದಟ್ ಕ್ರಿಸ್ಟಿನಾ ಎಂಬ ಆ ಗರ್ಲ್ ಫ್ರೆಂಡ್ ಬಂದು ಕೇಳಿದ್ಲಂತೆ, ಅಗಸ್ಟಿನ್ ನಿಂತ್ಕೊಳ್ಳೋ ಅಂತ. ಅವನು ಹೋಗ್ತಾ ಇದ್ದಾನೆ, ಅಡ್ಡ ಹಾಕಿದ್ಲಂತೆ, ಹೋಗೇ ನಾನು ಗೊತ್ತಿಲ್ವ ನಿನಗೆ? ಎಷ್ಟು ಮೆಸೇಜ್ ಕಳಿಸಿದ್ಯಾ, ಇಮೇಲ್ ಕಳಿಸಿದ್ಯಾ, ಎಷ್ಟೊಂದು ಏನು ಇಮೋಜಿ ಕಳಿಸಿದ್ಯಾ, ಕಿಸ್ಸಿಂಗು, ಅದು ಇದು ಹಗ್ಗಿಂಗು, ಏನೇನೋ ಡರ್ಟಿ ಎಲ್ಲ ಕಳಿಸಿದ್ಯಾ, ಗೊತ್ತಿಲ್ವ? ಆಗಸ್ಟಿನ್ ಶಿಲುಬೆ ಮೇಲೆ ಯೇಸುವಿನ ದೇಹದಲ್ಲಿ ಒಂದಾಗಿ ಸತ್ತೋಗ್ಬಿಟ್ಟ. ದ್ಯಾಟ್ ಆಗಸ್ಟಿನ್ ಇಸ್ ನೋ ಮೋರ್, ಓನ್ಲಿ ಕ್ರೈಸ್ಟ್ ಲಿವ್ಸ್ ಇನ್ ಮೀ. ಆಗಸ್ಟಿನ್ ಶಿಲುಬೆ ಮೇಲೆ ಹೋದ, ಯೇಸುವಿನ ದೇಹದಲ್ಲಿ ಮರೆಯಾಗಿ ಹೋಗ್ಬಿಟ್ಟ. ದಟ್ ಆಗಸ್ಟಿನ್ ಇಸ್ ನೋ ಮೋರ್, ಇಸ್ ಡೆಡ್, ಗಾನ್. ಈಗ ಜೀವಿಸುವುದು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ. ಅಷ್ಟು ಹೇಳುವಾಗ ಅವಳಿಗೂ ಅಲ್ಲಿ ನಿಂತ್ಕೊಳ್ಳಿಕ್ಕಾಗಿಲ್ಲ, ಮುಂದೆ ಹೋದ. ಟುಡೇ ವಿ ಆನರ್ ಹಿಮ್, ಸೈಂಟ್ ಅಗಸ್ಟಿನ್. ವಿ ಯೂಸ್ ಹಿಸ್ ಟೀಚಿಂಗ್ಸ್ ಅಲ್ವಾ? ವೈ? ಬಿಕಾಸ್ ಆಫ್ ದಿಸ್ ವರ್ಕ್ ಆಫ್ ಜಸ್ಟಿಫಿಕೇಶನ್. ಎಷ್ಟು ನೀಚ ಪಾಪಿ ಆಗಿದ್ರು ಕೂಡ ಈ ಒಂದು ಸ್ಥಿತಿಗೆ ಬಂದರೆ, ಇದು ಬರಲಿಕ್ಕೆ ಏನೂ ಇಲ್ಲ. ಗಾಸ್ಪೆಲ್ ಬಿಲೀವ್, ಶುಭ ಸಂದೇಶ ಆಲಿಸಿ ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಾಗ ದೇವರು ಕೊಡುವ ಒಂದು ಗಿಫ್ಟ್ ಆಗಿದೆ, ಫ್ರೀ ಗಿಫ್ಟ್. ದ ರೈಚಸ್ನೆಸ್ ಈಸ್ ಜಸ್ಟಿಫಿಕೇಶನ್ ಈಸ್ ದ ಫ್ರೀ ಗಿಫ್ಟ್ ಆಫ್ ಗಾಡ್, ಅನ್ಎರೇಸ್ಡ್, ಅನ್ಕ್ಯಾನ್ಸಲ್ಡ್ gift of God, justification. It cannot be cancelled. No one can cancel it, because the giver of this gift is God. ಆದರೆ ಪಾಪ ಕ್ಯಾನ್ಸಲ್ ಮಾಡಲಿಕ್ಕಾಗುತ್ತೆ, ಯಾಕಂದರೆ ಪಾಪ ಕೊಟ್ಟಿದ್ದು ದೇವರಲ್ಲ, ಪಾಪ ಮನುಷ್ಯನಿಂದ ಬಂದಿದ್ದು, ಒನ್ ಮ್ಯಾನ್. ಆದರೆ ಜಸ್ಟಿಫಿಕೇಶನ್ ಕೇಮ್ ಫ್ರಮ್ ಒನ್ ಮ್ಯಾನ್ ಆಫ್ ಗಾಡ್,
ಸನ್ ಆಫ್ ಗಾಡ್, ಗಾಡ್ ಹಿಮ್ಸೆಲ್ಫ್. ಆದ್ದರಿಂದ ದೇವರು ಕೊಡೋದು ಶಾಶ್ವತವಾದದ್ದು, ಮನುಷ್ಯನಿಂದ ಬಂದಿದ್ದು ಅಳಿದು ಹೋಗುವಂಥದ್ದು. ಪಾಪ ಅಳಿದು ಹೋಯಿತು, ಆದರೆ ದೇವರು ಕೊಟ್ಟ ನೀತಿ ಅಳಿದು ಹೋಗೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ನಮಗೆ ಅರ್ಥ ಆದರೆ ನಾವು ಯಾವತ್ತೂ ಪಾಪದ ಬಗ್ಗೆ ಯೋಚನೆ ಮಾಡೋದಿಲ್ಲ. ಕೆಲವು ಟೈಮ್ ಮತ್ತೆ ಪಾಪ ಮಾಡಿದರೆ ಯೋಚನೆ ಮಾಡೋದಿಲ್ಲ. ನಾನು ಹೇಳ್ತಲ್ಲ ಪಾಪ ಮಾಡೋದಿಲ್ಲ ಅಂತ ಅಲ್ಲ, ನಾನು ಹೇಳ್ತಾ ಇರೋದು ನೀವು ಪಾಪ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾನು ಇನ್ನೂ ಹೇಗೆ ಹೋಲಿಯಾಗೇ ಬದುಕ್ಬೋದು, ಹೌ ಮಚ್ ಐ ಕ್ಯಾನ್ ಬಿ ಹೋಲಿ, ಹೌ ಐ ಕ್ಯಾನ್ ಪ್ಲೀಸ್ ಗಾಡ್, ಹೌ ಐ ಕ್ಯಾನ್ ಬ್ರಿಂಗ್ ಗ್ಲೋರಿ ಟು ಗಾಡ್. ಯು ಥಿಂಕ್ ಇನ್ ದಟ್ ವೇ, ಯು ವಿಲ್ ನಾಟ್ ಥಿಂಕ್ ಮತ್ತೆ ಪಾಪ ಮಾಡಿದರೆ ಮಾಡ್ಬೋದು, ಏನು ತೊಂದರೆ ಇಲ್ಲ, ಯಾಕಂದರೆ ನೀತೀಕರಣ ದೇವರದ್ದು ಅಷ್ಟು ಪವರ್ಫುಲ್. ಅವ್ರು ಯಾರು ಬಾರ್ನ್ ಅಗೇನ್ ಅಲ್ಲ, ಆಯಿತಾ? ದೇ ಆರ್ ನಾಟ್ ದ ಪೀಪಲ್ ಹೂ ಆರ್ ಬಾರ್ನ್ ಅಗೇನ್. ಬಾರ್ನ್ ಅಗೇನ್ ಪೀಪಲ್ ಕೆನಾಟ್ ಥಿಂಕ್ ಲೈಕ್ ದ್ಯಾಟ್, ಕೆನಾಟ್ ಪ್ರೀಚ್ ಲೈಕ್ ದ್ಯಾಟ್. ಆ ರೀತಿ ಪ್ರೀಚ್ ಮಾಡೋಕ್ಕೂ ಆಗೋದಿಲ್ಲ. ನಮ್ಮಲ್ಲೇ ಕೆಲವರು ಪ್ರೀಚ್ ಮಾಡ್ತೀರಾ, ಎಷ್ಟೋ ಪ್ರೀಚಿಂಗ್ಸ್ ನಾವು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲೆಲ್ಲ ಕೇಳಿಸ್ಕೊಳ್ತೀವಿ. ಬಾರ್ನ್ ಅಗೇನ್ ಆದಮೇಲೂ ನಾವು ಪಾಪ ಮಾಡ್ಬೋದು, ಏನು ಬಹುದು ಅನ್ನೋದೇ ಪಾಪ. ದಟ್ ಪರ್ಸನ್ ಇಸ್ ನಾಟ್, ಡೋಂಟ್ ನೋ ವಾಟ್ ಇಸ್ ಜಸ್ಟಿಫಿಕೇಶನ್, ವಾಟ್ ದ ಪ್ರೈಸ್ ಗಾಡ್ ಹ್ಯಾಸ್ ಪೇಯ್ಡ್ ಫಾರ್ ಮೀ. ದೇವ್ರು ಏನು ಬೆಲೆ ಕೊಟ್ಟಿದ್ದಾರೆ ನನಗೆ ಅನ್ನೋದು ಗೊತ್ತಿಲ್ಲ. 1 ಪೇತ್ರ 3:18 ವಾಕ್ಯ ಹೇಳುತ್ತೆ, ನಾವು ನೀತಿವಂತರಾಗಿದ್ದರೂ ಕೂಡ ಯೇಸು ಕ್ರಿಸ್ತರು ಅಂತೆಯೇ ಕ್ರಿಸ್ತ ಯೇಸು ನೀತಿವಂತರಾಗಿದ್ದರು, ಕ್ರಿಸ್ತ ಯೇಸು ಏನಾಗಿದ್ರು? ನೀತಿವಂತರಾಗಿದ್ದರು. ಅನೀತಿವಂತರಿಗಾಗಿ ಯೇಸು ಕ್ರಿಸ್ತರು ನೀತಿವಂತರಾಗಿದ್ರು ಕೂಡ ಅನೀತಿವಂತರಿಗಾಗಿ ಪ್ರಾಣ ತ್ಯಾಗ ಮಾಡಿದರು. ಏನ್ ತ್ಯಾಗ ಮಾಡಿದ್ರು? ಊಟ ಅಲ್ಲ ತ್ಯಾಗ ಮಾಡಿದ್ದು, ಬಟ್ಟೆ ಅಲ್ಲ ತ್ಯಾಗ ಮಾಡಿದ್ದು, ಕ್ಯಾಂಡಲ್ ಅಲ್ಲ ತ್ಯಾಗ ಮಾಡಿದ್ದು, ತಲೆ ಕೂದಲು ಅಲ್ಲ ತ್ಯಾಗ ಮಾಡಿದ್ದು. ಹಿ ಶೆಡ್ ಇಸ್ ಬ್ಲಡ್. 1 ಪೇತ್ರ 1:18-19-20 ಓದ್ತೀವಿ, ನನ್ನನ್ನು ನಿಮ್ಮನ್ನು ನೀತಿವಂತನಾಗಿ ಮಾಡಲಿಕ್ಕೆ ದೇವರು ಕೊಟ್ಟಂಥ ಬೆಲೆ ಚಿನ್ನ ಅಲ್ಲ, ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ, ಅದಕ್ಕಿಂತಲೂ ಎಷ್ಟೋ ಶ್ರೇಷ್ಠವಾದ ಯೇಸು ಕ್ರಿಸ್ತನ ಅಮೂಲ್ಯ ರಕ್ತವೇ ಆ ಬೆಲೆ. ಆ ರಕ್ತವನ್ನು ಬೆಲೆಯಾಗಿ ಕ್ರಯವಾಗಿ ಕೊಟ್ಟು ದೇವರು ನಮ್ಮನ್ನು ರಿಡೀಮ್ ಮಾಡಿದ್ದಾರೆ. ಹಿ ರಿಡೀಮ್ಡ್ ಅಸ್ ಬೈ ಪೇಯಿಂಗ್ ಎ ಬಿಗ್ ಪ್ರೈಸ್, ಹಿಸ್ ಪ್ರೆಷಸ್ ಬ್ಲಡ್, ಆ್ಯಂಡ್ ಹಿ ರಿಡೀಮ್ಡ್ ಅಸ್. ರಿಡೆಂಪ್ಷನ್ ಅಂದರೆ ಏನು? ನಮ್ಮನ್ನು ಕೊಂಡ್ಕೊಂಡು ವಾಪಸ್ ತಗೊಂಡು ಬರೋದು. ಅಂದರೆ ಒಂದು ಗುಲಾಮನಾಗಿ ಒಬ್ಬರನ್ನ ಕರ್ಕೊಂಡು ಹೋಗ್ತಾನೆ. ಈಗ ಆ ಗುಲಾಮತನದಲ್ಲಿ ಇದ್ದ ಆ ಗುಲಾಮನನ್ನು ಬಿಡಿಸ್ಕೊಂಡು ಬರಬೇಕಾದ್ರೆ ಯಾರು ಅವನನ್ನು ಗುಲಾಮತನದಲ್ಲಿ ಇಟ್ಕೊಂಡಿದ್ದಾರೋ ಅವನಿಗೆ ಬೆಲೆ ಕೊಡಬೇಕು, ಕ್ರಯ ಕೊಡಬೇಕು. ಕ್ರಯ ಕೊಟ್ಟು ಅವನನ್ನು ಬಿಡಿಸ್ಕೊಂಡು ಬರಬೇಕು ಅಲ್ಲಿಂದ. ಈಗ ನಮ್ಮನ್ನೆಲ್ಲ ಈ ಪಾಪಿ ಎಂಬ ಈ ಒಂದು ಬಂಧನದಲ್ಲಿ ಇರಿಸಿದ್ದು ಯಾರು? ಪಿಶಾಚಿ ಅಲ್ಲ, ದೇವರು. ಅರ್ಥ ಆಗ್ತಿದೆಯಾ? ಆದ್ದರಿಂದ ಈಗ ಕ್ರಯ ಯಾರಿಗೆ ಕೊಡಬೇಕು? ದೇವರಿಗೆ ಕ್ರಯ ಕೊಡಬೇಕು. ನನ್ನನ್ನು ಬಿಡಿಸ್ಕೊಬರ್ಬೇಕಾದ್ರೆ ನಾವು ಐ ವಾಸ್ ಅಂಡರ್ ದ ವ್ರಾತ್ ಆಫ್ ಗಾಡ್, ದೇವರ ಕೋಪಕ್ಕೆ ಒಳಗಾಗಿದ್ದೆ ನಾನು. ಬಿಕಾಸ್ ಆಫ್ ಸಿನ್ ಗಾಡ್ ಚೈನ್ಡ್ ಮೀ, ನನ್ನನ್ನು ಚೈನ್ ಹಾಕಿ ಬಂಧಿಸಿಟ್ಟಿದ್ರು. ಇವನಿಗೆ ಬಿಡುಗಡೆ ಇಲ್ಲ, ನರಕನೇ ಅಂತ. ಬಟ್ ದೇವ್ರಿಗೆ ಗೊತ್ತಿತ್ತು ಬಿಡುಗಡೆ ಇದೆ ಅಂತ. ನಮ್ಗೆ ಅರ್ಥ ಆಗಬೇಕಲ್ಲ. ಯೇಸು ಕ್ರಿಸ್ತರು ಬಂದರು. ಯೇಸು ಏನು ಮಾಡಿದ್ರು ಗೊತ್ತಾ? ಅಪ್ಪ, ಇವೊಂದು ಎಷ್ಟು ಪೇಮೆಂಟು, ಎಷ್ಟು ಕೊಟ್ಟರೆ ಬಿಡ್ತೀಯಾ? ಸ್ವರ್ಗದಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಇವನಿಗೆ ಬಿಡ್ಬೋದಾದರೆ ಇವನ ಬದಲಿಗೆ ಇವನ ಥರನೇ ಒಬ್ಬ ಮನುಷ್ಯ ನೀತಿವಂತನಾಗಬೇಕು, ನನ್ನ ಲೆಕ್ಕದಲ್ಲಿ ನೀತಿವಂತ ಆಗಬೇಕು, ನನ್ನ ರೇಜಿಗೆ ಬರಬೇಕು. ಮಾತ್ರ ಸಾಲದು, ಮಾಡಿದ ತಪ್ಪಿಗೆ ಪನಿಷ್ಮೆಂಟು ಆಗಬೇಕು, ಪೆನಾಲ್ಟಿ ಕಟ್ಟಬೇಕು. 2 ಕಾರ್ಯ ಆಗಬೇಕು. ಒಂದು ನೀತಿವಂತನೂ ಆಗಬೇಕು, 2 ಪೆನಾಲ್ಟಿನೂ ಕಟ್ಟಬೇಕು. ಏನು ಮಾಡೋದೀಗ? ಇದು ಮನುಷ್ಯನಿಗೆ ಆಗೋದಿಲ್ಲ. ದಟ್ ಈಸ್ ದ ರೀಸನ್ ದಿಸ್ ಜಸ್ಟಿಫಿಕೇಶನ್ ಈಸ್ ಕಂಪ್ಲೀಟ್ಲಿ ದ ವರ್ಕ್ ಆಫ್ ಫಾದರ್, ಸನ್ ಆ್ಯಂಡ್ ಹೋಲಿ ಸ್ಪಿರಿಟ್. ಎಷ್ಟು ಹೇಳ್ತಾರೆ? ಐ ವಿಲ್ ಗೋ. ಹೋಲಿ ಸ್ಪಿರಿಟ್ ಹೇಳಿದ್ರು ಐ ವಿಲ್ ಹೆಲ್ಪ್. ಯು ಗೋ. ಎನಿವೇ ಐ ಆಮ್ ಹೆಲ್ಪರ್. ನೋ, ಹಿಯರ್ ಆಲ್ಸೋ ಐ ಆಮ್ ಹೆಲ್ಪರ್, ದೇರ್ ಆಲ್ಸೋ ಐ ಆಮ್ ಹೆಲ್ಪರ್. ಎನಿವೇ ಐ ವಿಲ್ ಹೆಲ್ಪ್ ಯು. So who is the plan maker? Father. Anyway, I have designed the plan. Let us go together. You go first. I will send the helper afterwards. When the right time comes, I will send the helper. Finally, I will come. We'll come together and stay with them. So, ದೇವರು ಈ ಪ್ಲ್ಯಾನ್ ಮಾಡಿದ್ದು. ಈ ರೀತಿ ಪ್ಲ್ಯಾನ್ ಮಾಡಿ ಯೇಸು ಕ್ರಿಸ್ತರು ಬಂದರು, ಕೇಳಿದರು ಪೇಮೆಂಟ್. See the just requirement of the law. Blood sacrifice. You want no further? This is the blood for this person. ಆ ರೀತಿ ರಕ್ತ ಕೊಟ್ಟು ದೇವರು ಹೇಳಿದರು, ಆಯಿತು, ಇವನು ನಿನ್ನನ್ನು ನಂಬಿದ್ದಾನೆ, ಸೊ ನಾವು ಹೀಸ್ ಫ್ರೀ, ಯು ಗೋ. ಕಳಿಸ್ಕೊಟ್ರು. ಹೋಗುವಾಗ ಸುಮ್ಮನೆ ಕಳಿಸಿಲ್ಲ, ಬನ್ನಿ ಇಲ್ಲಿ ಇಬ್ಬರು ಯಾರಾದರೂ ಕ್ವಿಕ್
ಯು ಟು ಕಮ್. ಹಾಂ, ನಿಂತ್ಕೋ ಇಲ್ಲಿ. ತಂದೆಯಾದ ದೇವರು ಇಲ್ಲಿ ಓಕೆ, ಈ ಕಡೆ ತಿರುಗು. ಈಗ ಇವನನ್ನು ಬಿಡುಗಡೆ ಮಾಡಿದರು, ಈ ಪಾಪಿಯನ್ನು ಬಿಡುಗಡೆ ಮಾಡಿದರು. ಇವನು ಆಯಿತು ನಾನು ಬಿಡುಗಡೆ ಆದಂತೆ ಈಗ ಹೊರಟೆ. ಹೋಗುವಾಗ ತಂದೆ ದೇವರು ಹೀಗೆ ತಟ್ಟೆ ಹೇಳ್ದೆ, ಬಾ ಇಲ್ಲಿ. ಹಾಗೆ ಹೋಗೋದು ಬೇಡ ನೀನು. ಐ ವಿಲ್ ಗಿವ್ ಮೈ ಹೋಲಿ ಸ್ಪಿರಿಟ್ ಟು ಯು, ಕೀಪ್ ದಿ ಸ್ಪಿರಿಟ್ ವಿತ್ ಯು ಆ್ಯಂಡ್ ಗೋ. ಎನಿವೇ ಯು ಆರ್ ಮೈ ಸನ್ ಅಂತ ಹೇಳಿಬಿಟ್ಟು ಸುಮ್ಮನೆ ಕಳಿಸಿಲ್ಲ. ನಿನಗೆ ಪೇಮೆಂಟ್ ಎಲ್ಲ ಪೇ ಆಗಿದೆ, ಯೇಸು ಕ್ರಿಸ್ತರೆಲ್ಲ ಕೊಟ್ಟಿದ್ದಾರೆ, ನಾವು ಯು ಗೋ ಅಲ್ಲ. ವೆಯ್ಟ್, ಟೇಕ್ ದಿಸ್, ಕೀಪ್ ದಿಸ್ ಹೋಲಿ ಸ್ಪಿರಿಟ್, ದಿಸ್ ಇಸ್ ಮೈ ಗಿಫ್ಟ್ ಫಾರ್ ಯು. ತಂದೆ ದೇವರು ದೊಡ್ಡ ಒಂದು ಗಿಫ್ಟ್ ಕೊಟ್ಟರು. ಸುಮ್ಮನೆ ಜಸ್ಟಿಫೈ ಮಾಡಲಿಲ್ಲ ನಮ್ಮನ್ನು ನೀತಿವಂತ ಅಂತ. ಆಫ್ಟರ್ ಗಿವಿಂಗ್ ದ ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್ ಈ ಜಸ್ಟಿಫೈಡ್ ಯು ಆರ್ ರೈಚಸ್. ದಟ್ ಈಸ್ ದ ರೀಸನ್ ವಿ ಆರ್ ರೈಚಸ್. ಅಂತೆಯೇ ಯೇಸು ಕ್ರಿಸ್ತರು ನೀತಿವಂತರಾಗಿದ್ದರು, ಅನೀತಿವಂತರಿಗಾಗಿ ಪ್ರಾಣ ತ್ಯಾಗ ಮಾಡಿದರು. ಪಾಪ ನಿವಾರಣೆಗಾಗಿ ಒಂದೇ ಸಾರಿಗೆ ಮಾತ್ರವಲ್ಲ, ಎಂದೆಂದಿಗೂ, ನೆನ್ಪಿಟ್ಕೊಳ್ಳಿ, ಎಂದೆಂದಿಗೂ ನಮ್ಮನ್ನು ದೇವರ ಹತ್ರ ಸೇರಿಸ್ಲಿಕ್ಕೆ ಅವ್ರು ಸತ್ತಿದ್ದು. ಹಾಗಾದರೆ ಇನ್ನೊಂದು ಪಾಪ ಪರಿಹಾರ ಬಲಿ ಬೇಕಾಗಿಲ್ಲ. ಪಾಪ ಪರಿಹಾರಕ್ಕೆ ಅಂತ ಇನ್ನೊಂದು ಬಲಿನೂ ಬೇಕಾಗಿಲ್ಲ, ಕಾಣಿಕೆನೂ ಬೇಕಾಗಿಲ್ಲ, ಕಾರ್ಯನೂ ಬೇಕಾಗಿಲ್ಲ, ಪುಣ್ಯನೂ ಬೇಕಾಗಿಲ್ಲ. ಒಂದೇ ಬಲಿಯಿಂದ ಒಮ್ಮೆಗೆ ಎಲ್ಲ ಕಾಲಕ್ಕೂ ಯೇಸು ಕ್ರಿಸ್ತರು ಒಂದೇ ಬಲಿಯಿಂದ ನಮ್ಮನ್ನು ಎಂದೆಂದಿಗೂ ಇಲ್ಲಿಗೆ ಈ ಮಹತ್ವೀಕರಣದ ಜೀವನಕ್ಕೆ ಸೇರಿಸಲಿಕ್ಕೆ ಯೇಸು ಸತ್ತರು. ಫಾರ್ ಕ್ರೈಸ್ಟ್ ಆಲ್ಸೋ ಸಫರ್ಡ್ ಫಾರ್ ಸಿನ್ಸ್ ಒನ್ಸ್ ಫಾರ್ ಆಲ್, ದ ರೈಚಸ್ ಫಾರ್ ದ ಅನ್ರೈಚಸ್ನೆಸ್, ಇನ್ ಆರ್ಡರ್ ಟು ಬ್ರಿಂಗ್ ಯು ಟು ಗಾಡ್ ಒನ್ಸ್ ಫಾರ್ ಆಲ್. ಒಮ್ಮೆಗೆ ಎಲ್ಲ ಕಾಲಕ್ಕೂ ನಮ್ಮನ್ನು ದೇವರ ಕಡೆಗೆ ಸೇರಿಸಲಿಕ್ಕೆ. ನೋಡಿ, ಒಮ್ಮೆ ನೀವು ನೀತೀಕರಿಸಲ್ಪಟ್ಟರೆ ಯು ಆರ್ ಜಸ್ಟಿಫೈಡ್ ಫಾರ್ ಎವರ್. ಓಕೆ, ಕ್ಯಾನ್ಸಲ್ ಮಾಡಲ್ಲ ದೇವರು. ಇದನ್ನು ನಾವು ನಂಬಬೇಕು. ಇಷ್ಟು ಶ್ರೇಷ್ಠವಾದ ಕೊಡುಗೆ ದೇವರು ನಮಗೆ ಕೊಟ್ಟಿದ್ದಾರೆ ಅಂತ ನಮ್ಗೆ ಅರ್ಥ ಆದರೆ, ನೋಡಿ, ನಿಮಗೆ ಯಾರಾದರೂ ತುಂಬ ಉಪಕಾರ ಮಾಡಿದ್ದಾರೆ ತುಂಬ ಕಷ್ಟದಲ್ಲಿ ಇರುವಾಗ ಅಂದರೆ ನೀವು ಅವ್ರನ್ನ ಹರ್ಟ್ ಮಾಡಲ್ಲ. ನೀವು ತುಂಬ ಸಾಲದಲ್ಲಿ ಅಥವಾ ರೋಗದಲ್ಲಿ ಕಷ್ಟದಲ್ಲಿದ್ದಾಗ ಯಾರೋ ಒಬ್ಬರು ಬಂದು ನಿಮಗೊಂದು 10 ಲಕ್ಷ ರೂಪಾಯಿ ಕೊಟ್ಟು ನಿಮಗೆ ಆಸ್ಪತ್ರೆಗೆ ಟ್ರೀಟ್ಮೆಂಟಿಗೆ ಕೊಟ್ಟು ನಿಮ್ಮ ಸಾಲ ತೀರಿಸಿ ನಿಮಗೊಂದು ಮನೆಯೆಲ್ಲ ಕಟ್ಟಿಸ್ಕೊಟ್ಟು ನಿಮ್ಮನ್ನಲ್ಲಿ ಒಳ್ಳೆ ರೀತಿಯಲ್ಲಿ ಇರಿಸಿ ಹೋಗುವಾಗ ನೀವು ಆ ಮನುಷ್ಯನಿಗೆ ಯಾವತ್ತಾದರೂ ದ್ರೋಹ ಮಾಡಬೇಕು ಅಂತ ನೀವು ಯೋಚನೆ ಕೂಡ ಮಾಡೋದಿಲ್ಲ, ಯೋಚನೆ ಬರೋದಿಲ್ಲ. ಆ ಮನುಷ್ಯನ ಬಗ್ಗೆ ಯಾರು ಏನೇ ಹೇಳಿದರೂ ನಿಮಗೆ ಕೋಪ ಬರುತ್ತೆ, ಬೇಜಾರಾಗುತ್ತೆ, ಬಿಟ್ಟರೆ ನೀವು ಆ ಮನುಷ್ಯನ ತಪ್ಪಾಗಿ ಯಾವತ್ತೂ ತಿಳ್ಕೊಳ್ಳೋದಿಲ್ಲ. ಯಾಕೆಂದರೆ ದಟ್ ಮಚ್ ದಟ್ ಪರ್ಸನ್ ಹೆಲ್ಪ್ಡ್ ಮೀ. ಬಟ್ ನೋ ಒನ್ ಈಸ್ ಗುಡ್ ಇನ್ ದಿಸ್ ವರ್ಲ್ಡ್ ಎಕ್ಸೆಪ್ಟ್ ಗಾಡ್. ದೇವರೊಬ್ಬರೇ ಒಳ್ಳೆಯವರು. ಅಷ್ಟು ಒಳ್ಳೆಯವರು ಯಾರೂ ಸಿಗೋದಿಲ್ಲ, ಇಮ್ಯಾಜಿನರಿ ಪರ್ಸನಾಲಿಟಿ ಅಷ್ಟೇ ಸಿಗೋದು. ಆದರೆ ದೇವರು, ಒಳ್ಳೆಯವನಾದ ದೇವರು ನಮಗೆ ಮಾಡಿದ ಈ ಕಾರ್ಯ ಅರ್ಥ ಆದರೆ ನಮ್ಮ ಜೀವಮಾನವೆಲ್ಲ ನಾವೇನಾಗ್ತೀವಿ ಗೊತ್ತಾ? 2 Corinthians 5:15, ದಿಸ್ ಇಸ್ ದ ಲಾಸ್ಟ್ ವರ್ಸ್. ಟೈಮ್ ಈಸ್ ಶಾರ್ಟ್. ಸರ್ವರಿಗಾಗಿ ಯೇಸು 14-15 ಓದಿ, 14-15 ಓದಿ, 2 ಸೇರಿದ್ರೇ ನಮ್ಗೆ ಅರ್ಥ ಆಗೋದು. ಯೇಸು ಕ್ರಿಸ್ತರ ಪ್ರೀತಿಯ ಪಾಲನೆಗೆ ನಾವು ಒಳಗಾಗಿದ್ದೇವೆ. ಓಕೆ. ಎಲ್ಲ ಮಾನವರಿಗೋಸ್ಕರ ಒಬ್ಬನು ಮರಣ ಹೊಂದಿದನು. ಯಾರಿಗೋಸ್ಕರ ಒಬ್ಬನು ಮರಣ ಹೊಂದಿದನು? ಎಲ್ಲ ಮಾನವರಿಗಾಗಿ. ಒಬ್ಬನ ಪಾಪದಿಂದ ಯಾರು ಪಾಪಿಗಳಾದರು? ಆಲ್ ಆರ್ ಸಿನ್ನರ್ಸ್ ಬಿಕಾಸ್ ಆಫ್ ಒನ್ ಮ್ಯಾನ್. ಈಗ ದೇವ್ರು ರಿವರ್ಸ್ ಮಾಡ್ತಾ ಇದ್ದಾರೆ. ಒಬ್ಬನೇ ಏನು? ಎಲ್ಲ ಮಾನವರಿಗೋಸ್ಕರ ಯೇಸು ಕ್ರಿಸ್ತರು ಎಲ್ಲ ಮಾನವರಿಗೋಸ್ಕರ ಒಬ್ಬನು ಮರಣ ಹೊಂದಿದನು. ಎಷ್ಟು ಜನ ಬಲಿ ಆದರು? ಒಬ್ಬನು. ಎಲ್ಲ ಮಾನವರಿಗೋಸ್ಕರ. ಎಲ್ಲ ಮಾನವರು ಅಂದ್ರೆ ಯಾರು? ಇಲ್ಲಿ ಜಾತಿನೇ ತಗೋಬೇಡಿ ನೀವು. ಜಾತಿ ಅನ್ನೋ ಒಂದು ಕವಚನ ತೆಗೆದುಬಿಡಿ. ಕೋಳಿಗೂಡು ಥರ ಹಾಕಿಟ್ಟಿರ್ತೀವಿ, ಬೋನ್ ಅದು. ಈ ಜಾತಿ ಧರ್ಮ ಅನ್ನೋದೊಂದು ಬೋನ್ ಥರ. ಇದೊಂದು ಬೋನು, ಅದೊಂದು ಬೋನು, ಅದೊಂದು ಬೋನು, ಎಲ್ಲ ಬೋನು ತೆಗೆದುಬಿಡಿ. ಕೋಳಿ ಮರಿ ಬುಟ್ಟಿ ಕೆಳಗಡೆ ಹಾಕಿರ್ತೀರಲ್ವ, ಇದೊಂದು ಬುಟ್ಟಿ, ಅದೊಂದು ಬುಟ್ಟಿ, ಇದೊಂದು ಬುಟ್ಟಿ, ಇದೊಂದು ಬುಟ್ಟಿ, ಒಂದು 5-6 ಬುಟ್ಟಿ, 10 ಬುಟ್ಟಿ ಹಾಕಿಬಿಟ್ಟು ಒಂದೊಂದು ಬುಟ್ಟಿಗೆ ಒಂದೊಂದು ಹೆಸರು. ಹಿಂದೂ, ಕ್ರೈಸ್ತ, ಮುಸ್ಲಿಂ, ಸಿಖ್, ಜೈನ್. ಅದರಲ್ಲಿ ಕ್ರಿಶ್ಚಿಯನ್ಸಲ್ಲಿ ಸಬ್ ಬುಟ್ಟಿಗಳು, ಚಿಕ್ಕ ಚಿಕ್ಕ ಬುಟ್ಟಿ, ಮತ್ತೆ ಬುಟ್ಟಿ ಒಳಗಡೆ ಬುಟ್ಟಿ. ಕ್ಯಾಥಲಿಕ್, ಪ್ರೊಟೆಸ್ಟೆಂಟ್, ಪೆಂಟೆಕೋಸ್ಟ್, ಅದು ಇದು ಅಂತ ಬುಟ್ಟಿ ಒಳಗಡೆ ಬುಟ್ಟಿ. ಎಲ್ಲ ಬುಟ್ಟಿನೂ ಒಂದೇ ಸರಿ ಎತ್ಬಿಡಿ ನೋಡೋಣ ಮೇಲಕ್ಕೆ. ಎತ್ಬಿಟ್ರಿ ಕೋಳಿ ಮರಿಗಳೆಲ್ಲ ಒಂದೇ ಗುಂಪಾಗ್ಬಿಡುತ್ತೆ. ಆಯಿತಾ? ಇದೇ ವಾಕ್ಯ ಹೇಳೋದು. ಕ್ರೈಸ್ಟ್ ಡೈಡ್ ಫಾರ್ ಆಲ್. ಆಲ್ ಮೀನ್ಸ್ ಆಲ್. ಯೇಸು ಎಲ್ಲರಿಗಾಗಿ ಪ್ರಾಣ ಕೊಟ್ಟಿದ್ದು. ಯಹೂದರಿಗಾಗಿನೂ ಅಲ್ಲ, ಕ್ರಿಶ್ಚಿಯನ್ಸ್ಗೋಸ್ಕರನೂ ಅಲ್ಲ, ಅವರಿಗೋಸ್ಕರನೂ ಅಲ್ಲ, ಇವರಿಗೋಸ್ಕರ. ಈ ಡೈಡ್ ಫಾರ್ ಆಲ್. ಸೊ ಯು ಶುಡ್ ಪ್ರೊಕ್ಲೈಮ್ ಗಾಸ್ಪಲ್ ಟು ಆಲ್ ಪೀಪಲ್. ನೀವು ಶುಭ ಸಂದೇಶ ಸಾರಬೇಕು ಯಾರಿಗೆ? ಎಲ್ಲರಿಗೂ. ಫಸ್ಟ್ ಸಾರಬೇಕಾಗಿದ್ದು ಕ್ರಿಶ್ಚಿಯನ್ಸಿಗೆ. ಯಾಕಂದರೆ ಅವರು
ಮೊದಲು ವಂಚನೆಯಲ್ಲಿ ಸಿಕ್ಕಾಕೊಂಡಿರೋರು, ನಾವು ರಕ್ಷಣೆ ಹೊಂದ್ಬಿಟ್ಟಿದ್ದೀವಿ, ದೇವರಲ್ಲಿ ಇದ್ದೀವಿ ಅಂತ ಇಲ್ದೇನೆ. ಅದರಿಂದ ಫಸ್ಟ್ ಅದಕ್ಕೆ ಜೂಯಿಸ್ ಫಸ್ಟ್, ಯಹೂದ್ಯರನ್ನು ಮೊದಲುಗೊಂಡು ಇತರರಿಗೂ. ಅರ್ಥ ಆಗ್ತಿದೆಯಾ? ಈಗ ಯಹೂದ್ಯರಲ್ಲ, ಈಗ ಕ್ರಿಶ್ಚಿಯನ್ಸನ್ನು ಮೊದಲುಗೊಂಡು ಇತರರಿಗೂ. ಕೆಲವರು ಕೇಳ್ತಾರೆ, ನೀವು ಕ್ರಿಶ್ಚಿಯನ್ಸಿಗೆ ಆಗಿ ಹೇಳ್ತೀರಿ, ನೀವು ಕ್ರಿಶ್ಚಿಯನ್ಸ್ ಅಲ್ಲ, ಅದಕ್ಕೆ ಅನ್ಯ ಜನರಿಗೆ ಹೇಳ್ಬೋದಲ್ಲ, ನೀವು ಅನ್ಯ ಜನರಿಗಿಂತ ಕಡೆಯಾಗಿದ್ದೀರಾ, ಅದಕ್ಕೆ ನಿಮಗೆ ಫಸ್ಟು. ಅವ್ರು ಹೇಗೋ ಬಚಾವಾಗ್ತಾರೆ, ಅವ್ರಿಗೆ ಒಂದು ಸರಿ ಹೇಳಿದ್ರೆ ಅರ್ಥ ಆಗುತ್ತೆ, ನಿಮಗೆ 1000 ಸರಿ ಹೇಳಿದ್ರು ಅರ್ಥ ಆಗ್ತಾ ಇಲ್ವಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆ ಈಗ? ನೀವು ಕ್ರಿಶ್ಚಿಯನ್ಸ್ ಅಲ್ವಾ? ಕ್ರಿಶ್ಚಿಯನ್ಸ್ ಅಲ್ಲದೆ ಇದ್ದವ್ರು ಇಲ್ಲಿ ಯಾರಾದರೂ ಇದ್ದರೆ ನಿಮ್ಗೆ ಅರ್ಥ ಆಗಿರುತ್ತೆ. ಅಥವಾ ಚರ್ಚಿಗೆ ಹೋಗೋದಿಲ್ಲ, ಪ್ರಾರ್ಥನೆ ಇಲ್ಲ, ಬೇರೆ ಮೋಸವಾಗಿ ಬದುಕ್ತಾ ಇದ್ದವ್ರಿಗೆ ನಿಮಗೆ ಇದು ಅರ್ಥ ಆಗಿರುತ್ತೆ. ಸ್ವಲ್ಪ ಪ್ರೇಯರು, ಚರ್ಚು ಅಂತ ಇರೋರು ನಿಮಗೇನು ಇದು ಅರ್ಥ ಆಗಿರೋದಿಲ್ಲ. ದಟ್ ಈಸ್ ದ ರೀಸನ್ ಯು ನೀಡ್ ಇಟ್ ಫಸ್ಟ್. ಅದರ್ಸ್ ಅವ್ರಿಗೆ ಟಕ್ಕಂತ ಚಿಟಿಕೆ ಹೊಡೆಯೋದ್ರಲ್ಲಿ ಮಾರ್ಪಾಡಾಗ್ಬಿಡ್ತಾರೆ ಅವರು. ಅವ್ರಿಗೇನು ಜಾಸ್ತಿ ಟೈಮ್ ಬೇಕಾಗಿಲ್ಲ. ಅವ್ರಿಗೊಂದು ಸಣ್ಣ ತಲೆನೋವು ವಾಸಿ ಆದರೂ ಸಾಕು, ಅವ್ರು ಯೇಸುನ ರಕ್ಷಕನ ಸ್ವೀಕರಿಸೋ ಮಟ್ಟಕ್ಕೆ ಬಂದುಬಿಡ್ತಾರೆ. ನಿಮಗೆ ಸತ್ತು ಲಾಜರ ಎದ್ದಾಗೆ ನಿಮ್ಮನ್ನು ಎಬ್ಬಿಸಿದ್ರು ನೀವು ಈ ನೀತೀಕರಣವನ್ನು ನಂಬೋದು ಕಷ್ಟ ಆಗುತ್ತೆ. ನಮಗೆಲ್ಲ ಗೊತ್ತು ಅನ್ನೋ ಮಟ್ಟದಲ್ಲೇ ಇರ್ತೀವಿ. ನಾವು ಚರ್ಚಿಗೆ ಹೋಗ್ತೀವಿ, ಪ್ರಾರ್ಥನೆ ಮಾಡ್ತೀವಿ, ನಮಗೆಲ್ಲ ಗೊತ್ತು. ಸೊ ಯಹೂದ್ಯರ ಥರ ಯೇಸು ಕ್ರಿಸ್ತರ ಪ್ರೀತಿಯ ಪಾಲನೆಗೆ ನಾವು ಒಳಗಾಗಿದ್ದೇವೆ. ಎಲ್ಲ ಮಾನವರಿಗೋಸ್ಕರ ಒಬ್ಬನು ಮರಣ ಹೊಂದಿದ್ದು, ನೆನ್ಪಿಟ್ಕೊಳ್ಳಿ. ಎಲ್ಲ ಮಾನವರಿಗೋಸ್ಕರ, ನನಗೋಸ್ಕರ. ಆದ್ದರಿಂದ ನಾನು, ನೀವು, ಅವರು, ಇವರು ಎಲ್ಲ ಮಾನವರು ಆ ಮರಣದಲ್ಲಿ ಪಾಲುಗಾರರು. ಯಾವ ಮರಣದಲ್ಲಿ? ಈ ಯೇಸು ಕ್ರಿಸ್ತನ ಈ ಮರಣದಲ್ಲಿ ಲೋಕದಲ್ಲಿರುವ ಎಲ್ಲರೂ, ನಾನು, ನೀನು, ಅವರು, ಇವರು ಎಲ್ಲರೂ ಇನ್ ಕ್ರೈಸ್ಟ್ ಯೇಸು ಕ್ರಿಸ್ತರ ಮರಣದಲ್ಲಿ ಪಾಲುಗಾರರು. ಆದರೆ ಅವರಿಗೆ ಅದು ಗೊತ್ತಿಲ್ಲ. ಗೊತ್ತಾಗದೆ ವಿಶ್ವಾಸ ಇಡಲಿಕ್ಕಾಗಲ್ಲ. ದೇವರು ಇದನ್ನು ಡಿಸೈನ್ ಮಾಡಿ ರೆಡಿ ಮಾಡಿ ಊಟನ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ. ಊಟ ರೆಡಿಯಾಗಿದೆ ಅಂತ ಗೊತ್ತಿಲ್ಲದೆ ಇದ್ದರೆ ಹಸಿವೆಯಿಂದ ಸಾಯಬೇಕಾಗುತ್ತೆ. ಊಟ ಇಲ್ಲದೆ ಸಾಯ್ತಾ ಇರೋದಲ್ಲ, ಊಟ ಪ್ರಿಪೇರ್ ಆಗಿದೆ ಅಂತ ಗೊತ್ತಿಲ್ಲದೆ ಸಾಯ್ತಾ ಇದ್ದಾರೆ. ಆದ್ದರಿಂದ ಪ್ರೀತಿಯ ಸಹೋದರ ನಿಮ್ಮ ಕೆಲಸ ಏನು? ಗೋ ಆ್ಯಂಡ್ ಟೆಲ್ ದ ಫುಡ್ ಇಸ್ ಪ್ರಿಪೇರ್ಡ್ ಫಾರ್ ಯು, ದ ಸಾಲ್ವೇಷನ್ ಇಸ್ ಪ್ರಿಪೇರ್ಡ್ ಫಾರ್ ಯು, ಗಾಡ್ ಜಸ್ಟಿಫೈಡ್ ಯು, ಗಾಡ್ ರೆಕನ್ಸೈಲ್ಡ್ ಯು ಇನ್ ಕ್ರೈಸ್ಟ್ ಜೀಸಸ್. ಕಮ್ ಆ್ಯಂಡ್ ಬಿಲೀವ್ ಇನ್ ಜೀಸಸ್, ವಾಟ್ ಹಿ ಹ್ಯಾಸ್ ಡನ್, ಯು ವಿಲ್ ರಿಸೀವ್ ದ ಗಿಫ್ಟ್ ಆಫ್ ಗಾಡ್, ಗಿಫ್ಟ್ ಆಫ್ ಸಾಲ್ವೇಷನ್. ಇದನ್ನೇ ನಾವು ಸಾರಬೇಕಾಗಿರೋದು. ಇದು ಕೆಲವ್ರಿಗೆ ಏನೋ ಅನಿಸುತ್ತೆ, ಕೆಲವ್ರು ಹೊಡಿತಾರೆ, ಬೈತಾರೆ, ತಲೆ ಕೆಡಿಸ್ಕೋಬೇಡಿ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಒಂದು ಸರಿ ಹೇಳಿ ಕೇಳಿಸಿಲ್ವಾ, ಇನ್ನೊಂದು ಸರಿ ಹೇಳಿ, 3 ಸರಿ ಹೇಳಿ, ಆಮೇಲೆ ಇನ್ನೊಂದು ಕಡೆಗೆ ಹೋಗಿ ಹೇಳ್ತಾನೇ ಇರಿ. ಕೇಳುವವನು ಕೇಳಿಸಿಕೊಳ್ಳಲಿ, ಕೇಳದೇ ಇದ್ದವನ್ನ ಬಿಟ್ಬಿಡಿ, ತಲೆ ಕೆಡಿಸ್ಕೋಬೇಡಿ. ಆದರೆ ಇವತ್ತು ಸಾರಬೇಕಾದ ನಾವೇ ಕಿವುಡ್ರು ಮೂಕರು ಆಗಿ ಕೂತ್ಕೊಬಿಟ್ರೆ ಎಂಥ ದುರವಸ್ಥೆ ಅಲ್ವಾ? ಗೋ ಆ್ಯಂಡ್ ಪ್ರೊಕ್ಲೈಮ್ ಗಾಸ್ಪಲ್ ಟು ಯುವರ್ ಪೇರೆಂಟ್ಸ್, ಯುವರ್ ಸಿಬ್ಲಿಂಗ್ಸ್, your cousins, friends, relatives. What is next verse? Last verse. And he died for all, so that those who live for he died for all, so that those who live might live no longer for themselves, but for him who died and was raised for them. ಸರ್ವರಿಗಾಗಿ ಯೇಸು ಪ್ರಾಣತ್ಯಾಗ ಮಾಡಿದರು. ನನಗಾಗಿ ಯೇಸು ಪ್ರಾಣತ್ಯಾಗ ಮಾಡಿದಾರಾ? ನಿಮಗೆ ನಂಬಿಕೆ ಇದೆ ನಿಮಗಾಗಿ ಯೇಸು ಪ್ರಾಣತ್ಯಾಗ ಮಾಡಿದ್ದಾರೆ ಅಂತ? Are you convinced? Are you fully convinced that Jesus Christ died for me, for my sin, to redeem me, to save me, to reconcile me to God? Do you believe? Do you agree? If you believe, if you agree, word says, ಸರ್ವರಿಗಾಗಿ ಯೇಸು ಪ್ರಾಣ ತ್ಯಾಗ ಮಾಡಿದರು, ಪರಿಣಾಮವಾಗಿ ಇನ್ನು ಮುಂದೆ ಜೀವಿಸುವವರು. ಇನ್ನು ಮುಂದೆ ನಿನಗೆ ಬದುಕಲಿಕ್ಕೆ ಚಾನ್ಸ್ ಇದ್ದರೆ, ಇಲ್ಲಿ ಚಾನ್ಸ್ ಇಲ್ಲ ಅಂದರೆ ಡೋಂಟ್ ವರಿ, ಹಿಂದೆ ನೀನು ನನ್ನೊಂದಿಗೆ ಪರಂಧಾಮದಲ್ಲಿರುವೆ. ಚಾನ್ಸ್ ಇದ್ದರೂ ಕಂಟಿನ್ಯೂ ಮಾಡಬೇಕು. ಯಾಕೆ? ಚಾನ್ಸ್ ಇದ್ದರೆ ಟೇಕ್ ಬ್ಯಾಪ್ಟಿಸಮ್ ಆ್ಯಂಡ್ ಕಂಟಿನ್ಯೂ ಯುವರ್ ಲೈಫ್ ಹಿಯರ್. ಇನ್ನು ಮುಂದೆ ಜೀವಿಸುವವರು ತಮಗಾಗಿ ಜೀವಿಸದೆ ಸತ್ತು ಪುನರುತ್ಥಾನರಾದ ಯೇಸುವಿಗಾಗಿ. ಯಾರಿಗಾಗಿ ಜೀವಿಸಬೇಕು? ಯಾರಿಗಾಗಿ ಜೀವಿಸಬೇಕು? ಯಾಕೆ ಯೇಸುಗಾಗಿ ಜೀವಿಸಬೇಕು? ಬಿಕಾಸ್ he died for me. He took my place of curse. He took my place of sin and condemnation. That is the reason I must live for him. ಅವನು ನನ್ನ ಸ್ಥಾನ, ಅಪರಾಧಿಯ ಸ್ಥಾನ, ಪಾಪಿಯ ಸ್ಥಾನ, ಅನೀತಿವಂತನ ಸ್ಥಾನ, ಶಾಪಗ್ರಸ್ತನ ಸ್ಥಾನ ಶಿಲುಬೆ ಮೇಲೆ ಅವನು ವಹಿಸಿಕೊಂಡ ನನಗೋಸ್ಕರ. ನಮ್ಮಪ್ಪ ವಹಿಸಿಕೊಳ್ಳಿಲ್ಲ, ಅಮ್ಮ ವಹಿಸಿಕೊಳ್ಳಿಲ್ಲ, ಯಾವ ಸೈಂಟ್ಸು ವಹಿಸಿಕೊಳ್ಳಿಲ್ಲ. ಆದರೆ ವಹಿಸಿಕೊಂಡಿದ್ದು ಯೇಸು ಕ್ರಿಸ್ತನು. ದೇವರು ಮನುಷ್ಯನಾಗಿ ವಹಿಸಿಕೊಂಡರು. ಆದ್ದರಿಂದ ನಾನು ಬದುಕೋದಾದರೆ ಆತನಿಗಾಗಿ ಬದುಕಬೇಕು. ಆತನಿಗಾಗಿ ಬದುಕೋದು ಅಂದರೆ ಯಾವ ರೀತಿ ಅನ್ನೋದು ಇದ್ರ ಒಳಗಡೆ ಬರುತ್ತೆ. ಸ್ಯಾಂಕ್ಟಿಫಿಕೇಷನ್. ಓಕೆ, ಪವಿತ್ರ ಆತ್ಮನ ಸ್ವೀಕಾರ ಮಾಡಿ ಜೀವಿಸುವ ಒಂದು ನೂತನವಾದ ಜೀವನ. ದಿಸ್ ವಿಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಸೆಷನ್ಸ್ ಸಮ್ಟೈಮ್ಸ್. ಪ್ರಾರ್ಥಿಸೋಣ ಒಂದು ನಿಮಿಷ, ಎದ್ದು ನಿಂತ್ಕೊಳ್ಳೋಣ. ಎಲ್ಲರೂ ದೇವರಿಗೆ ಧನ್ಯವಾದ ಹೇಳಿ ನಾವು ಥ್ಯಾಂಕ್ಸ್ ಹೇಳೋಣ. ದೇವರೇ, ಎಷ್ಟೊಂದು ಶ್ರೇಷ್ಠವಾದ ಕಾರ್ಯವನ್ನು ನೀನು ನನ್ನ ಜೀವಿತದಲ್ಲಿ ಮಾಡಿದ್ಯಾ.
ಒಂದು ಕ್ಷಣ ಕಣ್ಣುಗಳನ್ನ ಮುಚ್ಚಿಕೊಂಡು ನಾವು ಆಲಿಸಿದಂತಹ ಮೊದಲನೇ ವಾಕ್ಯ ಈ ಸೆಷನ್ನಲ್ಲಿ ನಾವು ದೇವರ ಮಕ್ಕಳು ಎನಿಸಿಕೊಳ್ಳಬೇಕಾದರೆ ಪಿತನು ನಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತಿದ್ದಾರೆಂಬುದನ್ನು ಗಮನಿಸಿರಿ. ನಿಜವಾಗಿಯೂ ನಾವು ದೇವರ ಮಕ್ಕಳೇ. ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಸಿ ಥ್ರೂ ಯುವರ್ ಸ್ಪಿರಿಚುವಲ್ ಐಸ್. ಸಿ ವಾಟ್ ದ ಲವ್ ದ ಫಾದರ್ ಹ್ಯಾಸ್ ಫಾರ್ us, that we should be called the children of God, and that is what we are. Meditate. ತಂದೆಗೆ ಸ್ತೋತ್ರ ಹೇಳಿ, ಅಪ್ಪ ಯೇಸು ಕ್ರಿಸ್ತನ ಮುಖಾಂತರ ನನ್ನನ್ನು ನೀನು ಬಿಡುಗಡೆ ಮಾಡಿದ್ಯಪ್ಪ. ಯೇಸುವೆ, ನಿನ್ನ ಪವಿತ್ರ ರಕ್ತದ ಮುಖಾಂತರ ನನ್ನನ್ನು ಬಿಡುಗಡೆ ಮಾಡಿದ್ಯಾ. ಪವಿತ್ರಾತ್ಮರೇ, ನೀವು ನನ್ನಲ್ಲಿ ಬಂದು ವಾಸವಾಗಿರುವುದರಿಂದ ಇಂದು ಅಪ್ಪ ತಂದೆ ಎಂದು ಕರೆಯುವ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಓ ಮೈ ಡಿಯರ್ ಫಾದರ್, ಸನ್ ಅಂಡ್ ಹೋಲಿ ಸ್ಪಿರಿಟ್, ಮೈ ಡಿಯರ್ ಗಾಡ್, ನನ್ನ ಪ್ರೀತಿಯ ತಂದೆಯಾದ ದೇವರೇ, ಯೇಸುವೆ, ರಕ್ಷಕನಾದ ಯೇಸುವೆ, ಪರಿಶುದ್ಧಾತ್ಮನೇ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನೀನು ಮಾಡಿದ ಈ ಮಹಾ ಉಪಕಾರಕ್ಕಾಗಿ ಸ್ತೋತ್ರ. ಆದಾಮನನ್ನು ನೀವು ಸೃಷ್ಟಿ ಮಾಡಿದ್ದಕ್ಕಾಗಿಯೂ ಸ್ತೋತ್ರ ದೇವರೇ. ಆದಾಮನನ್ನು ನೀನು ಸೃಷ್ಟಿ ಮಾಡಿ ನನ್ನ ರಕ್ಷಣೆಯನ್ನು ಅಲ್ಲಿಂದಲೇ ನೀನು ಪ್ರಕಟ ಮಾಡುತ್ತಾ ಇದೆಯಪ್ಪ, ಅದಕ್ಕಾಗಿ ಸ್ತೋತ್ರ. ಅದು ಕ್ರಿಸ್ತನಲ್ಲಿ ನೀನು ಪೂರ್ತೀಕರಿಸಿದೀಯಪ್ಪ. ಕ್ರಿಸ್ತನ ಮುಖಾಂತರ ರಕ್ಷಣಾ ಕಾರ್ಯವನ್ನು ನೀನು ಪೂರ್ತೀಕರಿಸಿದೀಯಪ್ಪ, ಅದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಯೇಸು ಕ್ರಿಸ್ತನು ಮಾಡಿದ ನೀತಿಯ ಕಾರ್ಯದಲ್ಲಿ ನಾನು ನಂಬಿಕೆ ಇಡುವುದರ ಮುಖಾಂತರ ದೇವರೇ, ನನ್ನನ್ನು ನೀತಿವಂತ ಎಂದು ನೀನು ನಿರ್ಣಯ ಮಾಡಿ ನಿನ್ನ ಮಗನಾಗಿ ಮಗಳಾಗಿ ಆ ಪರಲೋಕ ರಾಜ್ಯದಲ್ಲಿ ಸಿಗುವಂತಹ ಸೌಭಾಗ್ಯಕ್ಕೆ ಬಾಧ್ಯಸ್ಥನನ್ನಾಗಿ ಮಾಡಿದ್ದೀರಿ ಯೇಸು ಕ್ರಿಸ್ತನೊಂದಿಗೆ. Thank you, Lord, for making me a joint heir with Christ Jesus in your glory, Lord. Abba, Father, we thank you and we praise you. Hallelujah. ಅಪ್ಪ ತಂದೆಯಾದ ದೇವರೇ, ಇಲ್ಲಿ ಬಂದಿರುವ ಎಲ್ಲ ಮಕ್ಕಳು ನಿನ್ನ ರಾಜ್ಯಕ್ಕಾಗಿ ಬದುಕುವಂತೆ ಆಗಲಿ ಅಪ್ಪ. ನಿನ್ನ ಶುಭ ಸಂದೇಶ ಸಾರುವವರಾಗಬೇಕಪ್ಪ. ಇವರು ಹೋಗುವ ಸ್ಥಳದಲ್ಲಿ ನಿನ್ನ ಆತ್ಮನ ಬೆಂಕಿ ಉಂಟಾಗಲಿ ಸ್ವಾಮಿ. ಇವರು ಹೆಜ್ಜೆ ಇಡುವ ಸ್ಥಳಗಳು, ಊರುಗಳೆಲ್ಲ ಯೇಸು ಕ್ರಿಸ್ತನಿಗೆ ಸ್ವಂತವಾಗಲಿ ಅಪ್ಪ. ಇವರು ಯಾವ ಕುಟುಂಬಗಳಿಂದ, ಧರ್ಮ ಕೇಂದ್ರದಿಂದ ಬಂದಿದ್ದಾರೋ ಅಲ್ಲೆಲ್ಲ ಪವಿತ್ರಾತ್ಮನ ಬೆಂಕಿಯನ್ನು ಅಂಟಿಸುವಂತ ದೀಪಗಳಾಗಲಿ ಅಪ್ಪ. ಯೇಸುವಿನ ಯೋಗ್ಯ ಸಾಕ್ಷಿಗಳಾಗಲಿ ಅಪ್ಪ. ಇವರಿಗೆ ವಿರುದ್ಧವಾಗಿರುವ ದುರಾತ್ಮನ ಕಾರ್ಯಗಳೆಲ್ಲವೂ ಲಯವಾಗಿ ಹೋಗಲಿ ಅಪ್ಪ. ದೇವರೇ, ನಿನ್ನ ನೀತೀಕರಣ, ನಿನ್ನ ಒಂದು ಶ್ರೇಷ್ಠವಾದ ಕಾರ್ಯ ಇವರ ಮುಖಾಂತರ ಕಾಣಲ್ಪಡಲಿ ಕರ್ತನೆ. ಅನೇಕರು ಅದನ್ನು ಕಂಡು ನಿಮ್ಮನ್ನು ಕೊಂಡಾಡುವಂತೆ ಆಗಲಿ. ನಿನ್ನ ವಚನ ಹೇಳುವ ಹಾಗೆ, ಲೆಟ್ ಯುವರ್ ಲೈಟ್ ಶೈನ್ ಬಿಫೋರ್ ಪೀಪಲ್ ಎಂಬ ಹಾಗೆ ಇವರಲ್ಲಿರುವ ಆ ಸ್ವರ್ಗೀಯ ಬೆಳಕು ಕಾಣುವಂತೆ ಆಗಲಿ ಜನರ ಮುಂದೆ. ಹೀಗೆ ನಿಮ್ಮ ಬೆಳಕನ್ನ ಕಂಡು ಜನರು, ಇತರರು ದೇವರನ್ನು ಕೊಂಡಾಡುವಂತೆ ಆಗಲಿ ಎಂಬ ವಾಕ್ಯ ನಮ್ಮೊಬ್ಬೊಬ್ಬರಲ್ಲಿ ನೆರವೇರಲಿ ಅಪ್ಪ. ಹಾಲೆಲೂಯಾ. ಯೇಸುವೆ, ಈ ಒಂದು ಫ್ರೀಡಮ್ ರಿಟ್ರೀಟ್ ಅಲ್ಲಿ ನೀವು ಕೊಟ್ಟ ಫ್ರೀಡಮ್ಗಾಗಿ ಸ್ತೋತ್ರ ಅಪ್ಪ. ಒಂದು ಸ್ವರ್ಗೀಯ ಫ್ರೀಡಮ್ ಅನ್ನ ಪ್ರತಿಯೊಬ್ಬರು ಅನುಭವಿಸುವಂತೆ ಮಾಡಿದಕ್ಕಾಗಿ ಸ್ತೋತ್ರ ಅಪ್ಪ. ಬಂಧಿತರಿಗೆ ಬಿಡುಗಡೆಯನ್ನ ಕೊಡುವುದಕ್ಕಾಗಿ ಬಂದ ಯೇಸುವೆ, ಎಲ್ಲ ಬಂಧಿತರಿಗೂ ನಿನ್ನ ಶಿಲುಬೆ ಮರಣದ ಮುಖಾಂತರವಾಗಿ, ನಿನ್ನ ಪುನರುತ್ಥಾನದ ಮುಖಾಂತರವಾಗಿ ಒಂದು ದೊಡ್ಡ ಬಿಡುಗಡೆಯನ್ನ ಕೊಟ್ಟು ಆತ್ಮದಲ್ಲಿ ನಮ್ಮನ್ನ ಸ್ವತಂತ್ರರನ್ನಾಗಿ ಮಾಡಿ ಹಕ್ಕುಳ್ಳ ದೇವರ ಮಕ್ಕಳನ್ನಾಗಿ ಮಾಡಿದ್ದೀರಿ. ಅದಕ್ಕಾಗಿ ಸ್ತೋತ್ರ ಅಪ್ಪ. ನಿನ್ನ ಶುಭ ಸಂದೇಶಕ್ಕಾಗಿ ಸ್ತೋತ್ರ, ನಿನ್ನ ರಕ್ಷಣಾ ಕಾರ್ಯಕ್ಕಾಗಿ ಸ್ತೋತ್ರ, ಪರಿಶುದ್ಧ ಆತ್ಮನಿಗಾಗಿ ಸ್ತೋತ್ರ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಸ್ತೋತ್ರ 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 ಅಪ್ಪ.